ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಮಂಜುನಾಥ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳವನ್ನು ಮುಕ್ತಾಯಗೊಳಿಸಿ ಪ್ರಪಂಚದ ಭೂಗೋಳ ಶಾಸ್ತ್ರದ ಕೊನೆಯ ಅಧ್ಯಾಯದಲ್ಲಿದ್ದೇವೆ. ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸಿದ ನಂತರ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಕಡೆ ಹೆಜ್ಜೆ ಹಾಕೋಣ ಪ್ರಿಯ ಸ್ನೇಹಿತರೆ. ಹಾಗಾದರೆ ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇರುತ್ತೆ. ಕೋಪೆನ್ ರವರ ಒಂದು ಹವಾಮಾನ ವರ್ಗೀಕರಣದ ಕುರಿತು ನಾವು ಚರ್ಚೆ ಮಾಡೋಣ. ಇದು ಬಹಳ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಾದಂಥ ಒಂದು ಪ್ರಶ್ನೆಗಳಾಗಿದೆ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಇದರಲ್ಲಿ ಗೊಂದಲದಲ್ಲಿದ್ದೀರಾ. ಚಿಂತಿಸಬೇಡಿ, ಇದನ್ನು ನಿಮಗೆ ಸರಳವಾಗಿ ಅರ್ಥ ಮಾಡಿಸಿಕೊಡುತ್ತೇನೆ. ಈ ವಿಷಯ ನಿಮಗೆ ಅರ್ಥವಾಗೋಕ್ಕಿಂತ ಮುಂಚೆ ನೀವು ಪ್ರಪಂಚದ ನಾನು ಸ್ವಾಭಾವಿಕ ಸಸ್ಯವರ್ಗವನ್ನು ಮಾತಾಡಿದ್ದೆ. ಆ ವಿಡಿಯೋವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. 4 ವಿಡಿಯೋಗಳಿದ್ದಾವೆ ಸ್ವಾಭಾವಿಕ ಸಸ್ಯವರ್ಗದ ಮೇಲೆ. ಅದನ್ನು ಸರಿಯಾಗಿ ನೀವು ನೋಡಿದರೆ ಇದು ನಿಮಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ. ನೇರವಾಗಿ ಇದನ್ನೇ ನೋಡೋದಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಈ ಒಂದು ಕೋಪೆನ್ ರವರ ಹವಾಮಾನ ವರ್ಗೀಕರಣ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ಅತಿ ಹೆಚ್ಚು ನಿಂತಿರುವ ಕಾರಣ ಆ ವಿಡಿಯೋನ ನೀವು ನೋಡಲೇಬೇಕು. ಈಗ ಎಕ್ಸಾಂಪಲ್ ಅಂತ ಬಂದಾಗ ನಾನು ಯಾವುದು ನಿತ್ಯ ಹರಿದ್ವರ್ಣ ಕಾಡುಗಳು ಮಾತಾಡಿದ್ದೆ, ಸಮಭಾಜಕ ವೃತ್ತದ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಮಾನ್ಸೂನ್ ಅರಣ್ಯಗಳನ್ನ ಮಾತಾಡಿದ್ದೆ, ಮರುಭೂಮಿ ಸಸ್ಯವರ್ಗವನ್ನು ಮಾತಾಡಿದ್ದೆ. ಆಮೇಲೆ ಹುಲ್ಲುಗಾವಲು ಅಂತ ಬಂದಾಗ ಉಷ್ಣವಲಯದ ಹುಲ್ಲುಗಾವಲು ಸವನ್ನ ಮಾತಾಡಿದ್ದೆ, ಸಮೋಷ್ಣವಲಯದ ಹುಲ್ಲುಗಾವಲು ಅಂತ ಮಾತಾಡಿದಾಗ ಆ ಸಮೋಷ್ಣವಲಯದ ಹುಲ್ಲುಗಾವಲು ಪ್ರೈರಿಸ್ ಆಗಲಿ, ಆಮೇಲೆ ಪುಸ್ಟೇಜ್ ಆಗಲಿ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪೀಸ್ ಆಗಲಿ, ಡೌನ್ಸ್ ಆಗಲಿ, ಆಸ್ಟ್ರೇಲಿಯಾ ಡೌನ್ಸ್ ಆಗಲಿ, ಈ ಸೌತ್ ಆಫ್ರಿಕಾ ವೆಲ್ಡ್ ಆಗಲಿ, ದಕ್ಷಿಣ ಅಮೆರಿಕಾ ಖಂಡದ ಪಂಪಾಸ್ ಆಗಲಿ, ಹೌದು ಅರ್ಜೆಂಟೀನಾ ಭಾಗದಲ್ಲಿ ಬರ್ತಕ್ಕಂಥ, ಆಮೇಲೆ ನ್ಯೂಜಿಲ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಕಾಂಟರ್ಬುರಿ, ಇವೆಲ್ಲ ಸಮೋಷ್ಣವಲಯದ ಹುಲ್ಲುಗಾವಲನ್ನು ಸಹ ಮಾತಾಡಿದ್ವಿ ನಾವು. ಆಮೇಲೆ ಸ್ವಲ್ಪ ಮತ್ತೆ ಮೇಲೆ ಹೋದಂತೆ ಟೈಗಾ ಅರಣ್ಯ, ಸೂಚಿಪರ್ಣ ಕಾಡುಗಳನ್ನ ಮಾತಾಡಿದ್ವಿ. ಇನ್ನೂ ಮೇಲೆ ಧ್ರುವಕ್ಕೆ ಹೋದಂತೆ ನಾವು ಆಲ್ಫೈನ್ಸ್ ಕಾಡು, ಈ ಒಂದು ಪರ್ವತ ಸಸ್ಯವರ್ಗ ಆಲ್ಫೈನ್ಸ್ ಕಾಡುಗಳನ್ನ ಸಹ ಮಾತಾಡಿದ್ವಿ. ಆಮೇಲೆ ಧ್ರುವಕ್ಕೆ ಹೋದೆ ಟಂಡ್ರಾ ಮಾದರಿಯ ಕಾಡುಗಳನ್ನು ಮಾತಾಡಿದ್ವಿ. ಕರಾವಳಿ ಪ್ರದೇಶದ ಮೆಡಿಟೇರಿಯನ್ ಸಸ್ಯವರ್ಗ. ನೋಡಿ, ಇಷ್ಟೆಲ್ಲಾ ಮಾಹಿತಿಯನ್ನು ನಿಮಗೆ ಸರಿಯಾಗಿ ಗೊತ್ತಿದ್ರೆ ನಿಮಗೆ ಕೋಪೆನ್ ಕ್ಲೈಮೇಟ್ ಈ ಒಂದು ಕ್ಲಾಸಿಫಿಕೇಶನ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಿಯ ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಸಂಪೂರ್ಣ ಭೂಗೋಳ ಶಾಸ್ತ್ರದ ಕುರಿತು ಅಧ್ಯಯನ ಮಾಡುತ್ತಿರುವ ಮೊದಲ ಉಪನ್ಯಾಸಕ ನಾನು. ಅದರ ಸರಿಯಾದ ಸದುಪಯೋಗ ಪಡೆದುಕೊಳ್ಳಿ. ಪರೀಕ್ಷೆಯಲ್ಲಿ ನಿಮಗೆ ಎಲ್ಲಿಯೂ ಪ್ರಶ್ನೆಗಳು ಕೈ ಜಾರಂಗಿಲ್ಲ ಪ್ರಿಯ ಸ್ನೇಹಿತರೆ. ಆ ಒಂದು ಭರವಸೆ ಮೂಲಕ ನಾನು ಈ ಒಂದು ತರಗತಿಯನ್ನು ಪ್ರಾರಂಭಿಸಿದ್ದೇನೆ. ನೀನು ಅಪ್ ಟು ಮೇನ್ಸ್ ವರೆಗೆ ನೀನು ಡಿಸ್ಕ್ರಿಪ್ಷನ್ ಸಂಬಂಧಪಟ್ಟ ಒಂದು ಪೇಪರ್ ಸಹ ನೀನು ನೋಡ್ಬೋದು, ಅಂತಂದ್ರೆ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತಾ ತರಗತಿಗಳಿವನ ಪ್ರಿಯ ಸ್ನೇಹಿತರೆ. ಇವತ್ತು ಮಾತಾಡ್ತಕ್ಕಂಥದ್ದು ಕೋಪೆನ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೇಟ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಕೇಳಿ, ಕನ್ನಡದಲ್ಲಿ ಪ್ರಥಮವಾಗಿ ನಡೀತಾ ಇರ್ತಕ್ಕಂಥದ್ದು ಇದು ಯೂಟ್ಯೂಬಿನಲ್ಲಿ. ಕೋಪೆನ್ ಅವರ ಹವಾಮಾನ ವರ್ಗೀಕರಣ, ಹೌದಾ? ಈಗ ಭೂಮಿಯ ಮೇಲೆ ಎಲ್ಲಾ ಪ್ರದೇಶದಲ್ಲಿ ಒಂದೇ ವಿಧವಾದ ವಾಯುಗುಣ ಇಲ್ಲ. ಎಲ್ಲಾ ಪ್ರದೇಶದಲ್ಲಿ ಒಂದೇ ವಾದಂತಹ ವಾಯುಗುಣ ಇರಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಭೂಮಿ ಅಂತ ಬಂದಾಗ ವಾಯುಗುಣ ಪ್ರದೇಶದಿಂದ ಪ್ರದೇಶಕ್ಕೆ ಯಾಕೆ ವ್ಯತ್ಯಾಸಗೊಳ್ಳುತ್ತೆ ಅಂದ್ರೆ, ಈಗ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋ ಪ್ರದೇಶ ಅಂದ್ರೆ ಭೂಮಿಯ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಲ್ಲಿಯ ವಾಯುಗುಣನೇ ಬೇರೆ ಇರುತ್ತೆ. ಸ್ವಲ್ಪ ಮೇಲೋದ್ರೆ ಸಮಶೀತೋಷ್ಣ ವಲಯ, ಯಾಕ ಸೂರ್ಯ ಕಿರಣಗಳು ಓರೆಯಾಗಿ ಬೀಳ್ತವೆ, ಅಲ್ಲಿಯ ವಾಯುಗುಣನೇ ಬೇರೆ ಇರುತ್ತೆ. ಧ್ರುವ ಪ್ರದೇಶಕ್ಕೆ ಹೋದ್ರೆ ಸಂಪೂರ್ಣ ಅಲ್ಲಿ ಸೂರ್ಯ ಕಿರಣಗಳೇ ಬೀಳಂಗಿಲ್ಲ. ಆ ಒಂದು ಪ್ರದೇಶದಲ್ಲಿ ಏನಿರುತ್ತೆ ಆ ಪ್ರದೇಶದ ವಾಯುಗುಣನೂ ಬೇರೆ ಆಗುತ್ತೆ. ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ವಾಯುಗುಣ ವ್ಯತ್ಯಾಸವಾಗಲು ಮೂಲ ಕಾರಣ ಸೂರ್ಯನ ಕಿರಣಗಳ ಮೇಲೆ ನಿರ್ಧಾರವಾಗಿರುತ್ತೆ. ಸೂರ್ಯನ ಕಿರಣಗಳು ಬೀಳುವ ಆಧಾರದ ಮೇಲೆ ಆ ಪ್ರದೇಶದ ವಾಯುಗುಣ ನಿರ್ಧಾರವಾಗ್ತಿದೆ ಅಂತಂದ್ರೆ, ಈಗ ಸಮಭಾಜಕ ವೃತ್ತದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದರೆ ಉಷ್ಣಾಂಶ ಹೆಚ್ಚಿರುತ್ತೆ, ಉತ್ತಮ ಬಾಷ್ಪಿ ವಿಸರ್ಜನೆ ಕ್ರಿಯೆ ಇರುತ್ತೆ. ಉತ್ತಮ ಬಾಷ್ಪಿ ವಿಸರ್ಜನೆ ಕ್ರಿಯೆ ಆ ಒಂದು ಪ್ರದೇಶದಲ್ಲಿ ಇರುವುದರಿಂದ ಉತ್ತಮ ಮೋಡಗಳ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. ಒಳ್ಳೆ ಮಳೆ ಆಗುತ್ತೆ. ಒಳ್ಳೆ ಮಳೆ ಆಗೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಅರಣ್ಯ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಹಂಗೆ ಸಮಭಾಜಕದಿಂದ ನೀನು ಮೇಲೆ ಹೋಗ್ತಾ ಹೋಗ್ತಾ ಸಮಶೀತೋಷ್ಣ ವಲಯ, ಹಾಗೆ ಧ್ರುವಕ್ಕೆ ಹೋದೆ ಅಂದ್ರೆ ಧ್ರುವದಲ್ಲಿ ಸೂರ್ಯ ಕಿರಣಗಳೇ ಬೆಳಂಗಿಲ್ಲ, ಅಲ್ಲಿ ಬಾಷ್ಪಿ ವಿಸರ್ಜನೆ ಕ್ರಿಯೆ ನಡೆಯಂಗಿಲ್ಲ, ವೈಬ್ರೇಷನ್ ಇರಲ್ಲ. ಅಲ್ಲಿ ಧ್ರುವ ಪ್ರದೇಶದಲ್ಲಿ ಬಾಷ್ಪಿ ವಿಸರ್ಜನೆ ಕ್ರಿಯೆ ನಡೆಯಲ್ಲ. ಅಷ್ಟೇ ಅಲ್ಲ, ಧ್ರುವ ಪ್ರದೇಶದಲ್ಲಿ ನೀರು ದ್ರವ ಸ್ಥಿತಿಗೆ ಇರಂಗಿಲ್ಲ, ಘನ ಸ್ಥಿತಿಗೆ ಇರುತ್ತೆ. ಯಾಕೆ? ಸೂರ್ಯ ಕಿರಣಗಳು ಬೀಳಲ್ಲ. ಹಾಗಾಗಿ ಧ್ರುವ ಪ್ರದೇಶದಲ್ಲಿ ನಿಮಗೆ ಕ್ಲೌಡ್ಸ್ ಗಳು ಕಂಡು ಬರಕ ಸಾಧ್ಯನೇ ಇಲ್ಲ. ಅದಕ್ಕೆ ಮಳೆ ಕಡಿಮೆ ಅಂತ ಹೋಗುತ್ತೆ. ಸಮಭಾಜಕದಿಂದ ನೀನು ಮೇಲೆ ಹೋಗ್ತಾ 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 ಮಳೆ ಏನಾಗುತ್ತೆ? ಕಡಿಮೆ. ಯಾಕೆ ಮಳೆ ಕಡಿಮೆ ಆಗ್ತಾ ಇದೆ? ಸಮಭಾಜಕದಿಂದ ಧ್ರುವಕ್ಕೆ ಹೋಗ್ತಾ ಹೋಗ್ತಾ ಉಷ್ಣಾಂಶ ಕಡಿಮೆ ಆಗ್ತಾ ಇದೆ. ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಮಳೆ ಪ್ರಮಾಣನೂ ಏನಾಕ್ಯಂತ ಹೋಗುತ್ತೆ? ಕಡಿಮೆ ಆಕ್ಯಂತ ಹೋಗುತ್ತೆ ಪ್ರಿಯ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಭೂಮಿಯ ಎಲ್ಲಾ ಪ್ರದೇಶದಲ್ಲಿ ಒಂದೇ ವಿಧವಾದ ವಾಯುಗುಣ ಕಂಡು ಬರಲು ಸಾಧ್ಯವಿಲ್ಲ. ಕಾರಣ ಪ್ರದೇಶದಿಂದ ಪ್ರದೇಶಕ್ಕೆ ಉಷ್ಣಾಂಶ, ಮಳೆ, ಆರ್ದ್ರತೆ ಅಂತ ಬಂದಾಗ ಹ್ಯೂಮಿಡಿಟಿ. ಈಗ ಆರ್ದ್ರತೆ ಅಂತ ಬಂದಾಗ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ತೇವಾಂಶ ಅಂತ ನಾವು ಇದು ಮಾಡ್ಕೋಬಹುದು, ಕನ್ಸಿಡರ್. ಪ್ರತಿಯೊಂದರಲ್ಲಿಯೂ ವ್ಯತ್ಯಾಸವಿರುವುದರಿಂದ ಅವುಗಳನ್ನು ನಿಖರವಾಗಿ ಗುರುತಿಸಲು ಸರಳ ವಿಧಾನವನ್ನು ಸಿದ್ಧಪಡಿಸಿದವರೇ ವ್ಲಾಡಿಮಿರ್ ಕೋಪೆನ್. ನಾಟ್ ವ್ಲಾಡಿಮಿರ್ ಪುಟಿನ್. ಪುಟಿನ್ ಪ್ರೆಸೆಂಟ್ ರಷ್ಯಾದ ಅಧ್ಯಕ್ಷ ಅವರು. ಇವರು ವ್ಲಾಡಿಮಿರ್ ಕೋಪೆನ್. ಇವರು ಜನಿಸಿದ್ದು ರಷ್ಯಾದಲ್ಲೇ, ಬಟ್ ಇವರು ವಿಜ್ಞಾನಿ ಆಗಿದ್ದು ಜರ್ಮನಿಯಲ್ಲಿ, ಹೌದಾ? ನಂತರ ತಮ್ಮ ಜೀವನ ಮಾಡಿದ್ದು ಜರ್ಮನಿಯಲ್ಲಿ. ನೋಡೋಣ. ಈಗ ನೋಡಿ, ಉದಾಹರಣೆ ಅಂತ ಬಂದಾಗ ಕರಾವಳಿ ಪ್ರದೇಶದ ವಾಯುಗುಣನೇ ಬೇರೆ ಇರುತ್ತೆ. ಕರ್ನಾಟಕನೇ ತಗೊಳ್ಳಿ ಎಕ್ಸಾಂಪಲ್. ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಒಂದು ವಾಯುಗುಣ ಪ್ರದೇಶನೇ ಅಲ್ಲಿದ್ದು ಬೇರೆನೇ ಇರುತ್ತೆ.
ಹೌದಾ. ಆಮೇಲೆ ಕರಾವಳಿ ಪ್ರದೇಶದಿಂದ ತುಂಬಾ ದೂರದ ಭಾಗ ಅಂತ ಬಂದಾಗ, ಕರಾವಳಿಯಿಂದ ಒಳಗಿರುವ ಭೂಭಾಗ ಅಂತ ಬಂದಾಗ ಖಂಡಾಂತರ ಪ್ರದೇಶ ಅಂತ ಕರಿತೀವಿ. ಆ ಖಂಡಾಂತರ ಪ್ರದೇಶದ ವಾಯುಗುಣವೇ ಬೇರೆ ಇರುತ್ತೆ ಕರಾವಳಿ ಹೋಲಿಸಿದಾಗ, ವ್ಯತ್ಯಾಸ ಆಯ್ತು ನೋಡಿ. ಆಮೇಲೆ ಧ್ರುವ ಪ್ರದೇಶದ ವಾಯುಗುಣವೇ ಬೇರೆ ಇರುತ್ತೆ, ಶೀತವನ್ನು ಒಳಗೊಂಡಿರುತ್ತೆ, ಕಡಿಮೆ ಮಳೆ ಆಗುವ ಪ್ರದೇಶವನ್ನು ಒಳಗೊಂಡಿರುತ್ತೆ, ಆ ಪ್ರದೇಶದ ವಾಯುಗುಣವೇ ಬೇರೆ. ಆಮೇಲೆ ನೋಡಿ, ಸಮಭಾಜಕ ವೃತ್ತ ಪ್ರದೇಶದ ವಾಯುಗುಣ ಬೇರೆ, ಉಷ್ಣಾಂಶ ಹೆಚ್ಚಿರುತ್ತೆ, ಮಳೆ ಚೆನ್ನಾಗಿರುತ್ತೆ, ಆರ್ದ್ರತೆ ಹೆಚ್ಚಾಗುತ್ತೆ, ಅಲ್ಲಿಯ ವಾಯುಗುಣವೇ ಬೇರೆ. ಆಮೇಲೆ ಎತ್ತರ ಪರ್ವತ ಪ್ರದೇಶದ ವಾಯುಗುಣವೇ ಬೇರೆ. ಉದಾಹರಣೆಗೆ ಭಾರತದ ಹಿಮಾಲಯ ಪರ್ವತ ತಗೊಳ್ಳಿ, ಮೇಲಿರ್ತಕ್ಕಂಥ ಅಲ್ಲಿರುವ ವಾಯುಗುಣವೇ ಬೇರೆ ಇರುತ್ತೆ, ಹೌದಲ್ವಾ. ಈಗ ಅಲ್ಲಿರುವ ವಾಯುಗುಣ ಬೇರೆ. ಹೀಗೆ ಭೂಮಿಯ ಪ್ರತಿಯೊಂದು ಪ್ರದೇಶದಲ್ಲಿ ಆ ಪ್ರದೇಶದ ವಾಯುಗುಣ ವ್ಯತ್ಯಾಸವಿರುತ್ತದೆ. ಇದಕ್ಕೆ ಕಾರಣ ವಾರ್ಷಿಕ ಅಲ್ಲಿ ಸರಾಸರಿ ಉಷ್ಣಾಂಶದ ಸರಾಸರಿ ಮಳೆ ಮೇಲೆ ಅವಲಂಬನೆ ಆಗಿರುತ್ತದೆ. ಇದರಿಂದ ಅಲ್ಲಿಯ ಸ್ವಾಭಾವಿಕ ಸಸ್ಯವರ್ಗದಲ್ಲಿಯೂ ಸಹ ಏನಿರುತ್ತೆ, ನಿರ್ಧಾರವಾಗುತ್ತೆ. ಒಂದು ಪ್ರದೇಶದ ಸ್ವಾಭಾವಿಕ ಸಸ್ಯವರ್ಗ ನಿರ್ಧಾರವಾಗಲು ಮೂಲ ಕಾರಣ ಅಲ್ಲಿರುವ ವಾಯುಗುಣ. ಈಗ ನೀನು ಧ್ರುವ ಪ್ರದೇಶದಲ್ಲಿ ಇರ್ತಕ್ಕಂಥ ಯಾವ ಅರಣ್ಯ ಅಂತ ಬಂದ್ರೆ ಟಂಡ್ರಾ ಕಾಡುಗಳು, ಸ್ವಲ್ಪ ಕೆಳಗೆ ಬಂದ್ರೆ ಟೈಗಾ ಕಾಡುಗಳು. ಆ ಟಂಡ್ರಾ ಟೈಗಾ ವಿಧದ ಮಾದರಿಯ ಕಾಡುಗಳು ನಿಮಗೆ ಸಮಭಾಜಕದಲ್ಲಿ ಕಂಡು ಬರ್ತಾವ, ಮರುಭೂಮಿಯಲ್ಲಿ ಕಂಡು ಬರ್ತಾವ? ಬರಲ್ಲ. ಯಾಕಂದ್ರೆ ಆ ಪ್ರದೇಶದ ವಾಯುಗುಣಕ್ಕೆ ತಕ್ಕಂತೆ ಅದು ಬೆಳೆಯುತ್ತೆ. ವಾಯುಗುಣ ಅದ್ರ ಮೇಲೆ ನಿರ್ಧಾರ ಆಗುತ್ತೆ, ಅಲ್ಲಿರುವ ಉಷ್ಣಾಂಶ, ಮಳೆ. ಎಸ್. ಈಗ ಸಮಭಾಜಕ ವೃತ್ತದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ತೆಗೆದುಕೊಂಡು ಇನ್ನು ಧ್ರುವ ಪ್ರದೇಶದಲ್ಲಿ ಬೆಳೆಯಕ್ಕಾಗತ್ತಾ? ಅವು ತಾನಾಗಿ ತನ್ನಲ್ಲಿ ಬೆಳಿತಾವ? ಬೆಳೆಯಲ್ಲ. ಸ್ವಾಭಾವಿಕ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇದೆ. ಬೆಳಿತೈತಾ? ಇಲ್ಲ. ಯಾಕ? ಆ ಪ್ರದೇಶದ ವಾಯುಗುಣಕ್ಕೆ ಅನುಗುಣವಾಗಿ ಅಲ್ಲಿ ಕಂಡುಬರುವ ಒಂದು ಸಸ್ಯವರ್ಗವಾಗಿರುತ್ತೆ. ಈ ರೀತಿ ಪ್ರಪಂಚದ ಪ್ರತಿಯೊಂದು ಪ್ರದೇಶದ ವಾಯುಗುಣದ ನಿರ್ಧಾರದ ಮೇಲೆ ಅಲ್ಲಿಯ ಸ್ವಾಭಾವಿಕ ಸಸ್ಯವರ್ಗ ನಿರ್ಧಾರಗೊಂಡಿರುತ್ತೆ. ಹೀಗೆ ಭೂಮಿಯ ಪ್ರತಿಯೊಂದು ಪ್ರದೇಶದಲ್ಲಿ ವಾಯುಗುಣ ಏನಿದೆ, ವ್ಯತ್ಯಾಸವಿದೆ. ಹಾಗಾಗಿ ನಾವು ಸಸ್ಯವರ್ಗವನ್ನು ಹಲವಾರು ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ. ಇವರೊಂದು ಪರಿಚಯ ಮಾಡ್ಕೊಳ್ಳೋಣ ಮೊದಲು. ಲಾಡ್ವೀರ್ ಕೋಪೆನ್, ಪುಟಿನಲ್ಲ, ಲಾಡ್ವೀರ್ ಕೋಪೆನ್ ರವರ ಒಂದು ಪರಿಚಯ ಅಂತ ಬಂದಾಗ ನೋಡಿ, ಲಾಡ್ವೀರ್ ಕೋಪೆನ್ ರವರು 1846ರಲ್ಲಿ ಇವರು ಜನಿಸಿದ್ದು ಎಲ್ಲಿ ಅಂತ ಬಂದಾಗ ರಷ್ಯಾದಲ್ಲಿ ಜನಿಸಿದರು. ಇವರ ಮರಣ ಅಂತ ಬಂದಾಗ ಜರ್ಮನಿ 1940, 1846, 1940 ಇವರ ಒಂದು ಮರಣ ಆಗಿದ್ದು ಜರ್ಮನಿಯಲ್ಲಿ, ಹುಟ್ಟಿದ್ದು ರಷ್ಯಾದಲ್ಲಿ. ಜರ್ಮನಿಯಲ್ಲೇ ಒಬ್ಬ ವಿಜ್ಞಾನಿ ಆದಂತವರು ಕೋಪೆನ್ ಹವಾಮಾನ ವರ್ಗೀಕರಣವನ್ನು ಇವರು ಪ್ರಾರಂಭಿಸಿದ್ದು 1918ರಿಂದ 1936ರವರೆಗೂ ಅದನ್ನು ಬದಲಾವಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಕಾಲಾಂತರದಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ, ನಿಮ್ಗೆ ಗೊತ್ತಾಗುತ್ತೆ ಏನು ಕೋಪೆನ್ ಅಂತ. ಅಷ್ಟಿಗೆ ಪೂರ ಕ್ಲಿಯರ್ ಆಗುತ್ತೆ. ಸಂಪೂರ್ಣ ತರಗತಿಯನ್ನು ಕೇಳಿದಾಗ ಮಾತ್ರ ನಿನಗೊಂದೇನೋ ಗ್ರಿಪ್ ಸಿಗುತ್ತೆ ವಿಷಯನ ಓದೋಕೆ. ಇದನ್ನೆಲ್ಲ ನೆಕ್ಸ್ಟ್ ನಿಮಗೆ ಏನು ಕೊಡ್ತೀನಿ, PDF ಕೊಡ್ತೀನಿ. ನಿಮಗೆ ಇದ್ರ PDF ಎಲ್ಲಿ ಸಿಕ್ಬಿಡುತ್ತೆ ಹೇಳ? ಟೆಲಿಗ್ರಾಮ್ನಲ್ಲಿ ಮಂಜುನಾಥ್ ಸರ್ ಜಿಯೋಗ್ರಫಿ ಅಂತ ಇರುತ್ತೆ. ಅಲ್ಲಿ PDF ಬಿಟ್ಟರೆ ಬೇರೆ ಏನೂ ಇರಲ್ಲ. ಮಂಜುನಾಥ್ ಸರ್ ಜಿಯೋಗ್ರಫಿ ಅಂತ ಟೆಲಿಗ್ರಾಮ್ ನೋಡಿ. ಅಲ್ಲಿ ಇದನ್ನು PDF ನಾನು ಮತ್ತೇನು ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಅದೆಲ್ಲ ತೆಕ್ಕೋಬಹುದು. ಹೌದಾ? ಕ್ಲಾಸನ್ನು ಚೆನ್ನಾಗಿ ಕೇಳಿ. ಇವರು 1918ರಿಂದ 36ರವರೆಗೆ ಈ ಕೋಪೆನ್ ವರದಿಯನ್ನ ಬದಲಾವಣೆಯನ್ನು ಅಂದ್ರೆ ಅದನ್ನು ಅಭಿವೃದ್ಧಿ ಪಡಿಸ್ಕೊಂತ ಬಂದಿದ್ದಾರೆ. ಕಾಲಾಂತರದಲ್ಲಿ 1884ರಲ್ಲಿ ಇವರು ಹವಾಮಾನ ವರ್ಗೀಕರಣ ಯೋಜನೆಯನ್ನು ಸಂಪೂರ್ಣ ಅಭಿವೃದ್ಧಿ ಪಡಿಸಿದರು. ಅಂದ್ರೆ ಅಲ್ಲಿಗೆ ಅದು ಮುಕ್ತಾಯಗೊಳಿತು. ಕೋಪೆನ್ ರವರ ಹವಾಮಾನ ವರ್ಗೀಕರಣ ಮುಕ್ತಾಯಗೊಳಿತು. ಇವರು ಜರ್ಮನಿಯ ವಿಜ್ಞಾನಿಯಾಗಿದ್ದಾರೆ. ಹುಟ್ಟಿದ್ದು ರಷ್ಯಾ. ಯಾವ ವಿಜ್ಞಾನಿ? ಜರ್ಮನಿಯ ವಿಜ್ಞಾನಿ. ಇವರು ಹೇಳುವ ಹಾಗೆ ನೋಡಿ, ಇವರು ಯಾರು? ಕೋಪೆನ್ ಸಸ್ಯವರ್ಗದ ವಿತರಣೆ ಮತ್ತು ಹವಾಮಾನದ ನಡುವಿನ ನಿಕಟ ಸಂಬಂಧವನ್ನು ಗುರುತಿಸುತ್ತದೆ. ಈಗ ಒಂದು ಹವಾಮಾನದ ಮೇಲೆ ಸಸ್ಯವರ್ಗ ಏನಾಗಿರುತ್ತೆ, ಅವಲಂಬನೆ ಆಗಿರುತ್ತೆ ಅಂತ ಹೇಳ್ತಾನೆ. ಅದೆರಡರ ನಿಕಟವಾದ ಸಂಬಂಧವನ್ನು ಗುರುತಿಸುತ್ತದೆ ಅಂತ ಹೇಳ್ತಾರೆ. ಈ ಸಂಬಂಧಕ್ಕೆ ಅಲ್ಲಿಯ ವಾರ್ಷಿಕ ಮತ್ತು ಮಾಸಿಕ, ತಿಂಗಳ ಮತ್ತು ವಾರ್ಷಿಕ ಸರಾಸರಿ ತಾಪಮಾನ, ಅಲ್ಲಿಯ ಸರಾಸರಿ ತಾಪಮಾನ, ಮಳೆ ಮತ್ತು ನಿರ್ದಿಷ್ಟ ಮೌಲ್ಯಗಳನ್ನು ಹೊಂದಿರುತ್ತದೆ. ಅಂದರೆ ಒಂದು ಸಸ್ಯದ ಬೆಳವಣಿಗೆ ಮುಖ್ಯವಾಗಿ ಆ ಪ್ರದೇಶದ ತಾಪಮಾನ ಮತ್ತು ಮಳೆಯ ಮೇಲೆ ನಿರ್ಧಾರವಾಗಿರುತ್ತದೆ. ಹೌದಲ್ವಾ? ಕರ್ನಾಟಕದಲ್ಲೇ ತಗೊಳ್ಳಿ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಕಡಿಮೆ, ಮಳೆ ನೆರಳಿನ ಪ್ರದೇಶಗಳಿವೆಲ್ಲ. ಇಲ್ಲಿಯ ಉಷ್ಣಾಂಶನೂ ಜಾಸ್ತಿ, ಇಲ್ಲಿ ಶುಷ್ಕ ವಾಯುಗುಣವನ್ನು ಹೊಂದಿರುತ್ತೆ. ಇಲ್ಲಿ ಕಂಡುಬರುವ ಸಸ್ಯ ಕುರುಚಲ ಸಸ್ಯವರ್ಗ. ನಮಗೇನು ಆ ಕಡೆ ಫಾರ್ ಎಕ್ಸಾಂಪಲ್ ಕೊಡಗು, ಚಿಕ್ಕಮಗಳೂರು ಆ ಪ್ರದೇಶದ ಸಸ್ಯಗಳಲ್ಲಿ ಕಂಡು ಬರ್ತಾವ? ಇಲ್ಲ. ಯಾಕಂದ್ರೆ ಇಲ್ಲಿಯ ಮಳೆ, ಇಲ್ಲಿಯ ಉಷ್ಣಾಂಶ, ಇಲ್ಲಿಯ ಆರ್ದ್ರತೆ, ಅದರ ಮೇಲೆ ಸಸ್ಯ ನಿರ್ಧಾರ. ವ್ಯತ್ಯಾಸ ಇದೆ ನೋಡಿ. ಕರ್ನಾಟಕದಲ್ಲೇ ವ್ಯತ್ಯಾಸ ಇದೆ, ಮತ್ತೆ ಪ್ರಪಂಚದಲ್ಲಿ ವ್ಯತ್ಯಾಸವಿರಲ್ವೇ? ಈ ರೀತಿ ಹೇಳ್ತಾರೆ ಅವರು. ಇವರೊಂದು ಟೇಬಲ್ ಅನ್ನು ಸಿದ್ಧಪಡಿಸಲು ಕಾರಣ, ಕೋಪೆನ್ ಹವಾಮಾನ ವರ್ಗೀಕರಣ ಸರಳವಾಗಬೇಕೆಂದು ಅವರು 5 ಪ್ರಮುಖ ಹವಾಮಾನ ವರ್ಗೀಕರಣವನ್ನು ಮಾಡ್ತಾರೆ. ಅವುಗಳನ್ನು ಇಂಗ್ಲಿಷ್ ಭಾಷೆಯ
ಕ್ಯಾಪಿಟಲ್ ಲೆಟರ್ಸ್ ಗಳಿಂದ ಸೂಚಿಸ್ತಾರೆ. ನಮಗೆ ಸರಳ ಆಗಲಿ ಅಂತಂದೇಳಿ ABCDE ಎನ್ನುವಂತ ಒಂದು ಅಕ್ಷರಗಳನ್ನ ಪದಗಳನ್ನ ಬಳಕೆ ಮಾಡಿಕೊಂಡು ಇವರು ಹವಾಮಾನ ವರ್ಗೀಕರಣವನ್ನ ಮಾಡ್ತಾರೆ. ಹಾಗಾದ್ರೆ ಏನಂತ ನೋಡೋಣ ಪ್ರಿಯ ಸ್ನೇಹಿತರೆ. ಅದು ನಮಗೆ ಸರಳ ಆಗಲಿ ಅಂತಂದೇಳಿ, ಬಟ್ ನಮಗೆ ಅದೇ ಕಷ್ಟ ಆಗ್ತಾ ಇದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದಯಮಾಡಿ ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ಎನ್ನುತ್ತಾ ಈಗ ಹಿಡಿಯೋಣ ಪ್ರಿಯ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಕೋಪೆನ್ ರವರ ಕ್ಲೈಮೇಟ್ ಕ್ಲಾಸಿಫಿಕೇಶನ್ ನೋಡಿ. ಸರಳವಾಗ್ಲಿ ಅಂತಂದೇಳಿ ABCDE ಅಂತಂದೇಳಿ 5 ಆಂಗ್ಲ ಭಾಷೆಯ ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ಇವರು ಅದಕ್ಕ ನಮಗೆ ಆ ಪ್ರದೇಶವನ್ನ ಡಿಕ್ಟೇಟ್ ಮಾಡೋಕೆ, ಇಂಡಿಕೇಟ್ ಮಾಡೋಕೆ ಅವನ್ನ 5 ಆಂಗ್ಲ ಪದಗಳನ್ನ ಬಳಸಿದ್ರು. ಈಗ 5 ಆಂಗ್ಲ ಪದಗಳನ್ನೇನು ಬಳಸ್ತಾ ಇದಾರಲ್ಲ, ಅದರಲ್ಲಿ ACDE ಇಲ್ಲಿ ನೋಡಿ, ಬಿ ಹೋಯ್ತು. ಇದರಲ್ಲಿ ಏನೋಯ್ತು? ಬಿ ಹೋಯ್ತು. ACDE ಆ ಪ್ರದೇಶದ ಉಷ್ಣಾಂಶ ಟೆಂಪರೇಚರ್ ಮೇಲೆ ನಿರ್ಧಾರವಾದರೆ ಬಿ ಆ ಪ್ರದೇಶದ ಶುಷ್ಕದ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾರೆ. ಈಗ ಸಮಭಾಜಕ ವೃತ್ತದಲ್ಲಿ ಉಷ್ಣಾಂಶ ಏನಿರುತ್ತೆ? ಹೆಚ್ಚಿರುತ್ತೆ. ಆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರಾಕ್ಷಾಂಶ, 5 ಡಿಗ್ರಿ ದಕ್ಷಿಣಾಕ್ಷಾಂಶದ ನಡುವೆ ಆ ಒಂದು ಪ್ರದೇಶದ ಒಂದು ವಾಯುಗುಣಕ್ಕೆ ಅವರು ಎ ಅಂತ ಏನ್ ಮಾಡ್ತಾರೆ? ಫೈಂಡ್ ಔಟ್ ಮಾಡ್ತಾರೆ. ಎ ಎಂಬ ಏನ್ ಕೊಡ್ತಾರೆ? ಕ್ಯಾಪಿಟಲ್ ಲೆಟರ್ಸ್ ಅನ್ನ ಕೊಡ್ತಾರೆ. ಅದು ಆದ್ಮೇಲೆ ಬಿ ಎಂಬ ಪ್ರದೇಶವನ್ನು ಎಲ್ಲಿ ಕೊಟ್ಟಿದ್ದಾರೆ ಗೊತ್ತೇನೋ? ಅವರು ಟೆಂಪರೇಚರ್ ಆಧಾರದ ಮೇಲೆಲ್ಲ, ಶುಷ್ಕದ ಆಧಾರದ ಮೇಲೆ, ಡ್ರೈ ಏರಿಯಾದ ಆಧಾರದ ಮೇಲೆ. ಅದಕ್ಕೆ ಅವರು ಇಲ್ಲಿ ಬಿ ಕನ್ಸಿಡರ್ ಮಾಡಿಲ್ಲ, ಬಿ ಶುಷ್ಕದಲ್ಲಿ ಎತ್ಕೊಂಡ್ಬಿಟ್ರು ಅವರು. ACDE ಅಷ್ಟೇ ನೋಡಿ. ಮೊದಲು ಎ ಅಂದ್ರೆ ಉಷ್ಣವಲಯ, ಬಿ ಬಿಡಿ, ಸಿ ಅಂದ್ರೆ ಸಮೋಷ್ಣ ವಲಯ, ಡಿ ನೋಡಿ ನಾವು ಬರ್ತಾ ಬರ್ತಾ ಮೇಲೆ ಹೋಗ್ತಾ ಇದೀವಿ, ಕೆಳಗೂ ಬನ್ನಿ ಧ್ರುವಕ್ಕೆ ಹೋಗ್ತಾ ಇದೀವಿ ಅಂತ ಅರ್ಥ. ಎ ಅಂದ್ರೆ ಉಷ್ಣವಲಯ, ಸೂರ್ಯಕಿರಣಗಳು ನೇರವಾಗಿ, ಸ್ವಲ್ಪ ಮೇಲೋಗಿ. ಸಿ, ಬಿ ತಗೊಂಡಿಲ್ಲ ನಾನು, ಸಿ ಸಮೋಷ್ಣ ವಲಯ, ಇನ್ನೂ ಸ್ವಲ್ಪ ಮೇಲೋಗಿ. ಮೇಲೆ ಹೋದಾಗ ಯಾವ ವಲಯ ಆಗುತ್ತೆ? ಈ ಒಂದು ಶೀತ ವಲಯ, ಡಿ ಶೀತ ವಲಯ. ಇನ್ನೂ ಮೇಲೋಗಿ ಧ್ರುವ ವಲಯ. ಇ ನೋಡಿ, ಇ ಮೇಲಿದೆ, ಆಮೇಲೆ ಡಿ ಇದೆ, ಆಮೇಲೆ ಸಿ ಇದೆ, ಆಮೇಲೆ ಎ ಇದೆ. ಎದರ ಆಧಾರದ ಮೇಲೆ? ಉಷ್ಣಾಂಶದ ಆಧಾರದ ಮೇಲೆ ಇವುಗಳನ್ನ ACDE. ಆದ್ರೆ ಬಿ ಅಂತ ಬಂದಾಗ ಆ ಪ್ರದೇಶದ ಶುಷ್ಕತೆ ಆಧಾರದ ಮೇಲೆ. ಶುಷ್ಕತೆ ಅಂತ ಬಂದಾಗ ಅದು ಪ್ರದೇಶದಿಂದ ಪ್ರದೇಶ, ಅದು ಸರಳ ರೇಖೆಯಲ್ಲಿ ಬರಂಗಿಲ್ಲ, ವ್ಯತ್ಯಾಸ ಆಗುತ್ತೆ. ಇಲ್ಲಿದೆ, ಇಲ್ಲಿ ಕೆಳಗಿದೆ, ಮೇಲೆ ಹೋಗ್ತಿದೆ. ಅಂದ್ರೆ ಆ ಶುಷ್ಕ ಅಂತ ಬಂದಾಗ ಪ್ರದೇಶದಲ್ಲಿ ಮರುಭೂಮಿಗಳಿರ್ಬೋದು, ಅಲ್ಲಿಯ ಸ್ವಾಭಾವಿಕ ಸಸ್ಯವರ್ಗ, ಮರುಭೂಮಿ ಡ್ರೈ ಏರಿಯಾ, ಅದು ಬಿ ಡಿಕ್ಟೇಟ್ ಮಾಡುತ್ತೆ. ಆಮೇಲೆ ಉಷ್ಣವಲಯದ ಹುಲ್ಲುಗಾವಲು, ಅದು ಬಿ ಡಿಕ್ಟೇಟ್ ಮಾಡುತ್ತೆ. ಹೌದಾ? ಸರಳ ವಿಧಾನವನ್ನು ಆಧಾರವಾಗಿಟ್ಟುಕೊಂಡು ಆಂಗ್ಲ ಭಾಷೆಯ ಕ್ಯಾಪಿಟಲ್ ಪದಗಳಾದಂಥ ABCDE ಎಂಬ ಪದಗಳನ್ನು ಇವರು ನಮಗೆ ಪರಿಚಯಿಸ್ತಾರೆ. ಅದರಲ್ಲಿ ಬಿ ಎಂಬ ಪದವನ್ನು ಹೊರತುಪಡಿಸಿದೆ ಉಳಿದ 4 ಪದಗಳಾದ ACDE ಆ ಒಂದು ಪ್ರದೇಶದ ಉಷ್ಣಾಂಶದ ಆಧಾರದ ಮೇಲೆ ಅಲ್ಲಿಯ ಸ್ವಾಭಾವಿಕ ಸಸ್ಯವರ್ಗ, ಅಲ್ಲಿಯ ವಾಯುಗುಣ ನಿರ್ಧಾರವಾದರೆ, ಅದನ್ನು ಹೊರತುಪಡಿಸಿ ಬಿ ಎಂಬ ಪದವು ಆ ಪ್ರದೇಶದ ಡ್ರೈ ಅಥವಾ ನಾವು ಕನ್ನಡದಲ್ಲಿ ಏನು ಕರಿತೀವಿ ಶುಷ್ಕದ ಆಧಾರದ ಮೇಲೆ ಅದು ನಿರ್ಧಾರವಾಗಿರುತ್ತೆ. ಹೀಗೆ ಅವರು ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ಬರೆದರು. ಹಾಗಾಗಿ 5 ಮುಖ್ಯ ವಿಭಾಗಗಳಾಗಿ, ಎಷ್ಟು ವಿಭಾಗಗಳಾಗಿ? 5 ಮುಖ್ಯ ವಿಭಾಗಗಳಾಗಿ ಗುರುತಿಸಿದ್ರು. ಅದರಲ್ಲಿ 4 ಮುಖ್ಯ ವಿಭಾಗಗಳು ಉಷ್ಣಾಂಶದ ಮೇಲೆ ಇದ್ದರೆ, 1 ಶುಷ್ಕದ ಆಧಾರದ ಮೇಲೆ. ಬರ್ತಾ ಬರ್ತಾ ಅರ್ಥ ಆಗುತ್ತೆ, ಒಟ್ಟ ತಲೆ ಕೆಡಿಸಬೇಡಿ, ಕ್ಲಾಸ್ ಕೇಳಿ ಚೆನ್ನಾಗಿ. ಕಾಲಾಂತರದಲ್ಲಿ ಇದನ್ನು ಹೀಗೆ ಅಭಿವೃದ್ಧಿಪಡಿಸುತ್ತಾ ಎಚ್ ಎನ್ನುವ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಅನ್ನು ಸೇರಿಸಲಾಗಿದೆ. ಆದರೆ ಇದನ್ನು ಕೋಪೆನ್ ಹವಾಮಾನ ವರ್ಗೀಕರಣ ವಿಧಾನದಲ್ಲಿ ಅವರು ಸೇರಿಸಿದ ಪದವಲ್ಲ. ಕಾಲಾಂತರದಲ್ಲಿ ಅಭಿವೃದ್ಧಿಪಡಿಸಿದ ನಂತರ ಎಚ್ ಎನ್ನುವ ಇನ್ನೂ ಒಂದು ಪದವನ್ನು ಆಡ್ ಮಾಡ್ತಾರೆ. ಎಚ್ ಎಂದರೆ ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರದ ಪ್ರದೇಶದ ವಾಯುಗುಣವಾಗಿರುತ್ತೆ. ಇವರು ಎಚ್ ಎನ್ನುವ ಪದವನ್ನ ಆಡ್ ಮಾಡಿದ್ದಿಲ್ಲ ಕೋಪೆನ್ ರವರು. ಕಾಲಾಂತರದಲ್ಲಿ ಅಭಿವೃದ್ಧಿಪಡಿಸಿ ಇನ್ನೊಂದು ಎಚ್ ಎನ್ನುವ ಕ್ಯಾಪಿಟಲ್ ತಗೊಂಡ್ರು. ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶ ಅಂತ ಬಂದಾಗ ಪರ್ವತ ಪ್ರದೇಶ, ಅಲ್ಫೈನ್ಸ್ ಕಾಡುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಾಕಿ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತವೆ, ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತವೆ. ಆಮೇಲೆ ಆಫ್ರಿಕಾದ ಇದು ಗ್ರೇಟ್ ಡಿವೈಡಿಂಗ್ ಏನ್ ಭಾಗ ಇದೆ, ಅದು ಪೂರ್ವ ಆಫ್ರಿಕಾ ಪ್ರದೇಶದಲ್ಲೆಲ್ಲ ಕಿಲಿಮಾಂಜಾರೋ, ಕಿನಿಯಾರ್ ಎನ್ನುವಂತ ಮೌಂಟೇನ್ ಎತ್ತರ ಪ್ರದೇಶದಲ್ಲಿ ಅಲ್ಲಿ ಹೈಟ್ ನೋಡಿ, ಆಲ್ಪ್ಸ್ ಪರ್ವತ ಶ್ರೇಣಿಗಳು, ಆಮೇಲೆ ಇಲ್ಲಿ ಕಾಕಸಸ್ ಪರ್ವತ ಶ್ರೇಣಿಗಳು, ಹಿಮಾಲಯ ಪರ್ವತ ಶ್ರೇಣಿಗಳು. ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶದ ವಾಯುಗುಣ ಬೇರೆ ಇರುತ್ತಲ್ಲ. ಆಕ್ಚುಲಿ ಇದು ಕೋಪೆನ್ ಕ್ಲೈಮೇಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ವ್ಲಾಡಿಮಿರ್ ಕೋಪೆನ್ ಏನ್ ಮಾಡಿದ್ರು ಅಂದ್ರೆ ಎಚ್ ಎನ್ನುವ ಪದಕ್ಕೆ ಇ ಅಂತಾನೆ ಕನ್ಸಿಡರ್ ಮಾಡಿದ್ರು. ಯಾಕಂದ್ರೆ ಧ್ರುವ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗ, ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗ ಒಂದೇ ಎನ್ನುವ ಕಾರಣದಿಂದ ಅವ್ರು ಇ ಅಂತಾನೆ ಡಿಕ್ಟೇಟ್ ಮಾಡಿದ್ರು. ಆದರೆ ಕಾಲಾಂತರದಲ್ಲಿ ಏನ್ ಮಾಡಿದ್ರು, ಇ ಎನ್ನುವುದು ಧ್ರುವಕ್ಕೆ ಮಾತ್ರ ಸೀಮಿತವಿರಲಿ, ಅದನ್ನು ಹೊರತುಪಡಿಸಿ ಎತ್ತರದ ಪ್ರದೇಶಗಳಿಗೆ ನಾವು ಇನ್ನೊಂದು ಲೆಟರ್ನ ಆಡ್ ಮಾಡ್ಕೊಳ್ಳೋಣ, ಅದೇ ಎಚ್ ಎನ್ನುವ ಕ್ಯಾಪಿಟಲ್ ಲೆಟರ್ನ ಆಡ್ ಮಾಡ್ಕೊಂಡ್ರು. ಇಷ್ಟರ ಮೇಲೆ ಅರ್ಥ ಮಾಡ್ಕೊಳ್ಳಿ, ಕೋಪೆನ್ ಹವಾಮಾನ ವರ್ಗೀಕರಣದಲ್ಲಿ 5 ಲೆಟರ್ಸ್ಗಳಾದಂತ ABCD ಎನ್ನುವ
5 ಪದಗಳನ್ನು ಸರಳವಾಗಿ ನಮಗೆ ವಾಯುಗುಣ ಅರ್ಥ ಮಾಡಿಕೊಳ್ಳಬೇಕೆಂದು 5 ಲೆಟರ್ಗಳಲ್ಲಿ ಅದರಲ್ಲಿ ಉಷ್ಣಾಂಶದ ಆಧಾರದ ಮೇಲೆ ಎ ಸಿ ಡಿ ಇ ವನ್ನು ಮಾಡಿದ್ದಾರೆ. ಆ ಬಿ ಎನ್ನುವ ಒಂದು ಕ್ಯಾಪಿಟಲ್ ಲೆಟರ್ ತಗೊಂಡಾಗ ಅದು ಆ ಪ್ರದೇಶದ ಶುಷ್ಕತೆ ಆಧಾರದ ಮೇಲೆ, ಕಾಲಾಂತರದಲ್ಲಿ ಎಚ್ ಎತ್ತರದ ಪ್ರದೇಶ, ಪರ್ವತ, ಆಲ್ಫೈನ್ಸ್ ಸಸ್ಯವರ್ಗದ ಆಧಾರದ ಮೇಲೆ ನಾವು ಇನ್ನೊಂದು ಲೆಟರ್ ಅನ್ನು ಆಡ್ ಮಾಡ್ಕೊಂಡ್ವಿ ಪ್ರಿಯ ಸ್ನೇಹಿತರೆ. ಎಸ್, ಹಾಗಾದ್ರೆ ನೋಡಿ ಇಲ್ಲಿ ನಿಮಗೆ ಈಗ ಈಸಿ ಅರ್ಥ ಆಗ್ಬಿಡುತ್ತೆ. ನೋಡಿ ಇಲ್ಲೊಂದು ಟೇಬಲ್ ಇದೆ ನೋಡಿ, ಗುಣಲಕ್ಷಣಗಳು. ಏನು ಗುಣಲಕ್ಷಣಗಳು? ಎ ಎಂಬ ಉಷ್ಣವಲಯದ ಗುಣಲಕ್ಷಣ ಏನಿರುತ್ತೆ, ಬಿ ಎಂಬದ ಗುಣಲಕ್ಷಣ ಏನಿರುತ್ತೆ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಬಿ ಅನ್ನ ಸ್ವಲ್ಪ ಬಿಡಿ, ಎಚ್ ಅನ್ನ ಸ್ವಲ್ಪ ಬಿಡಿ. ಯಾಕೆ ಬಿಡಿ ಅಂತಿದ್ದೀನಿ ಅಂದ್ರೆ ಇವು ಉಷ್ಣಾಂಶದ ಮೇಲೆ ಅಲ್ಲಲ್ಲ. ಉಷ್ಣಾಂಶದ ಮೇಲೆ ಅಂದ್ರೆ ಯಾವ್ಯಾವ ಆಗುತ್ತೆ? ಎ ಸಿ ಡಿ ಇ. ನೋಡಿ ಎ ಎಂಬುದು ಟ್ರಾಪಿಕಲ್. ಇವು ಮೇನ್ ನೆನಪಿಟ್ಕೋಬೇಕಾ ನೀವು? ಎ ಅಂದ್ರೆ ಟ್ರಾಪಿಕಲ್ ಅಂತ ನೀವು ಕೋಡ್ ನೆನಪಿಟ್ಕೊಂಡ್ಬಿಡ್ಬೇಕು. ಬಿ ಅಂದ್ರೆ ಡ್ರೈ ಕ್ಲೈಮೇಟ್ ಅಂತ ನೆನಪಿಟ್ಕೊಂಡ್ಬಿಡ್ಬೇಕು. ಸಿ ಅಂದ್ರೆ ಟೆಂಪರೇಟ್ ಅಂತ ನೆನಪಿಟ್ಕೋಬೇಕು. ಡಿ ಅಂದ್ರೆ ಕೋಲ್ಡ್, ಶೀತ ಪ್ರದೇಶ. ಆಮೇಲೆ ಇ ಅಂದ್ರೆ ಕೋಲ್ಡ್ ಕ್ಲೈಮೇಟ್. ಆಮೇಲೆ ಎಚ್ ಅಂದ್ರೆ ಹೈಲ್ಯಾಂಡ್. ಓಕೆ ನೋಡಿ, ಟ್ರಾಪಿಕಲ್ ಎ ಹೌದಲ್ವಾ? ಏನಿದೆ? ಟ್ರಾಪಿಕಲ್ ರೀಸನ್ ಅಲ್ಲಿ ಇದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇಕ್ವೇಟೋರಿಯಲ್ ಲೈನ್ ಬರುತ್ತೆ. ಟ್ರಾಪಿಕಲ್ ರೀಸನ್ ಅಲ್ಲಿ ನೋಡಿ, ತಂಪಾದ ತಿಂಗಳ ಸರಾಸರಿ ತಾಪಮಾನ ಎಷ್ಟಿದೆ? 18 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಿದ್ದಾನೆ. ತಂಪಾದ ತಿಂಗಳ ತಾಪಮಾನ ಅಂದ್ರೆ ಏನ್ ಗೊತ್ತೇನು? ಒಂದು ವರ್ಷದ ಒಂದು ನಿಗದಿತ ತಂಪು ತಿಂಗಳಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ತಂಪಾದ ತಿಂಗಳು ಅಂತ ಬಂದಾಗ ಯಾವಾಗಿರುತ್ತೆ? ಡಿಸೆಂಬರ್. ಗೊತ್ತು ನಿಮಗೆ, ಡಿಸೆಂಬರ್, ಜನವರಿ, ಫೆಬ್ರವರಿ ನಮಗೆ ಸೂರ್ಯಕಿರಣಗಳು ಪೂರ ಊರೇ ಆಗಿಬಿಡ್ತವೆ. ಡಿಸೆಂಬರ್ ನಮಗೆ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ. ಅದು ನಮ್ಮ ತಂಪಾದ ತಿಂಗಳು. ಯಾವುದು? ಡಿಸೆಂಬರ್. ಅದರಂಗ ಈ ಒಂದು ಪ್ರದೇಶದ ಎ ಎಂಬ ಒಂದು ಟ್ರಾಪಿಕಲ್ ಪ್ರದೇಶದ ತಂಪಾದ ತಿಂಗಳ ಸರಾಸರಿ ತಾಪಮಾನ ಅಂತ ಬಂದಾಗ 18 ಡಿಗ್ರಿ ಸೆಲ್ಸಿಯಸ್, ಅದಕ್ಕಿಂತ ಕಡಿಮೆ ಇರಲ್ಲ ಅಂತ ಅರ್ಥ. 18 ಡಿಗ್ರಿ ಸೆಲ್ಸಿಯಸ್ ಮತ್ತು ಅದಕ್ಕಿಂತ ಹೆಚ್ಚಿನದು ಒಂದಿರುತ್ತೆ ಉಳಿದ ಎಲ್ಲಾ ಅವಧಿಯಲ್ಲಿ. ಹಾಗಾಗಿ ಅಲ್ಲಿ ಶೀತ ಇರಲ್ಲ ಅಂತ ಅರ್ಥ. ಯಾವಾಗಲೂ ಹ್ಯೂಮಿಡಿಟಿ ಇರುತ್ತೆ. ಯಾಕೆ? ಉಷ್ಣಾಂಶ ಹೆಚ್ಚಿರುತ್ತೆ, ಮಳೆ ಜಾಸ್ತಿ ಆಗ್ತಿರುತ್ತೆ, ಹ್ಯೂಮಿಡಿಟಿ ಇನ್ಕ್ರೀಸ್ ಆಗುತ್ತೆ, ಚಳಿ ಇರಲ್ಲ ಆ ಪ್ರದೇಶದಲ್ಲಿ, ಋತುಮಾನನೇ ಇರಲ್ಲ ಸಮಭಾಜಕ ವೃತ್ತದಲ್ಲಿ. ನೆಕ್ಸ್ಟ್ ಬನ್ನಿ, ಬಿ ಬಿಡಿ, ಯಾಕ? ಟೆಂಪರೇಚರ್ ಮೇಲೆ ತಗೊಂಡಿಲ್ಲ. ಆಮೇಲೆ ಸಿ ಬನ್ನಿ. ಈಗ ಉಷ್ಣವಲಯದಿಂದ ಎಲ್ಲಿಗೆ ಬರ್ತಾ ಇದೀವಿ? ಸಮೋಷ್ಣ ವಲಯ, ಬೆಚ್ಚಗಿನ ಸಮೋಷ್ಣ ವಲಯಕ್ಕೆ ಬರ್ತಾ ಇದೀವಿ. ಮಧ್ಯ ಅಕ್ಷಾಂಶ ಅಂತ ಕರಿತೀವಿ ನಾವು ಇದನ್ನ. ಬಿ ಪ್ರದೇಶವನ್ನು ಬಿಟ್ಟು ಸಿ ಪ್ರದೇಶವನ್ನು ಮಧ್ಯ ಅಕ್ಷಾಂಶ ಅಂತ ಕರಿತೀವಿ. ಯಾಕಿದನ್ನ ಮಧ್ಯ ಅಕ್ಷಾಂಶ ಅಂತ ಕರಿತೀವಿ ಅಂದ್ರೆ 0 ಡಿಗ್ರಿ ಮತ್ತು ಧ್ರುವ ನಡುವಿನ ಪ್ರದೇಶ ಇದು ಮಧ್ಯ ಅಕ್ಷಾಂಶ. ಇದು ದಕ್ಷಿಣ ಗೋಳಾರ್ಧ, ಉತ್ತರ ಗೋಳಾರ್ಧ ಮಧ್ಯ ಅಕ್ಷಾಂಶ. ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿಯ ಗುಣಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ, ಹವಾಮಾನದ ವರ್ಷಗಳಲ್ಲಿ ಅತ್ಯಂತ ಶೀತ ತಿಂಗಳ ಸರಾಸರಿ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್. ಎಷ್ಟು? -3 ಡಿಗ್ರಿ ಸೆಲ್ಸಿಯಸ್. -3 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, ಆದರೆ 18 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ಇಲ್ಲಿ 18 ಡಿಗ್ರಿ ಸೆಲ್ಸಿಯಸ್ಗಿಂತನೇ ಹೆಚ್ಚು, ಆದರೆ 18 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ಆದರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು? -3 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಏನು? ಶೀತ ತಿಂಗಳ ಸರಾಸರಿ ತಾಪಮಾನ, ಒಂದು ನಿರ್ದಿಷ್ಟ ಶೀತ ತಿಂಗಳ ತರ ನೋಡಿ. ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. 18 ಆದ್ಮೇಲೆ 18ಕ್ಕಿಂತ ಕಡಿಮೆ, -3 ಇಂದ. ಮತ್ತೆ ಸ್ವಲ್ಪ ಕೆಳಗೆ ಬನ್ನಿ, ಶೀತ ಹಿಮಕಾಡಿಗೆ ಹೋಗ್ತೀವಿ ನಾವು. ಯಾವುದು? ಡಿ. ಸಿ ಆಯ್ತು, ಡಿಗೆ ಬನ್ನಿ. ತಂಪಾದ ತಿಂಗಳ ಸರಾಸರಿ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್, ಅದಕ್ಕಿಂತ ಕಡಿಮೆ ಇರುತ್ತದೆ. ನೋಡಿ ಇಲ್ಲಿ ಇನ್ನೂ ಕಡಿಮೆ ಆಯ್ತು. ಮತ್ತೆ ಕೆಳಗಡೆ ಹೋಗಿ ಹೀಗೆ ಶೀತ ಹವಾಮಾನ, ಎಲ್ಲಾ ತಿಂಗಳ ಸರಾಸರಿ ತಾಪಮಾನ -10 ಡಿಗ್ರಿ ಸೆಲ್ಸಿಯಸ್, ಎಲ್ಲಾ ತಿಂಗಳ ಸರಾಸರಿ ತಾಪಮಾನ. ಮತ್ತೆ ಧ್ರುವದಲ್ಲಿ ಈಗ ಬಂದಾಗ, ಈಗ ಅಂಟಾರ್ಟಿಕಾ ಬನ್ನಿ, ನೀವು ಆರ್ಕಟಿಕ್ ಹೋಗಿ, ಅಲ್ಲಿ ಉಷ್ಣಾಂಶ ಇರುತ್ತಾ? ಇರಲ್ಲ. ಎಲ್ಲಾ ತಿಂಗಳ ತಾಪಮಾನ -10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಅದೇ ಸಮಭಾಜಕ್ಕೆ ಬನ್ನಿ, 18 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ನೋಡಿ ಆ ಪ್ರದೇಶದ ವಾಯುಗುಣ ಆಧಾರದ ಮೇಲೆ ಅದರಲ್ಲಿ ಎ ಸಿ ಡಿ ಇ ಯಾವ್ದರ ಮೇಲೆ? ಉಷ್ಣಾಂಶದ ಮೇಲೆ ನಾವು ನೋಡ್ತಾ ಇದೀವಿ ಗುಣಲಕ್ಷಣ. ಆಮೇಲೆ ಬಿ ಅಂತ ತಗೊಂಡು ನಾವು ಡ್ರೈ. ನೋಡಿ ಬಿ ಇಲ್ಲಿದೆ ನೋಡಿ. ಈಗ ಇಲ್ಲಿ ಒಂದು ಮರುಭೂಮಿಗಳು ಬರ್ತಾವೆ ನೋಡಿ. ಇಲ್ಲಿ ಯಾವ್ದು? ಮರುಭೂಮಿಗಳು ಅಷ್ಟು ಮರುಭೂಮಿ ಸಸ್ಯವರ್ಗ ಹೇಳಿನಿ, ಮರುಭೂಮಿ ವಿಧಗಳು ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ, ಕೇಳ್ಕೊಳ್ಳಿ. ಇಲ್ಲಿ ಚಿಹುವಾಹುನ್ ಮರುಭೂಮಿ ಬರುತ್ತೆ, ಸೊನರನಿ ಮರುಭೂಮಿ ಬರುತ್ತೆ, ಗ್ರೇಟ್ ಬೇಸಿನ್ ಮರುಭೂಮಿ, ಇಲ್ಲೆಲ್ಲ ಬರ್ತಾ ನೋಡಿ. ಇಲ್ಲಿ ನೋಡಿ, ಈ ಕಡೆ ಕೆಳಗಡೆ ಪಟಗೋನಿಯಾ ಮರುಭೂಮಿ ಬರುತ್ತೆ, ಈ ಕಡೆ ಅಟಕಾಮ್ ಮರುಭೂಮಿ ಬರುತ್ತೆ. ಇಲ್ಲಿ ನೋಡಿ ಕಲಹರಿ ಮರುಭೂಮಿ ಒಳಗ ಸಹರಾ ಮರುಭೂಮಿ, ಸೌದಿ ಅರೇಬಿಯಾದಲ್ಲಿ ಅರೇಬಿಯನ್ ಮರುಭೂಮಿ, ಕಡೆ ತಾರ್ ಮರುಭೂಮಿ, ಇಲ್ಲಿ ನೋಡಿ ಗೋಬಿ ಮರುಭೂಮಿ, ತಕಲ್ ಮಕಾನ್ ಮರುಭೂಮಿ, ಖಜಲ್ಕುಮ್, ಕಾರಾಕುಮ್, ಇರಾನಿಯಾ ಡೆಸರ್ಟ್ಸ್ ಗಳಂತೆಲ್ಲ ಬರ್ತವೆ. ದಸ್ತಕಿ ಲೂಟ್, ದಸ್ತಕಿ ತಾಹಿರ್. ಆಸ್ಟ್ರೇಲಿಯಾ ನೋಡಿ, ಆಸ್ಟ್ರೇಲಿಯಾ ಮರುಭೂಮಿ ಖಂಡನೆ ಆಗಿರುತ್ತೆ. ದ ಗ್ರೇಟ್ ವಿಕ್ಟೋರಿಯನ್ ಮರುಭೂಮಿ, ಗ್ರೇಟ್ ಸ್ಯಾಂಡಿ, ಗ್ರೇಟ್ ಗಿಬ್ಸನ್, ಗ್ರೇಟ್ ಸಿಮ್ಸನ್, ಟಿನಮಿ, ಎಲ್ಲ ಡೆಸರ್ಟ್ಸ್ ಗಳು ಬರ್ತವೆ. ಬಿ ಶುಷ್ಕ, ಎಲ್ಲಿ ಶುಷ್ಕ ಇರುತ್ತೆ ಅಲ್ಲಿ ಬಿ. ಅದಕ್ಕೆ ಏನ್ ಹೇಳಿದೆ ನಾನು? ಡ್ರೈ ಕ್ಲೈಮೇಟ್.
ಡ್ರೈ ಕ್ಲೈಮೇಟ್. ಇದಕ್ಕೆ ಇನ್ನೊಂದು ಆ್ಯಡ್ ಆಗುತ್ತೆ, ಅರೆ ಶುಷ್ಕನೇ ಆ್ಯಡ್ ಆಗುತ್ತೆ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ತಿಳ್ಕೊಳ್ಳಿ ಮೊದಲು ಡ್ರೈ ಏನಂತ ಪ್ರದೇಶ ಅಂತೇಳಿ. ಆಮೇಲೆ ಇನ್ನೊಂದು ತಗೊಳ್ಳಿ, ಎಚ್ ಹೈಲ್ಯಾಂಡ್. ಇದನ್ನ ಆಮೇಲೆ ಕಾಲಾಂತರದಲ್ಲಿ ನೋಡಿ, ಈ ಕಡೆ ಎತ್ತರವಾದ ಪ್ರದೇಶಗಳು ಬ್ಲ್ಯಾಕ್ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಎಚ್ ಅನ್ನುವ ವೈಟ್ ಅಕ್ಷರ, ಬ್ಲ್ಯಾಕ್ ಎನ್ನುವಂತ ನಿಮಗೆ ಏನು ಕಾಣಿದ್ರೆ ನೋಡಿ, ಆಂಡೀಸ್, ರಾಕಿ ಪರ್ವತ, ಆಲ್ಪ್ಸ್ ಪರ್ವತ, ಹಿಮಾಲಯ, ಈ ಒಂದು ಪ್ರದೇಶದ ವಾಯುಗುಣ ಹೆಚ್ಚು. ಈ ರೀತಿ ಉಷ್ಣಾಂಶದ ಆಧಾರದ ಮೇಲೆ 4 ACDE, ಶುಷ್ಕತೆ ಆಧಾರದ ಮೇಲೆ B, ಎತ್ತರದ ಆಧಾರದ ಮೇಲೆ H. ಒಂದು ಸ್ಟೆಪ್. ಈಗ ಮತ್ತೆ ಮೆಲ್ಲ ಮುಂದಕ್ಕೆ ಹೋಗೋಣ. ಕೇಳಿ, ಸರಳವಾಗಿ ಹೇಳ್ಕೊಡ್ತೀನಿ, ತುಂಬಾ ಚೆನ್ನಾಗಿ ಕ್ಲಾಸ್ ಕೇಳು, ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಭಿ, ಮಿಸ್ ಮಾಡಬೇಡ. ನೋಡಿ, ನಾನಿಲ್ಲಿ ಬಿ ತಗೊಂಡಿಲ್ಲ, ಎಚ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಉಷ್ಣಾಂಶದ ಆಧಾರದ ಮೇಲೆ ಮಾತ್ರ ಇವು ಬರ್ತವೆ, ACDE. ಈ ಉಷ್ಣಾಂಶದ ಆಧಾರದ ಮೇಲೆ ಎ ನೋಡಿ, ಸಮಭಾಜಕ ವೃತ್ತ ಪ್ರದೇಶದಿಂದ ನಾವು ಧ್ರುವದ ಕಡೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೂರ್ಯನ ಕಿರಣಗಳು ಊರಾಗಿ ಬೆಳಕಂತ ಹೋಗ್ತವೆ. ಎ ಎಂಬ ವಲಯದಲ್ಲಿ ಅತ್ಯಂತ ತಂಪಾದ ತಿಂಗಳ ಗರಿಷ್ಠ ತಾಪಮಾನ ಇದೆ 18 ಡಿಗ್ರಿ ಸೆಲ್ಸಿಯಸ್. ನೋಡಿ, ಇದು ಎ ವಲಯ ತಾನೇ. ಇದು ಅತ್ಯಂತ ಗರಿಷ್ಠ ತಾಪಮಾನ ಎಷ್ಟಿದೆ? 18 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚನ್ನು ಹೊಂದಿರುತ್ತೆ ಈ ಪ್ರದೇಶ. ಹೌದಾ? ನೆಕ್ಸ್ಟ್ ಸಿ ಬನ್ನಿ. ಬಿ ತೆಗೆದು, ಯಾಕೆ? ಅದು ಶುಷ್ಕ ಪ್ರದೇಶದ ಮೇಲೆ ಅಷ್ಟೇ ನಿರ್ಧಾರ ಆಗೋದು. ಸಿ ವಲಯದಲ್ಲಿ ಅತ್ಯಂತ ತಂಪಾದ ತಿಂಗಳ ಕನಿಷ್ಠ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು, 18 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ. ಈ ವಲಯ ಏನ್ ಹೇಳುತ್ತೆ? -3 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು, 18 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ. ಯಾವ ವಲಯ ನೋಡಿದ್ವಿ ನಾವು? ಸಿ. ಆಮೇಲೆ ಡಿ ವಲಯಕ್ಕೆ ಬನ್ನಿ. ಡಿ ವಲಯ ಅಂತ ಬಂದಾಗ ಈ ವಲಯದ ಅತ್ಯಂತ ತಂಪಾದ ತಿಂಗಳ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ. ಈ ವಲಯ ಇಲ್ಲಿದೆಯಲ್ಲ, ದಕ್ಷಿಣ ಗೋಳಾರ್ಧ, ಉತ್ತರ ಗೋಳಾರ್ಧ. ಈ ವಲಯ -3 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ. ಮತ್ತೆ ಮೇಲೋಗಿ ಈ ವಲಯ, ಸಂಪೂರ್ಣ ಈ ವಲಯ ನೋಡಿ. ಈ ವಲಯ ಅಂತ ಬಂದಾಗ -10 ಡಿಗ್ರಿ ಸೆಲ್ಸಿಯಸ್ ಗಿಂತ ವರ್ಷದ ಎಲ್ಲಾ ತಿಂಗಳಲ್ಲಿ ಏನಿರುತ್ತೆ? ಇದು ಉಷ್ಣಾಂಶ ಕಡಿಮೆ. ಅದಕ್ಕೆ ಅಲ್ಲೆಲ್ಲ ಏನಿರುತ್ತೆ? ಐಸ್ ಇರುತ್ತೆ ನೋಡಿ. ಅದೇ ಈ ವಲಯ. ಇದ್ರ ಮೇಲೆ ಹಿಂಗೆ ನೀವು ಅರ್ಥ ಮಾಡ್ಕೋಬೇಕು ಇದನ್ನ. ಯಾಕಂದ್ರೆ ಕೋಪನ್ ಕ್ಲೈಮೇಟ್ ರವರು ಕ್ಯಾಪಿಟಲ್ಸ್ ಗಳನ್ನ ಕೊಟ್ಟಿದ್ದಾರೆ ನಮಗೆ ವಾಯುಗುಣವನ್ನು ಡಿಕ್ಟೇಟ್ ಮಾಡೋಕೆ. ಹೌದಾ? ಎಸ್. ಇಲ್ಲಿ ಯಾವ್ಯಾವ ತೊಳಿಲ್ಲ? ಡಿ ಯಾಕೆ ತೊಳಿಲ್ಲ? ಡ್ರೈ. ಎಚ್ ಯಾಕೆ ತೊಳಿಲ್ಲ? ಎತ್ತರ ಪ್ರದೇಶ. ಹೌದಾ? ಎಸ್. ಮುಂದ್ಕೋಗೋಣ. ನೋಡಿ, ಇದೆಲ್ಲ ಎ ವಲಯ. ನಿಮಗಿಲ್ಲಿ ದೊಡ್ಡ ಮ್ಯಾಪ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಗ್ರೀನ್ ಕಾಣ್ತಾ ಇದೆಯಲ್ಲ, ಎ ವಲಯ, ಉಷ್ಣಾಂಶ. ಹೌದಾ? ಬಿ ವಲಯ ಏನು? ಡ್ರೈಸ್ ಏರಿಯಾ. ನೋಡಿ, ಇದು ವೈಟ್ ಎಲ್ ಬಿ, ಇದು ಡ್ರೈ ಏರಿಯಾ. ನೋಡಿ, ಡ್ರೈ ಏರಿಯಾ ನೋಡಿ, ಬೇರೆ ಕಡೆ ಹಂಚಿಕೆ ಆಗಿದೆ. ಉಷ್ಣಾಂಶ ಆಧಾರದ ಮೇಲೆ ಎಲ್ಲಿ ಡ್ರೈ ಇರುತ್ತೆ ಅಲ್ಲಿ ಬಿ ಇಲ್ಲಿದೆ ನೋಡಿ, ಬಿ. ಇದು ಬಿ ವಲಯ. ಸಿ ನೋಡಿ, ಉಷ್ಣ ವಲಯ ಎ, ಸಮೋಷ್ಣ ವಲಯ ಸಿ. ನೋಡಿ, ಸಿ ಸಮೋಷ್ಣ ವಲಯ ಇಲ್ಲಿದೆ ನೋಡಿ, ಸಿ. ಹೌದಾ? ನೆಕ್ಸ್ಟ್ ಶೀತ ವಲಯ ಎಲ್ಲಿ ಹೋದ್ವಿ? ಡಿಗೆ. ಇದು ಭೂಖಂಡ ಮಧ್ಯ ಅಕ್ಷಾಂಶದ ಹವಾಮಾನವಾಗಿರುತ್ತೆ. ಡಿ ಇಲ್ಲಿದೆ ನೋಡಿ, ಟೈಗಾ ಫಾರೆಸ್ಟ್. ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಟೈಗಾ ಫಾರೆಸ್ಟ್. ಡಿ. ಮತ್ತೆ ಮೇಲೆ ಹೋದ್ರೆ ಇ ನೋಡಿ, ಎ ಬಿ ಬಿಡಿ, ಸಿ ಡಿ ಇ. ಬಿ ಅಂದ್ರೆ ಡ್ರೈ, ಎಚ್ ಅಂದ್ರೆ ಹೈಲ್ಯಾಂಡ್. ಎಚ್. ಹೌದಾ? ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ. ಹೈಯೆಸ್ಟ್ ಇರೋದು ಯಾವ್ದಂದ್ರೆ ಈ ಬಿ ವಲಯ. ಎಷ್ಟಿದೆ ಅಂದ್ರೆ 32.2% ಇದೆ. ಇದೇ ವಲಯ, ಡ್ರೈ ವಲಯ, ಭೂಮಿಯ ಮೇಲೆ. ಹೌದಾ? ಈ ರೀತಿ ಒಂದು ಗೊತ್ತಿರ್ಬೇಕಾ ನಿಮಗೆ? ಎ ಇಕ್ವೇಟೋರಿಯಲ್, ಬಿ ಎರೈಡ್ ಅಂದ್ರೆ ಶುಷ್ಕ, ಸಿ ಟೆಂಪರೇಟ್ ಉಷ್ಣ ಓದ್ವಿ, ಸಮೋಷ್ಣಕ್ಕೆ ಬಂದ್ವಿ ಟೆಂಪರೇಟ್, ಡಿ ಕೋಲ್ಡ್, ಇ ಪೋಲಾರ್ ಧ್ರುವ ನೋಡಿ, ಇ ಪೋಲಾರ್, ಡಿ ಕೋಲ್ಡ್, ಸಿ ಟೆಂಪರೇಟ್ ಅಂದ್ರೆ ಸಮೋಷ್ಣ, ಎ ಏನು ಟ್ರಾಪಿಕಲ್ ಉಷ್ಣಾಂಶ, ಬಿ ಡ್ರೈ ಏರಿಯಾ, ಎಚ್ ಬಂದಾಗ ಹೈಲ್ಯಾಂಡ್. ಹೌದಾ? ನಿಮಗೆ ಈಗ ಇದು ಸ್ವಲ್ಪ ಏನೋ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂತೀನಿ. ಮುಂದಕ್ಕೆ ಹೋಗೋಣ ಬನ್ನಿ. ಅದರಾಗ ಮೊದಲನೇ ತಗೊಳ್ಳೋಣ ಎ. ನೋಡಿ, ತುಂಬಾ ಚೆನ್ನಾಗಿದೆ. ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ಪ್ರಿಯ ಸ್ನೇಹಿತರೆ, ಬಿಡಬೇಡಿ. ಏನ್ ಮಾತಾಡ್ತಾ ಇದ್ದೀವಿ? ಎ ನೋಡಿ, ಏನಂತೀವಿ? ಹವಾಮಾನದ ಪ್ರಕಾರಗಳನ್ನು ದೊಡ್ಡ ಆಂಗ್ಲ ಅಕ್ಷರಗಳಿಂದ ಗುರುತಿಸಲಾಗಿದೆ, ಕ್ಯಾಪಿಟಲ್ ಲೆಟರ್ಸ್ ಗಳಿಂದ. ಅದರಲ್ಲಿ ಎ ತಗೊಂಡಿವಿ. ಏನ್ ಹೇಳುತ್ತೆ? ಟ್ರಾಪಿಕಲ್ ಉಷ್ಣ ವಲಯದ ಬಗ್ಗೆ ಹೇಳುತ್ತೆ. ಇಲ್ಲಿ ಬರೀ ಎ ಅಷ್ಟೇ ಕಾಣ್ತಾ ಇದೆ ನೋಡಿ, ಎ ಆಲ್ಫಾಬೆಟ್. ಎ ಇಲ್ಲಿ ನೋಡಿ, ಬೇಕಾದ್ರೆ ಇದ್ರ ಮೇಲೆ ಗ್ಲೋಬ್ ಒಳಗಡೆ ಇಲ್ಲಿ ಸೆಂಟರ್ ಎ. ಟ್ರಾಪಿಕಲ್ ಕ್ಲೈಮೇಟ್ ಅನ್ನ ಮಾತಾಡ್ತಾ ಇದೀವಿ. ಟ್ರಾಪಿಕಲ್ ಕ್ಲೈಮೇಟ್ ಅಂದ್ರೆ ಎ. ಹೌದಾ? ಯಾರು ಹೇಳಿದ್ದು? ಕೋಪೆನ್.
ಇಲ್ಲಿಯ ಗುಣಲಕ್ಷಣ, ಇಲ್ಲಿಯ ಕ್ಯಾರೆಕ್ಟರಿಸ್ಟಿಕ್ ಎ ವಲಯದ ಏನಪ್ಪಾ ಅಂತಂದ್ರೆ ನೋಡಿ ಟ್ರಾಪಿಕಲ್ ಮಾಯಿಸ್ಟ್ ಕ್ಲೈಮೇಟ್ ಇರುತ್ತೆ, ಉಷ್ಣವಲಯದ ಆರ್ದ್ರ ವಾಯುಗುಣ ಇರುತ್ತೆ, ಹೌದಲ್ವಾ? ಯಾಕಂದ್ರೆ ಯಾವಾಗಲೂ ಮಳೆ ಆಗ್ತಿರುತ್ತೆ. ಉಷ್ಣವಲಯದ ಆರ್ದ್ರ ವಾಯುಗುಣವನ್ನು ಹೊಂದಿರುತ್ತೆ. ಕಾರಣ ಆ ಒಂದು ಪ್ರದೇಶದಲ್ಲಿ ಸೂರ್ಯಕಿರಣಗಳು ನೇರವಾಗಿ ಬೀಳುತ್ತವೆ, ಬೀಳೋದ್ರಿಂದ ಉತ್ತಮ ಉಷ್ಣಾಂಶ ಇರುತ್ತೆ. ಉಷ್ಣಾಂಶ ಇದ್ದಾಗಲಿರುವ ನೀರು ಬೇಗನೆ ಆವಿಯಾಗುತ್ತೆ, ಆಗೋದ್ರಿಂದ ಆ ಪ್ರದೇಶದಲ್ಲಿ ಮೋಡ ರಚನೆ ಆಗುತ್ತೆ. ಮೋಡ ರಚನೆ ಆಗೋದ್ರಿಂದ ಮಳೆ ಆಗುತ್ತೆ, ಪರಿಸರ ಮಳೆ ಆಗುತ್ತೆ, ದಿನನಿತ್ಯ ಮಳೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಮೆಜಾನ್ ಫಾರೆಸ್ಟ್, ಮತ್ತೆ ಕಾಂಗೋ ಫಾರೆಸ್ಟ್, ಇಂಡೋನೇಷಿಯಾ, ಪಪುವಾ ನ್ಯೂ ಗಿನಿ ಪ್ರದೇಶದಲ್ಲಿ ದಿನಾ ರೈನ್ಫಾಲ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಆರ್ದ್ರತೆ ಹೆಚ್ಚಿರುತ್ತೆ. ಅದು ಎ ಟ್ರಾಪಿಕಲ್ ಕ್ಲೈಮೇಟ್ ಎ. ಈ ರೀತಿ ಇಂತಹ ಪ್ರದೇಶದಲ್ಲಿ ತಾಪಮಾನವು ಹೆಚ್ಚು ಮತ್ತು ಮಳೆ ಅಧಿಕವಿರೋದರ ಕಾರಣ ಆರ್ದ್ರತೆಯನ್ನು ಹೊಂದಿರುತ್ತೆ, ಹೆಚ್ಚು ಹ್ಯೂಮಿಡಿಟಿ ಇರುತ್ತೆ. ಈ ರೀತಿಯ ಹವಾಮಾನದಲ್ಲಿ ತಾಪಮಾನವು ಯಾವಾಗಲೂ ಹೇಳಿದ್ದೆನಾವಾಗಲೇ 18 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಇದರ ಅರ್ಥ ಇಲ್ಲಿ ಶೀತವಿರುವುದಿಲ್ಲ, ಹ್ಯೂಮಿಡಿಟಿನ ಇನ್ಕ್ರೀಸ್ ಇರುತ್ತೆ. ಇಲ್ಲಿ ವಾರ್ಷಿಕ ಮಳೆ ಸಾಮಾನ್ಯವಾಗಿ 1500 ಮಿಲಿಮೀಟರ್ ಆಗುತ್ತೆ, ಯಾಕಂದ್ರೆ ಮತ್ತೆ ಯಾವಾಗಲೂ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ದಿನ ರೈನ್ಫಾಲ್. ಅದಕ್ಕೆ ನಾವು ಇದನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತಾನೆ ಕರಿತೀವಿ. ದಿನ ಮಳೆ ಆಗುತ್ತೆ, 1500 ಮಿಲಿಮೀಟರ್ಗಿಂತ ಹೆಚ್ಚಿರುತ್ತೆ, ಹೌದಾ? ಯಾವ ಅಕ್ಷಾಂಶದ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂದ್ರೆ ಸಮಭಾಜಕ ವೃತ್ತ. ಎಲ್ಲಿಂದ ಎಲ್ಲಿಗೆ ಅಂತ ಬಂದ ನೋಡಿ, ಈ ಕ್ಷೇತ್ರದ ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿ 5 ಡಿಗ್ರಿ, ದಕ್ಷಿಣದಲ್ಲಿ 5 ಡಿಗ್ರಿ ಅಕ್ಷಾಂಶದ ನಡುವೆ. ಉತ್ತರದಲ್ಲಿ 5 ಡಿಗ್ರಿ, ಈಗ ನೋಡಿ ಇದು ಸಮಭಾಜಕ ವೃತ್ತ, ಉತ್ತರದಲ್ಲಿ 5 ಡಿಗ್ರಿ ಅಕ್ಷಾಂಶ, ದಕ್ಷಿಣದಲ್ಲಿ 5 ಡಿಗ್ರಿ ಅಕ್ಷಾಂಶ. ಇದರ ನಡುವೆ ಈ ಒಂದು ಪ್ರದೇಶದಲ್ಲಿ ಏನಾಗ್ತಿರುತ್ತೆ, ಈ ಒಂದು ಎ ವಲಯ ಕಂಡು ಬರುತ್ತೆ. ಹೆಚ್ಚು ಆರ್ದ್ರತೆ ಇರುತ್ತೆ, ಕಾರಣ ಅಲ್ಲಿ ದಿನ ಮಳೆ ಆಗುತ್ತೆ, ಹೆಚ್ಚು ಉಷ್ಣಾಂಶವಿರುತ್ತೆ. ಈ ಪ್ರದೇಶದ ವಾಯುಗುಣವನ್ನು ನಾವು ಎ ಎಂಬ ಅಕ್ಷರದಿಂದ ಗುರುತಿಸ್ತಾ ಇದೀವಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಎ ಎಂಬ ವಲಯ, ನಾವು ಈಗ ಇದರ ಒಂದು ಗುಣಲಕ್ಷಣವನ್ನು ನೋಡ್ಕೊಂಡಿವಿ. ಹಾಗಾದ್ರೆ ಈಗ ಸ್ವಲ್ಪ ಹೆಜ್ಜೆಡೋಣ. ಇಲ್ಲಿದೆ ನೋಡಿ ಎ ವಲಯ, ಟ್ರಾಪಿಕಲ್ ರೀಸನ್ ಅಲ್ಲಿ ಬರ್ತಕ್ಕಂತ ಎ ವಲಯ ಎ. ಇಲ್ಲಿ ಹವಾಮಾನ ಗುಂಪುಗಳು ಅಥವಾ ಮಳೆಯ ಋತುಮಾನ ಮತ್ತು ತಾಪಮಾನದ ಗುಣಲಕ್ಷಣಗಳ ಆಧಾರದ ಮೇಲೆ ಸಣ್ಣ ಅಕ್ಷರಗಳ ವಿನ್ಯಾಸಗೊಳಿಸಲಾಗಿದೆ. ನಾವು ಇಷ್ಟತ್ತೇನು ನೋಡಿದೀವಿ, ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ನೋಡಿದೀವಿ. ಅದಕ್ಕೀಗ ಮತ್ತೆ ಇನ್ನೊಂದು ಲೆಟರ್ ಆಡ್ ಹಾಕ್ಯಂತ ಹೋಗುತ್ತೆ, ಅವು ಸ್ಮಾಲ್ ಲೆಟರ್ಸ್ ಗಳು ಆಡ್ ಆಗ್ತವೆ. ಸ್ಮಾಲ್ ಲೆಟರ್ಸ್ ಗಳು ಎ ಅಂತ ಏನಿದೆ, ಟ್ರಾಪಿಕಲ್ ಎ ಅಂತ ನಮಗೆ ಗುರುತಿಸಿದ್ರು ಉಷ್ಣವಲಯ, ಅದಕ್ಕೆ ಇನ್ನೂ ಸ್ಮಾಲ್ ಲೆಟರ್ಸ್ ಆಡ್ ಆಗ್ತವೆ. ಯಾವ್ಯಾವ ಸ್ಮಾಲ್ ಲೆಟರ್ಸ್ ಯಾಕೆ ಆಡ್ ಆಗ್ತವೆ ಅಂತ ಬಂದಾಗ, ಹವಾಮಾನ ಗುಂಪುಗಳು ಅಥವಾ ಮಳೆ ಋತುಮಾನ ಮತ್ತು ತಾಪಮಾನದ ಗುಣಲಕ್ಷಣಗಳ ಆಧಾರದ ಮೇಲೆ ಸಣ್ಣ ಅಕ್ಷರಗಳಿಂದ ವಿನ್ಯಾಸಗೊಳಿಸಲಾಗಿದೆ. ಕ್ಯಾಪಿಟಲ್ ಲೆಟರ್ ಆ ಒಂದು ರೀಸನಲ್ ಬಂದಾಗ ಎ, ಆ ರೀಸನಲ್ ಒಳಗಡೆ ಅಲ್ಲಿ ಆಗುವ ಮತ್ತೆ ಬದಲಾವಣೆನ ಸ್ಮಾಲ್ ಲೆಟರ್ಸ್ ಗಳನ್ನ ಗುರುತಿಸ್ತಾರೆ. ನೋಡಿ, ಶುಷ್ಕತೆಯ ಋತುಗಳನ್ನು ಸಣ್ಣ ಅಕ್ಷರಗಳಿಂದ ಸೂಚಿಸಲಾಗಿದೆ, FMWS. ಸ್ವಲ್ಪ ಇಂಗ್ಲಿಷ್ ಅನ್ನೇ ಜಾಸ್ತಿ ಇಲ್ಲಿ ಏನ್ ಮಾಡಬೇಕು, ಪದಗಳನ್ನ ಬಳಸಬೇಕು. ಯಾಕಂದ್ರೆ ಇಂಗ್ಲಿಷ್ ಪದಗಳಿಂದನೇ ಮುಂದಿನ ಅಕ್ಷರ ನಿರ್ಧಾರವಾಗಿರುತ್ತೆ, ಹೌದಾ? ಇಲ್ಲಿ ನೋಡಿ, ಎಫ್ ಅಂದ್ರೆ ರೈನ್ಫಾಲ್, ಸಾರಿ, ಎಫ್ ಅಂದ್ರೆ ರೈನ್ಫಾಲ್ ನೋಡಿ, ಎಫ್. ಡಬ್ಲ್ಯೂ ಅಂದ್ರೆ ವಿಂಟರ್ ನೋಡಿ, ಈಗ ಎಂ ಅಂದ್ರೆ ಮಾನ್ಸೂನ್, ಎಸ್ ಅಂದ್ರೆ ಸಮ್ಮರ್. ಅದಕ್ಕೆ ಹೇಳ್ತಲ್ಲ ಎಸ್, ಎಂ, ಡಬ್ಲ್ಯೂ, ಆಮೇಲೆ ಎಫ್, ಈ ಪದಗಳು ನಿಮಗೆ ಗೊತ್ತಿರ್ಬೇಕಾ? ಇಲ್ಲಿ ನೋಡಿ, ರೈನ್ಫಾಲ್, ನೋ ಡ್ರೈ ಸೀಸನ್. ಈಗ ನೋಡಿ ಎ ತಗೊಂಡಿ ನಾವು, ಅದ್ರಾಗ ಮತ್ತೆ ಏನಾಗ್ತವೆ, ಸ್ಮಾಲ್ ಲೆಟರ್ಸ್ ಆಡ್ ಆಗ್ತವೆ. ಎ ಜೊತೆ ಈಗ ಎಫ್ ಆಡ್ ಆಗುತ್ತೆ. ಮೊದ್ಲು ಇವು ಏನಂತ ನೋಡ್ಕೊಂಡ್ಬಿಡೋಣ. ಶುಷ್ಕ ಋತುವಿಲ್ಲ, ನೋ ಡ್ರೈ ಸೀಸನ್ ಬಿಕಾಸ್ ದೇರ್ ಇಸ್ ರೆಗ್ಯುಲರ್ ರೈನ್ಫಾಲ್. ಮತ್ತು ಉಷ್ಣಾಂಶ ಹೆಚ್ಚು, ಮಳೆನೂ ಜಾಸ್ತಿ, ಅದಕ್ಕೆ ಅಲ್ಲಿ ಶುಷ್ಕ ಇರಂಗಿಲ್ಲ, ಆರ್ದ್ರತೆನೇ ಜಾಸ್ತಿ ಇರುತ್ತೆ. ಯಾವುದು? ಎಫ್, ಎಫ್ನ ಅರ್ಥ. ನೆಕ್ಸ್ಟ್ ಎಂ, ಮಾನ್ಸೂನ್. ಮಾನ್ಸೂನ್ ಆ ಒಂದು ವಲಯ ಮಾನ್ಸೂನ್ ಕ್ಲೈಮೇಟ್ ಅನ್ನು ಹೊಂದಿರುತ್ತೆ. ಯಾವುದು? ಮಾನ್ಸೂನ್ ಕ್ಲೈಮೇಟ್. ಯಾವುದು? ಎಂ. ನೋಡ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡಬ್ಲ್ಯೂ, ವಿಂಟರ್ ಡ್ರೈ ಸೀಸನ್. ಡಬ್ಲ್ಯೂ ಅಂದ್ರೇನು? ವಿಂಟರ್ ಡ್ರೈ ಸೀಸನ್. ಚಳಿಗಾಲದಲ್ಲಿ ಶುಷ್ಕ ಋತುವಿರುತ್ತೆ. ಚಳಿಗಾಲದಲ್ಲಿ ಶುಷ್ಕ ಋತು ಇರುತ್ತೆ ಅಂದ್ರೆ ಬೇಸಿಗೆಯಲ್ಲಿ ಮಳೆಯಾಗುತ್ತೆ. ಸಮ್ಮರ್ ವೆಟ್, ಏನು ವಿಂಟರ್ ಡ್ರೈ ಸೀಸನ್ ಇದ್ರೆ ಸಮ್ಮರ್ ಏನಿರುತ್ತೆ ಅಂತಂದ್ರೆ ಅಲ್ಲಿ ಹ್ಯೂಮಿಡ್ ಇರುತ್ತೆ, ಜಾಸ್ತಿ ಮಳೆ ಆಗುತ್ತೆ. ನೆಕ್ಸ್ಟ್ ಸಮ್ಮರ್ ಡ್ರೈ ಸೀಸನ್, ಬೇಸಿಗೆಯಲ್ಲಿ ಶುಷ್ಕ ಋತುವಿರುತ್ತೆ, ಎಸ್ ಅಂದ್ರೆ. ಆದರೆ ವಿಂಟರ್ ಅಲ್ಲಿ ಮಳೆ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಒಟ್ಟ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮಗೆ ಬರ್ತಾ ಅರ್ಥ ಆಗುತ್ತೆ ನೋಡಿ. ಈಗ ನಾವು ಎಫ್ ಜೊತೆಗೆ ಏನ ಆಡ್ ಮಾಡ್ಬಿಡೋಣ. ಎಫ್ ಜೊತೆ ಏನ ಆಡ್ ಮಾಡ್ತಾ ಇದೀವಿ, ಇಲ್ಲಿ ನೋಡಿ, ಎ ಎಫ್, ಎ ಎಂ, ಎ ಡಬ್ಲ್ಯೂ. ನೋಡಿ ಡಾರ್ಕ್, ಇಲ್ಲಿ ಕೆಳಗೆ ಬರ್ತಾ ಲೈಟ್ ಆಗ್ತಾ ಇದೆ, ಮೇಲೆ ಹೋಗ್ತಾ ಡಾರ್ಕ್ ಆಗ್ತಾ ಇದೆ. ಡಾರ್ಕ್ ಎದಕ್ಕೆ ಆಗ್ತಾ ಇದೆ ಅಂದ್ರೆ, ಫಸ್ಟ್ ಎ ಎಫ್ ಯಾಕಂದ್ರೆ ಹೆವಿ ರೈನ್ಫಾಲ್ ಆಗುತ್ತೆ ಅಲ್ಲಿ, ರೈನ್ಫಾಲ್, ನೋ ಡ್ರೈ ಸೀಸನ್. ನೋಡಿ ಅಮೆಜಾನ್ ಅಲ್ಲಿ ಸೆಂಟ್ರ್ ಭಾಗದ ಎಲ್ಲ ರೈನ್ಫಾಲ್ ಆಗುತ್ತೆ, ಇಲ್ಲಿ ಕಾಂಗೋ ಇದು ರೈನ್ಫಾಲ್ ಆಗುತ್ತೆ, ಇದು ರೈನ್ಫಾಲ್ ಆಗುತ್ತೆ. ತುಂಬಾ ಡಾರ್ಕ್ ಇರೋದೆಲ್ಲ ಜಾಸ್ತಿ ಮಳೆ ಆಗುವ ಪ್ರದೇಶ, ದಿನನಿತ್ಯ ಮಳೆಯಾಗುವ ಪ್ರದೇಶ, ವರ್ಷದ ಎಲ್ಲಾ ಅವಧಿಯಲ್ಲಿ ಮಳೆಯಾಗುವ ಪ್ರದೇಶ, ಅದು ಎ ಎಫ್. ನಿತ್ಯ ಹರಿದ್ವರ್ಣ ಕಾಡು, ಮಳೆಕಾಡು ಅರಣ್ಯ, ಎ ಎಫ್.
ಕೊಟ್ಬಿಡ್ತಾನೆ ಎಕ್ಸಾಮ್ ನಲ್ಲಿ. ಕೋಪೆನ್ ರವರ ಹವಾಮಾನ ವರ್ಗೀಕರಣದ ಆಧಾರದ ಮೇಲೆ ಅಮೆಜಾನ್ ಯಾವುದಕ್ಕೆ ಸೂಚಿಸುತ್ತದೆ ಅಂದ್ರೆ AFAMA ASAW ಅಂತ ಕೊಟ್ಟಿರ್ತಾನೆ ನಿಮ್ಗೆ. ಎ ಅಂದ್ರೆ ಟ್ರಾಪಿಕಲ್ ರೀಜನಲ್, ಎಫ್ ಅಂದ್ರೆ ರೈನ್ಫಾಲ್, ಟ್ರಾಪಿಕಲ್ ರೈನ್ಫಾಲ್ ಫಾರೆಸ್ಟ್. ಅರ್ಥ ಆಗ್ತಿದೆ ತಾನೆ? ಎಎಫ್ ಆದ್ಮೇಲೆ AM ಮಾನ್ಸೂನ್, ವರ್ಷದ ಒಂದು ನಿಗದಿತ ಅವಧಿಯಲ್ಲಿ ಮಳೆ ಆಗುತ್ತೆ, ವರ್ಷದ ಎಲ್ಲ ಅವಧಿಯಲ್ಲಿ ಮಳೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಪಶ್ಚಿಮ ಘಟ್ಟಗಳು ತಗೊಳ್ಳಿ, ವರ್ಷದ ಎಲ್ಲ ಅವಧಿಯಲ್ಲಿ ಮಳೆ ಆಗತ್ತಾ? ಆಗಲ್ಲ, ನಿಗದಿತ ಅವಧಿಯಲ್ಲಿ ಮಳೆ ಆಗುತ್ತೆ. ಅದು ಏನು? AM ಮಾನ್ಸೂನ್. ಎಲ್ಲಿ? ಟ್ರಾಪಿಕಲ್ ಮಾನ್ಸೂನ್. ಟ್ರಾಪಿಕಲ್ ಅಂದ್ರೆ ಎಂ ಅಂದ್ರೆ ಮಾನ್ಸೂನ್, ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್. ಅರ್ಥ ಆಗ್ತಿದೆ ತಾನೆ? ನೆಕ್ಸ್ಟ್ ಬನ್ನಿ AW ಟ್ರಾಪಿಕಲ್ ವಿಂಟರ್ ಸೀಸನ್. ಏನಿದೆ? ವಿಂಟರ್ ಸೀಸನ್ ಅಲ್ಲಿ ಡ್ರೈ ಅಂಡ್ ವೆಟ್ ಸಮ್ಮರ್. ವಿಂಟರ್ ಸೀಸನ್ ಇದೆ, ಡ್ರೈ ಇದೆ, ಅಂದ್ರೆ ಶುಷ್ಕ ಚಳಿಗಾಲ, ಆರ್ದ್ರ ಬೇಸಿಗೆ ಕಾಲ. ಯಾವುದು? AW ಅಂದರೆ ಬೇಸಿಗೆಯಲ್ಲಿ ಮಾತ್ರ ಮಳೆ ಆಗುತ್ತೆ. ಬೇಸಿಗೆಯಲ್ಲಿ ಮಾತ್ರ ಮಳೆ ಆಗೋದು AW. ಋತುಮಾನದಲ್ಲಿ ಮಳೆ ಆಗೋದು AM. ದಿನನಿತ್ಯ ಪ್ರತಿ ವರ್ಷದ ಎಲ್ಲ ಅವಧಿಯಲ್ಲಿ ಮಳೆ ಆಗೋದು AF. ಯಾವ್ದು ಮಾತಾಡ್ತಾ ಇದ್ದೀವಿ? ಹೌದಾ? AF ನೋಡಿ, AF ಟ್ರಾಪಿಕಲ್ ರೈನ್ ಫಾರೆಸ್ಟ್, AM ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್, AW ಟ್ರಾಪಿಕಲ್ ಸವನ್ನಾ. ಟ್ರಾಪಿಕಲ್ ಸವನ್ನಾ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ ಸವನ್ನಾದಲ್ಲಿ, ಸವನ್ನಾ ಫಾರೆಸ್ಟ್ ಅಲ್ಲಿ. ಅದು ಏನಾಗುತ್ತೆ? W. ಯಾಕ? ವಿಂಟರ್ ಡ್ರೈ. ವೈ? ಸಮ್ಮರ್ ವೆಟ್. ಹೌದಾ? ಇಲ್ಲಿ ನೋಡೋಣ, ಇದು ನೋ ಥರ್ಡ್ ಲೆಟರ್ ವಿಂಟರ್ಸ್ ಇಲ್ಲಿ ಬರ್ತೀನಿ. ಅದು ಏನಂತ ನೋ ಥರ್ಡ್ ಲೆಟರ್ ಆಮೇಲೆ, ಯಾಕಂದ್ರೆ ಇಲ್ಲಿ ಇನ್ನೊಂದು ಪದಗಳು ಮುಂದೆ ಆಡ್ ಆಗ್ತಾವ, ಬರ್ತಾ ಇಲ್ಲಿ ಎರಡೇ ಲೆಟರ್ ಬರ್ತಾವೆ ಎದಲ್ಲಿ. ಇಲ್ಲಿ ನೋಡ್ಕೊಂಬಿಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಡಾರ್ಕ್ ಕಾಣ್ತಾ ಇರೋದೆಲ್ಲ AF, ಸ್ವಲ್ಪ ಡಾರ್ಕ್ ಆಗಿದ್ದೆಲ್ಲ AM, ಪೂರ್ತಿ ಲೈಟ್ ಸ್ಕೈ ಬ್ಲೂ ಆಗಿದ್ದೆಲ್ಲ ಏನದು? AW. ಎಲ್ಲಿ ಬರ್ತಾ ಇದೆ? ಎ ರೀಸನಲ್ ಅಲ್ಲಿ ಅಲ್ಲಿ ಆಗುವ ಮಳೆ ಆಧಾರದ ಮೇಲೆ FMW ಅಂತ ನಾವೇನ್ ಮಾಡ್ತಾ ಇದೀವಿ? ಡಿಟೆಕ್ಟ್ ಮಾಡ್ತಾ ಇದ್ವಿ. ನೋಡಿ. ಎ ಅಂದ್ರೆ ನಿಮಗೆ ಗೊತ್ತು, ಕಡಿಮೆ ಸರಾಸರಿ ಮಾಸಿಕ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್. ಅವರೇ ನಾನು ಫಸ್ಟ್ ಈಗ ನೋಡಿದೀವಲ್ಲ ಗುಣಲಕ್ಷಣಗಳು, ಇದು ಎ. ಈಗ ಅದರಲ್ಲಿ ಏನು? AF ಯಾವುದು? ಉಷ್ಣವಲಯದ ಮಳೆಕಾಡು, ಟ್ರಾಪಿಕಲ್ ರೈನ್ ಫಾರೆಸ್ಟ್. AF ಅಂದ್ರೆ ಶುಷ್ಕ ತಿಂಗಳ ಮಳೆಯು ಕನಿಷ್ಠ 6 ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು. ಶುಷ್ಕ ತಿಂಗಳಂದ್ರೆ ಡ್ರೈ ಏರಿಯಾ ಅಂತ. ಡ್ರೈ ಇರಲ್ಲ, ಶುಷ್ಕ ತಿಂಗಳಂದ್ರೆ ಅದೇ ಲಾಸ್ಟ್ ಅಲ್ಲಿ ಶುಷ್ಕ, ಅಲ್ಲೇ ಅವಾಗ ಎಷ್ಟಾಗತ್ತೆ ಮಳೆ? 6 ಸೆಂಟಿಮೀಟರ್ ಅಂತ. 6 ಸೆಂಟಿಮೀಟರ್ ಅಂದ್ರೆ 600 ಮಿಲಿಮೀಟರ್. ಅಂದ್ರೆ ಶುಷ್ಕ ಇರಲ್ಲ, ಅದೇ ಶುಷ್ಕ ತಿಂಗಳು, ಅದೇ ಕಡಿಮೆ ಮಳೆ ಅಂತ. ಅದಕ್ಕೆ ಅಲ್ಲಿ ಎಲ್ಲಿ ಸಮಭಾಜಕದಲ್ಲಿ ಎಷ್ಟು ಕಡಿಮೆ, ನಮಗೆ ಈ ಮಳೆ ಆಗ್ಬಿಟ್ರೆ ನಾವು ಹೊರಗೆ ಹೋಗಲ್ಲ, 600 ಸೆಂಟಿಮೀಟರ್. ಅವ್ರಿಗೆ ಅದೇ ಕಡಿಮೆ ಮಳೆ ಅಂತೆ. ಶುಷ್ಕ ತಿಂಗಳ ಸರಾಸರಿ ಕನಿಷ್ಠ 6 ಸೆಂಟಿಮೀಟರ್ ಮಳೆಗಿಂತ ಅದಕ್ಕಿಂತ ಹೆಚ್ಚಿರುತ್ತೆ. ಎಲ್ಲಿ? AF, ಬಿಕಾಸ್ ದೇರ್ ಇಸ್ ಅ ರೆಗ್ಯುಲರ್ ರೈನ್ಫಾಲ್. ಮಳೆಕಾಡು ಅರಣ್ಯ, AF. ನೆಕ್ಸ್ಟ್ ಬನ್ನಿ AM. ಶುಷ್ಕ ತಿಂಗಳ ಮಳೆ ಎಷ್ಟಿರುತ್ತೆ? 6 ಸೆಂಟಿಮೀಟರ್ ಗಿಂತ ಕಡಿಮೆ. ಇಲ್ಲಿ 6 ಸೆಂಟಿಮೀಟರ್ ಇರುತ್ತೆ, ಅದಕ್ಕಿಂತ ಹೆಚ್ಚಿರುತ್ತೆ. ಇಲ್ಲಿ 6 ಸೆಂಟಿಮೀಟರ್ ಗಿಂತ ಕಡಿಮೆ ಇರುತ್ತೆ ಶುಷ್ಕ ತಿಂಗಳ. ಆದರೆ ಒಟ್ಟು ವಾರ್ಷಿಕ ಮಳೆಯ ಅಂತ ಬಂದಾಗ 4% ಗಿಂತ ಹೆಚ್ಚು. ಇದನ್ನು ಮಳೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಬಟ್ ಇಲ್ಲಿ 6 ಸೆಂಟಿಮೀಟರ್ ಗಿಂತಲೇ ಹೆಚ್ಚಿರುತ್ತೆ. ಇದು ಒಟ್ಟು ವಾರ್ಷಿಕ ಮಳೆ ಅಂತ ಬಂದಾಗ 4 ಸೆಂಟಿಮೀಟರ್ ಗಿಂತ ಹೆಚ್ಚು. ಸ್ವಲ್ಪ ನೋಡಿ, ರೈನ್ ಫಾರೆಸ್ಟ್ ಹೋಲಿಸಿದ್ರೆ ಮಾನ್ಸೂನ್ ಫಾರೆಸ್ಟ್ ಮಳೆ ಏನಾಗ್ತದೆ? ಸ್ವಲ್ಪ ಕಡಿಮೆ, ಬಟ್ ಜಾಸ್ತಿನೇ ಮಳೆ ಕಡಿಮೆ. ಇನ್ನು ಕೆಳಗಡೆ ಬನ್ನಿ, ಆರ್ದ್ರ ಮತ್ತು ಒಣ ಸವನ್ನ ಅಂತ ಬಂದಾಗ ಶುಷ್ಕ ತಿಂಗಳ ಮಳೆ 10 ಸೆಂಟಿಮೀಟರ್ ಗಿಂತ ಕಡಿಮೆ. ಇಲ್ಲಿ 6 ಸೆಂಟಿಮೀಟರ್ ಗಿಂತ ಕಡಿಮೆ, ಇಲ್ಲಿ 10 ಸೆಂಟಿಮೀಟರ್ ಗಿಂತ ಕಡಿಮೆ. ಒಟ್ಟು ವಾರ್ಷಿಕ ಮಳೆ ಅಂತ ಬಂದಾಗ 4% ಗಿಂತ ಕಡಿಮೆ. ಹೌದಾ? ಈ ಪ್ರದೇಶಕ್ಕೆ ಬಂದ್ರೆ ಅಂದ್ರೆ ಇಲ್ಲಿ ಮಳೆ AF ಅಲ್ಲಿ ಹೆಚ್ಚಿದೆ, AM ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು AW ಅಲ್ಲಿ ಇನ್ನೂ ಕಡಿಮೆ ಆಗ್ತಾ ಇದೆ. ಬಟ್ ಅದೆಲ್ಲ ಮಳೆ ಜಾಸ್ತಿನೇ. ಅಲ್ಲಿಗಷ್ಟೇ ನಾವೇನ್ ಮಾಡ್ತಾ ಇದೀವಿ? ಕಂಪೇರ್ ಮಾಡ್ಕೊಂತಿದೀವಿ. ನಾವು ಆ ಒಂದು ಪ್ರದೇಶಕ್ಕೆ ಅಷ್ಟೇ ಕಂಪೇರ್ ಮಾಡ್ಕೊಂತಿದೀವಿ. ಶುಷ್ಕ ತಿಂಗಳ ಮಳೆ 10 ಸೆಂಟಿಮೀಟರ್ ಗಿಂತ ಕಡಿಮೆ ಇರುತ್ತೆ, ಮತ್ತು ಒಟ್ಟು ವಾರ್ಷಿಕ ಮಳೆಯಲ್ಲಿ 4% ಗಿಂತ ಹೆಚ್ಚಿರುತ್ತೆ. ಹೌದಾ? ಎಸ್, ಇದು ನಾವೇನು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬರ್ತಕ್ಕಂಥ ಎ. ಅರ್ಥ ಆಗ್ತಿದೆಯಲ್ಲ? ಬಹಳ ಇಂಪಾರ್ಟೆಂಟು. ನೀವು ಇಲ್ಲಿ ಡಿಕ್ಟೇಟ್ ಮಾಡ್ಬೇಕಾದ್ರೆ ನೀವು ಆ ಲೆಟರ್ಸ್ ಗಳನ್ನ ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು. ಏನು ಅಂತ ಬಂದಾಗ F ಅಂದ್ರೆ ರೈನ್ಫಾಲ್, M ಅಂದ್ರೆ ಮಾನ್ಸೂನ್, W ಅಂದ್ರೆ ಡ್ರೈ ವಿಂಟರ್, ಹೌದಾ? S ಅಂದ್ರೆ ಡ್ರೈ ಸಮ್ಮರ್. ಇವು ಗೊತ್ತಿರಬೇಕು. ಅವು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಏನ್ ಮಾಡ್ಬೋದು? ಆನ್ಸರ್ ಮಾಡ್ಬೋದು. ಹೌದಾ? ಈಗ ಎ ನಾವು ಮಾತಾಡಿದ್ದು ಎ. ನೆಕ್ಸ್ಟ್ ಯಾವ್ದಕ್ಕೆ ಬರೋಣ? ಬಿ. ನೋಡಿ, ಬಿ.
ಬಿ ಅಂತ ಬಂದಾಗ ಸೇಮ್ ಹವಾಮಾನ ಪ್ರಕಾರಗಳನ್ನು ನಾವು ದೊಡ್ಡ ಆಂಗ್ಲ ಅಕ್ಷರಗಳಿಂದ ಗುರುತಿಸ್ತೇವೆ, ಕ್ಯಾಪಿಟಲ್ ಲೆಟರ್ಸ್ ಗಳಿಂದ. ಬಿ ಬಂದಿವಿ. ಬಿ ಒಣ ಹವಾಮಾನ, ಡ್ರೈ ಕ್ಲೈಮೇಟ್. ಹೌದಲ್ಲಿದು ಟೆಂಪರೇಚರ್ ಮೇಲೆ ಅಲ್ಲ, ಇದು ಡ್ರೈ ಕ್ಲೈಮೇಟ್ ಮೇಲೆ. ಈಗ ಹಿಂದೆ ಮಾತಾಡಿದ್ದು ಟೆಂಪರೇಚರ್ ಮೇಲೆ. ಬಿ ಏನು ಡ್ರೈ ಮೇಲೆ ಅಲ್ಲ. ಸಿ ಮತ್ತೆ ಟೆಂಪರೇಚರ್, ಡಿ ಟೆಂಪರೇಚರ್, ಇ ಟೆಂಪರೇಚರ್, ಎಚ್ ಬಂದ್ರೆ ಹೈಲ್ಯಾಂಡ್ ಲಾಸ್ಟ್ಗೆ ಇರೋದು. ಈಗ ನಾವು ಒಣ ಡ್ರೈ ತೆರೆ ಇಟ್ಕೊಂಡ್ಬಿಡು. ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ ಕ್ಲೈಮೇಟ್. ಎಲ್ಲಿ ಡ್ರೈ ಇರುತ್ತೆ ಅಲ್ಲಿದು ಮಾತಾಡ್ತೀವಿ. ಇದು ಡ್ರೈ ಕ್ಲೈಮೇಟ್. ಇಲ್ಲಿ ಏನಿರುತ್ತೆ ನೋಡೋಣ. ಈ ರೀತಿಯ ಹವಾಮಾನವು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ 20 ರಿಂದ 35 ಡಿಗ್ರಿ ಅಕ್ಷಾಂಶದ ನಡುವೆ ಜಾಸ್ತಿ ವ್ಯಾಪಿಸಿದೆ. ಇಲ್ಲಿದೆ ನೋಡಿ, ಈಗ 20 ರಿಂದ 30 ಡಿಗ್ರಿ ಅಕ್ಷಾಂಶದ ನಡುವೆ ಜಾಸ್ತಿ ವ್ಯಾಪಿಸಿದೆ. ಕೆಳಗಡೆ 20 ರಿಂದ 30 ಡಿಗ್ರಿ ಅಕ್ಷಾಂಶದ ನಡುವೆ ಜಾಸ್ತಿ ವ್ಯಾಪಿಸಿದೆ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಹೌದಾ? ವ್ಯಾಪಿಸಿದೆ. ಈ ಪ್ರದೇಶದಲ್ಲಿ ಆವಿಯಾಗುವಿಕೆ ಮಳೆಯನ್ನು ಮೀರಿರುತ್ತದೆ. ಅದರ ಅರ್ಥ ಹೆಚ್ಚು ಆವಿಯಾಗುತ್ತದೆ, ಕಾರಣ ಶುಷ್ಕ ವಾಯುಗಳ ರಚನೆ ಆಗುತ್ತದೆ. ಮಳೆ ಅವನೇನಂತಾನೆ, ಈ ಪ್ರದೇಶದಲ್ಲಿ ಆವಿಯಾಗುವಿಕೆ ಮಳೆಯನ್ನು ಮೀರಿರುತ್ತದೆ. ಅಂದ್ರೆ ಮಳೆ ಕಡಿಮೆ ಬಟ್ ಹಾವಿನೇ ಜಾಸ್ತಿ. ಮಳೆ ಕಡಿಮೆ ಹಾವಿ ಜಾಸ್ತಿ ಆಯ್ತಂದ್ರೆ ಮತ್ತೆ ಅಲ್ಲಿ ಏನಿರುತ್ತೆ, ವಾತಾವರಣ ಶುಷ್ಕ ಇರುತ್ತೆ, ಒಣ ಪ್ರದೇಶವನ್ನು ಒಳಗೊಂಡಿರುತ್ತೆ. ಅದೇ ಹೇಳ್ತಾನೆ ಅವನು, ಇಂತಹ ಪ್ರದೇಶದಲ್ಲಿ ಮಳೆ ಕಡಿಮೆ ಆದರೆ ಬಾಷ್ಪಿ ವಿಸರ್ಜನೆ, ಇದು ಬಾಷ್ಪಿ ಆಗಬೇಕು, ಬಾಷ್ಪಿ ವಿಸರ್ಜನೆ ಹೆಚ್ಚು, ಕಾರಣ ಅಧಿಕ ಉಷ್ಣಾಂಶ ಕಡಿಮೆ ಮಳೆ. ಅಧಿಕ ಉಷ್ಣಾಂಶ ಕಡಿಮೆ ಮಳೆ. ಯಾವ ಪ್ರದೇಶ? ಬಿ ಪ್ರದೇಶ. ಡ್ರೈ, ಅಧಿಕ ಉಷ್ಣಾಂಶ, ಮಳೆ ಏನಿದೆ ಕಡಿಮೆ. ಅದಕ್ಕೆ ನಾವೇನ್ ಕರಿತೀವಿ ಇದನ್ನ? ಡ್ರೈ ಕ್ಲೈಮೇಟ್. ಯಾವ ಕ್ಲೈಮೇಟ್? ಡ್ರೈ ಕ್ಲೈಮೇಟ್. ಬಿ ಎಂಬ ಪ್ರದೇಶವಿದಾವಲ್ಲ, ಇವೆಲ್ಲ ಏನಿವು? ಡ್ರೈ ಕ್ಲೈಮೇಟ್ಸ್ಗಳು. ನೋಡಿ, ಮೇಲೆ ಕೆಳಗೆ ಹಂಚಿಕೆ ಆಗಿದಾವೆ. ಇಲ್ಲಂದ್ರೆ ಕರೆಕ್ಟ್ ಒಂದೇ ಕಡೆ ಹಂಚಿಕೆ ಆಯಿತು. ಟೆಂಪರೇಚರ್ ಮೇಲೆ ನೋಡಿದೀವಿ. ಇವು ನೋಡಿ ಡ್ರೈ ಕ್ಲೈಮೇಟ್ ಇವೆಲ್ಲ. ಇಲ್ಲಿ ಇದನ್ನ ಮತ್ತೆ ನಾವು ಇದಕ್ಕ ಯಾವ ಲೆಟರ್ಸ್ ಆಡ್ ಆಗ್ತವೆ? ಬಿಗೆ. ಅಲ್ಲಿ ನಾವು ಎಗೆ ಏನಾಗಿದ್ವು? ಎಫ್, ಎಂ, ಡಬ್ಲ್ಯೂ, ಎಸ್. ಎಫ್ ಅಂದ್ರೆ ರೈನ್ಫಾಲ್, ಎಂ ಅಂದ್ರೆ ಮಾನ್ಸೂನ್, ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಎಸ್ ಅಂದ್ರೆ ಡ್ರೈ ಸಮ್ಮರ್. ಸ್ಮಾಲ್ ಲೆಟರ್ಸ್ ಆಡ್ ಆಗಿದ್ವು. ಇಲ್ಲಿ ನೋಡೋಣ. ಬಿ ಒಣ ಹವಾಮಾನ ಅಥವಾ ಶುಷ್ಕ ವಾಯುಗುಣ, ಡ್ರೈ ಕ್ಲೈಮೇಟ್ ಅಂತ ಮೊದಲದು ಗೊತ್ತಿರಬೇಕು. ನಾವು ಡ್ರೈ ಕ್ಲೈಮೇಟ್ ಆಗಿದ್ದೀವಿ, ಅದನ್ನ ಮತ್ತೇನು ವರ್ಗೀಕರಣ ಮಾಡ್ತೀವಿ ಈಗ. ಇದರ ಅರ್ಥ, ಈ ವಲಯದಲ್ಲಿ ಮಳೆ ಕಡಿಮೆ, ಹಾವಿಯಾಗುವಿಕೆ ಹೆಚ್ಚು, ದ ಲೋ ಪ್ರೆಸಿಪಿಟೇಷನ್ ಅಂಡ್ ಹೈ ಎವಾಪರೇಷನ್ ಇರುತ್ತೆ. ಈ ಪ್ರದೇಶದಲ್ಲಿ ಕ್ಯಾಪಿಟಲ್ ಅಕ್ಷರಗಳು ಬರ್ತವೆ ಇಲ್ಲಿ ಬಿ ಜೊತೆಗೆ. ಯಾವ್ಯಾವ ಅಂತ ಬಂದಾಗ ಎಸ್ ಮತ್ತು ಡಬ್ಲ್ಯೂ. ಮತ್ತೆ ಇಲ್ಲಿ ನೋಡಿ, ಎಸ್, ಡಬ್ಲ್ಯೂ ಮತ್ತೆ ಕ್ಯಾಪಿಟಲ್ ಸ್ಟಾರ್ಟ್ ಆಗ್ತಿದ್ದಾವೆ. ಎಸ್ ಅಂತ ಬಂದಾಗ ಸೆಮಿ ಅರೈಡ್, ಅರೆ ಶುಷ್ಕ ಪ್ರದೇಶ, ಅದು ನಾವು ಸ್ಟೆಪ್ಪಿ ವಲಯ, ಹುಲ್ಲುಗಾವಲು ಪ್ರದೇಶ ಅಂತ ಕರಿತೀವಿ. ಹೌದಾ? ಡಬ್ಲ್ಯೂ ಅಂತ ಬಂದಾಗ ಅರೈಡ್, ಪೂರ ಶುಷ್ಕ ಪ್ರದೇಶ, ಅದು ಮರುಭೂಮಿನೇ. ಡಬ್ಲ್ಯೂ ಅಂದ್ರೆ ಪೂರ ಮರುಭೂಮಿನೇ. ಎಸ್ ಅಂದ್ರೆ ಅರೆ ಶುಷ್ಕ ಪ್ರದೇಶ, ಅದು ಸಂಪೂರ್ಣ ಮರುಭೂಮಿ, ಅಲ್ಲಿ ಹುಲ್ಲಿರುತ್ತೆ ಅಂತ ಅರ್ಥ. ಮರಗಳಿರಲ್ಲ, ದೊಡ್ಡ ದೊಡ್ಡ ಹುಲ್ಲಿರುತ್ತೆ. ಹೌದಾ? ಅದರಾಗ ಮತ್ತೆ ಎರಡು ಭಾಗ ಮಾಡ್ತಾ ಇದೀವಿ, ಶುಷ್ಕ, ಅರೆ ಶುಷ್ಕ. ಎಲ್ಲಿ? ಡ್ರೈ ಕ್ಲೈಮೇಟ್. ಬಿ ಒಳಗಡೆ ಇಲ್ಲಿ ಎಸ್ ಮತ್ತು ಡಬ್ಲ್ಯೂ ಯಾಡದು ತಾನೆ. ಇಲ್ಲಿ ನೋಡಿ, ಇನ್ನೂ ಎರಡು ಸಣ್ಣ ಅಕ್ಷರಗಳು ಗೊತ್ತಿರಲಿ, ಇವೆರಡು ಬಹಳ ಇಂಪಾರ್ಟೆಂಟ್. ಡಿಕ್ಟೆಡ್. ಕೆ ಅಂದ್ರೆ ಕೋಲ್ಡ್, ಎಚ್ ಅಂದ್ರೆ ಹಾಟ್. ಗೊತ್ತಿರ್ಬೇಕಾ? ಪಿ. ಕೆ ಅಂದ್ರೆ ಕೋಲ್ಡ್, ಎಚ್ ಅಂದ್ರೆ ಹಾಟ್. ಎರಡು ಸ್ಮಾಲ್ ಲೆಟರ್ಸ್ ಆಡ್ ಆಗ್ತಾ ಇದಾವೆ ಇಲ್ಲಿ. ಹೌದಾ? ತಂಪು ವಾತಾವರಣ, ಬಿಸಿ ವಾತಾವರಣ. ನೋಡಿ, ಬಹಳ ಇಂಪಾರ್ಟೆಂಟ್. ಮೊದಲಿಗೆ ಇದರಲ್ಲಿ ಥರ್ಡ್ ಲೆಟರ್ ಇದ್ದಿಲ್ಲ ನೋಡಿ, ಈಗ ಇಲ್ಲಿ ಥರ್ಡ್ ಲೆಟರ್ಗಳು ಆಡ್ ಆಗ್ತಾ ಇದ್ದಾವೆ. ಆಡ್ ಆಗ್ತಿದ್ವು ತಾನೆ ಥರ್ಡ್ ಲೆಟರ್ಗಳು. ಹೌದಾ? ನೋಡಿ, ಬಿ ಎಸ್ ಎಚ್, ಬಿ ಡಬ್ಲ್ಯೂ ಎಚ್, ಬಿ ಎಸ್ ಕೆ, ಬಿ ಡಬ್ಲ್ಯೂ ಕೆ. ನೋಡಮ್ಮ, ಒಟ್ಟ ಕನ್ಫ್ಯೂಸ್ ಆಗಲ್ಲ. 4 ಉಪವಿಭಾಗಗಳನ್ನು ಹೊಂದಿವೆ. ಈಗ ಎಲ್ಲಿ? ಬಿ ಒಳಗಡೆ 4. ಈಗ ಎ ಆಯ್ತು, ಬಿ 4 ಉಪವಿಭಾಗಗಳನ್ನು ಹೊಂದಿವೆ. ಮೂಲಭೂತವಾಗಿ ಇಲ್ಲಿ 2 ಪ್ರಮುಖ ವಿಧಗಳು, ಬಿ ಎಸ್, ಬಿ ಡಬ್ಲ್ಯೂ ಬಹಳ ಇಂಪಾರ್ಟೆಂಟ್. ಫಸ್ಟ್ ಅದು ಆ ಲೆಟರ್ಸ್ ನೋಡ್ಕೊಳ್ಳಿ, ಆಮೇಲೆ ಮುಂದೆ ಆಡ್ ಮಾಡಿ. ಎ ಯಾವ್ಯಾವುದು? ಕೆ ಮತ್ತು ಎಚ್ ಆಡ್ ಮಾಡೋಣ. ಬಿ ಡಬ್ಲ್ಯೂ, ಬಿ ಜೊತೆಗೆ ಡಬ್ಲ್ಯೂ, ಬಿ ಜೊತೆಗೆ ಎಸ್. ಅಂದ್ರೆ ಡ್ರೈ ಪ್ರದೇಶದಲ್ಲಿ ಅರೆ ಶುಷ್ಕ, ಇದು ಶುಷ್ಕ ಪ್ರದೇಶ. ಇಲ್ಲಿ ನೋಡಿ, ಬಿ ಡಬ್ಲ್ಯೂ ಶುಷ್ಕ ವಾಯುಗುಣವನ್ನು ಮತ್ತು ಭೂಮಿಯ ಒಟ್ಟು ಕ್ಷೇತ್ರದಲ್ಲಿ ಇದು 12 ಹೊಂದಿದೆ. ಒಟ್ಟು ಕ್ಷೇತ್ರದಲ್ಲಿ ಇದು ನಿಜವಾದ ಮರುಭೂಮಿ ಎಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಡ್ರೈ, ಅದರ ಪೂರ ಡ್ರೈ ಶುಷ್ಕ, ಅದು ಮರುಭೂಮಿನೇ. ಯಾಕಂದ್ರೆ ಮುಂದೆ ಡಬ್ಲ್ಯೂ ಇದೆ. ಶುಷ್ಕ, ಅರೆ ಶುಷ್ಕ ಅಂತ ಬಂದಾಗ ಬಿ ಎಸ್ ಆಡ್ ಆಗುತ್ತೆ. ಸ್ಟೆಪ್ಪಿ ಅಂತ ಆಡ್ ಆಗುತ್ತೆ. ಅರೆ ಶುಷ್ಕ, ಸೆಮಿ ಅರೈಡ್ ಝೋನ್, ಸ್ಟೆಪ್ಪಿ ಆಡ್ ಆಗುತ್ತೆ. ನೋಡಿ, ಹವಾಮಾನದ ಪ್ರತಿನಿಧಿಸುತ್ತದೆ. ಇದು ಯಾವುದು? ಅರೆ ಶುಷ್ಕ ಹವಾಮಾನ, ಇದು ಶುಷ್ಕ ಹವಾಮಾನ. ಇವು ಹುಲ್ಲುಗಾವಲು ಪ್ರದೇಶವಾಗಿವೆ. ಇದು ಭೂಮಿಯ ಸುಮಾರು 14%, ಅದು 12%, ಇದು 14% ಹೊಂದಿದೆ. ಈ ಪ್ರದೇಶದಲ್ಲಿ ಬಿ ಡಬ್ಲ್ಯೂ ಪ್ರಕಾರದ ಹವಾಮಾನದ ಪ್ರದೇಶಕ್ಕಿಂತ ಹೆಚ್ಚು ಮಳೆ ಆಗುತ್ತೆ. ಬಿ ಎಸ್ ಅಲ್ಲಿ ಬಿ ಡಬ್ಲ್ಯೂಕ್ಕಿಂತ ಮಳೆ ಹೆಚ್ಚಾಗುತ್ತೆ. ಅದು ಕಂಪೇರ್ ಮಾಡಿದ್ರೆ ಹೇಗೆ ಬರಬಾರ್ದು ನೀವು ಮತ್ತೆ ಟ್ರಾಪಿಕಲ್ಗೆ. ಬಿದಾಗ ಅಷ್ಟೇ ಮಾಡಕತ್ತೀವಿ. ಈಗ ಬಿ ಡಬ್ಲ್ಯೂ ಹೋಲಿಸಿದ್ರೆ ಬಿ ಎಸ್ ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಬಿ ಡಬ್ಲ್ಯೂ ಅಂದ್ರೆ ಸಂಪೂರ್ಣ ಏನದು ಮರುಭೂಮಿ, ಬಿ ಎಸ್ ಅಂದ್ರೆ ಸ್ವಲ್ಪ ಅರೆ ಶುಷ್ಕ ಅಲ್ಲ, ಅದಕ್ಕೆ ಹೋಲಿಸಿ ಇಲ್ಲಿ ಮಳೆ ಆಗುತ್ತೆ ಅಂತ ಅರ್ಥ. ಹೌದಾ? ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಬಿ ಡಬ್ಲ್ಯೂ ಮುಂದಿನ ಏನಾಗ್ತಿದೆ? ಎಚ್ ಅಂದ್ರೇನು? ಹಾಟ್. ಕೆ ಅಂದ್ರೆ ಕೋಲ್ಡ್. ನೋಡಿದ್ವಲ್ಲ, ಸ್ಮಾಲ್ ಲೆಟರ್ ಸ್ಟಾರ್ಟ್ ಮಾಡಿದೀವಿ. ಡಬ್ಲ್ಯೂ ಅಂದ್ರೆ
ಎರೈಡ್ ಶುಷ್ಕ. ಎಸ್ ಅಂದ್ರೆ ಕ್ಯಾಪಿಟಲ್ ಎಸ್ ಮಾತಾಡ್ತೀನಿ ನಾನು. ಸ್ಮಾಲ್ ಎಸ್ ಇದ್ರೆ ಸ್ಟೆಪ್ ಅದೇನಾಗುತ್ತೆ, ಸಮ್ಮರ್ ಡ್ರೈ ಆಗುತ್ತೆ. ಸ್ಮಾಲ್ ಡಬ್ಲ್ಯೂ ಇದ್ರೆ ಡ್ರೈ ವಿಂಟರ್, ಡ್ರೈ ಸಮ್ಮರ್ಗಳು ಬರ್ತಾವು. ನಾ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ, ಭಾಳ ಹುಷಾರಿರಲಿ. ಸ್ಮಾಲ್ ಲೆಟರ್ ಅಲ್ಲಿ ನೋಡಿದ್ವಿ ನಾವು ಇಲ್ಲಿ ಕ್ಯಾಪಿಟಲ್ ಲೆಟರ್ ತಗೊಂತ ಇದೀವಿ, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. BWH. ಬಿ ಅಂದ್ರೆ ಏನು, ಎರೈಡ್, ಹೌದಾ, ಡ್ರೈ ಪ್ರದೇಶ. ಡಬ್ಲ್ಯೂ ಅಂದ್ರೆ ಏನು, ಡೆಸರ್ಟ್. ಎಚ್ ಅಂದ್ರೆ ಹಾಟ್, ಈಸಿ ನೋಡಿ. BWH ಎರೈಡ್, ಡೆಸರ್ಟ್, ಹಾಟ್, ಈ ಒಂದು ಪ್ರದೇಶ, ಹೌದಲ್ವಾ. BW ಇದೆ ನೋಡಿ, BW ಶುಷ್ಕ ಮರುಭೂಮಿ, ಹೌದಾ. ಬಿ ಅಂದ್ರೆ ಶುಷ್ಕ ಪ್ರದೇಶ, ಡಬ್ಲ್ಯೂ ಅಂದ್ರೆ ಮರುಭೂಮಿ, ಯಾಕಂದ್ರೆ ಸಂಪೂರ್ಣ ಇದೆ, ಅದು ಶುಷ್ಕ ಇದೆ, ಇದು ಅರೆ ಶುಷ್ಕ ಇದೆ. BS ಅದಕ್ಕೆ ಇಲ್ಲಿ ಎರಡಕ್ಕೂ ಮಳೆ ಕಂಪೇರ್ ಮಾಡ್ರೆ ಇಲ್ಲಿ ನೋಡಿ, ಈಗ ಇದು ವಾರ್ಷಿಕ ಮಳೆ 50ಕ್ಕಿಂತ ಕಡಿಮೆ, ಇದು ವಾರ್ಷಿಕ ಮಳೆ 50ಕ್ಕಿಂತ ಹೆಚ್ಚು. ಕಂಪೇರ್ ಎರಡಕ್ಕೂ ಮಾಡ್ಕೊಂಡ್ರೆ, ಹೌದಾ. ಇಲ್ಲಿ ನೋಡಿ ಈಗ BWH. ಬಿ ಅಂದ್ರೆ ನಿಮಗೆ ಗೊತ್ತು, ಎರೈಡ್ ಝೋನ್. ಎರೈಡ್ ಅಂದ್ರೆ ಡ್ರೈ ಪ್ರದೇಶ, ಅಲ್ಲಿ ಏನಿದೆ. ಡಬ್ಲ್ಯೂ ಬಂದಾಗ ಡೆಸರ್ಟ್ ಅಂತ ಇರಬೇಕು. ಎಚ್ ಅಂದ್ರೆ ಹಾಟ್. ನೋಡಿ, ಸಾರಾ ಮರುಭೂಮಿ, ಅರೇಬಿಯನ್ ಮರುಭೂಮಿ. ಇಲ್ಲಿ ಬನ್ನಿ, ಈ ಪ್ರದೇಶದಲ್ಲಿ ಯಾವ ಮರುಭೂಮಿ ಇದು, ಇಲ್ಲಿ ತಾರ್ ಮರುಭೂಮಿ, ಇರಾನಿಯ ಮರುಭೂಮಿ. ನೋಡಿ, ಆಸ್ಟ್ರೇಲಿಯಾ ಟೋಟಲಿ ವಿಕ್ಟೋರಿಯಾ ಮರುಭೂಮಿ, ಕಲಹರಿ ಮರುಭೂಮಿ, ನಮೀಬ್ ಮರುಭೂಮಿ, ಚಿಹುವಾಹುನ್ ಮರುಭೂಮಿ. ನೋಡಿಗ ಮರುಭೂಮಿ. BWH ಅಂದ್ರೇನು, ಡೆಸರ್ಟ್. ಅದೇ BWK ಇದು ಡೆಸರ್ಟೇ, ಬಟ್ ಕೋಲ್ಡ್ ಡೆಸರ್ಟ್, ಯಾಕಂದ್ರೆ ಕೋಲ್ಡ್. ಇದು ಹಾಟ್ ಡೆಸರ್ಟ್, ಉಷ್ಣ ಮರುಭೂಮಿ. ಇದು ಶೀತ ಮರುಭೂಮಿ. ಮರುಭೂಮಿ ಇದೆ, ಅದರಲ್ಲಿ ಶೀತ ಮರುಭೂಮಿ. ಯಾಕ ಮತ್ತೆ BWA ಇದೆಲ್ಲ, ಡಬ್ಲ್ಯೂ ಅದೇನು ಇಂಡಿಕೇಟ್ ಮಾಡುತ್ತೆ, ಮರುಭೂಮಿ. ಬಿ ಅಂದ್ರೆ ಡ್ರೈ, ಅಲ್ಲಿ ಮರುಭೂಮಿ ಎಂತದ್ದು, ಕೋಲ್ಡ್. ಕೋಲ್ಡ್ ಅಂದ್ರೆ ಸಮೋಷ್ಣವಲಯ ಮರುಭೂಮಿ. ಇವೆಲ್ಲ ಉಷ್ಣವಲಯದಲ್ಲಿ ಬರ್ತವೆ ನೋಡಿ ಮರುಭೂಮಿ. ಇದು ಸಮೋಷ್ಣ. ಇಲ್ಲಿ ಮೇಲೆ ಗೋಬಿ, ತಕ್ಲಮಕಾನ್ ಮರುಭೂಮಿಗಳು, ಇಲ್ಲಿ ಖಜಲ್ಕುಂ, ಕಾರಾಕುಂ ಮರುಭೂಮಿಗಳು. ಇಲ್ಲಿ ಕೆಳಗಡೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪಟಗೋನಿಯ ಮರುಭೂಮಿ. ಇಲ್ಲಿ ಈ ಕಡೆ ಚೀಲಿಯಲ್ಲಿ ಬರ್ತಕ್ಕಂಥ ಅಟಕಾಂ ಮರುಭೂಮಿ. BWS ಎರೈಡ್, ಡೆಸರ್ಟ್, ಕೋಲ್ಡ್, ಸಮೋಷ್ಣ ವಲಯದ ಮರುಭೂಮಿ, ಶುಷ್ಕ ಮರುಭೂಮಿ, ಹೌದಾ. ಉಷ್ಣವಲಯದ ಶುಷ್ಕ ಮರುಭೂಮಿ BWH. ಉಷ್ಣವಲಯದ ಶುಷ್ಕ ಮರುಭೂಮಿ BWH ಹಾಟ್. ಸಮೋಷ್ಣ ವಲಯದ ಶೀತ ಮರುಭೂಮಿ BWK. ಸಿಂಪಲ್, ಅರ್ಥ ಆಯ್ತಲ್ವಾ. BWH. ಆಮೇಲೆ BSH. ಎಸ್ ಬಂತಿದ್ದು ಯಾಕ, ಸೆಮಿ ಅರೈಡ್. ಇಲ್ಲಿ ಹುಲ್ಲುಗಾವಲು ಆಡ್ ಮಾಡ್ತೀವಿ. ಇಲ್ಲಿ ಈ ಕಡೆ ಎಲ್ಲ ಮರುಭೂಮಿ. ಡಬ್ಲ್ಯೂ ವಿತ್ ಡೆಸರ್ಟ್. ಅದ್ರಾಗ H ಇದೆ, K ಇದೆ ನೋಡ್ಕೊಳ್ಳಿ. H ಇದ್ರೆ ಹಾಟ್, K ಇದ್ರೆ ಕೋಲ್ಡ್. ಇಲ್ಲಿ ಎಸ್ ಸೆಮಿ ಅರೈಡ್, ಸ್ಟೆಪ್ಪಿ ಬರುತ್ತೆ, ಇಲ್ಲಿ ಹುಲ್ಲುಗಾವಲು ಬರುತ್ತೆ, ಹೌದಾ. ಮುಂದೆ ಸೇಮ್ H ಆಡ್ ಆಗುತ್ತೆ, K ಆಡ್ ಆಗುತ್ತೆ. H ಅಂದ್ರೆ ನಿಮಗೆ ಗೊತ್ತು, ಹಾಟ್. K ಅಂದ್ರೆ ಕೋಲ್ಡ್. BSH ಅರೈಡ್, ಸ್ಟೆಪ್ಪಿ, ಡೆಸರ್ಟ್. ದೇರ್ ಇಸ್ ನೋ ಡೆಸರ್ಟ್ ಬಿಕಾಸ್ ಸೆಮಿ ಅರೈಡ್ ಇದೆ. ಅಂದ್ರೆ ಹುಲ್ಲುಗಾವಲು, ಅದು ಪುರ ಮರುಭೂಮಿ. 50 ಸೆಂಟಿಮೀಟರ್ ಕಡಿಮೆನೇ ಮಳೆ. ಇಲ್ಲಿ 50 ಸೆಂಟಿಮೀಟರ್ ಮಳೆ ಹೆಚ್ಚು, ಅದಕ್ಕೆ ಏನು ಬೆಳೆದಿದೆ, ಹುಲ್ಲು ಬೆಳೆದಿದೆ. ಹಾಗಾಗಿ BSH ಅರೈಡ್, ಸ್ಟೆಪ್ಪಿ, ಹಾಟ್. ಇದು BSK ಅರೈಡ್, ಸ್ಟೆಪ್ಪಿ, ಕೋಲ್ಡ್. ನಾವು ಮಾತಾಡಿದ್ರು ಸ್ವಾಭಾವಿಕ ಸಸ್ಯ ವರ್ಗದಲ್ಲಿ ಸವನ್ನ ಮಾತಾಡಿದೀವಿ, ಸ್ಟೆಪ್ಪಿ ಇಲ್ಲಿ ನೋಡಿಗ ಇದೆಲ್ಲ ಸವನ್ನ ನೋಡಿದು, ಇದೆಲ್ಲ ಸವನ್ನ ಹುಲ್ಲುಗಾವಲಿದು, ಹೌದಾ. ಇಲ್ಲೆಲ್ಲ ನೋಡಿ ಸವನ್ನ ಹುಲ್ಲುಗಾವಲು ಕಾಂಪೋಸ್, ಹೌದಾ. ಇಲ್ಲಿ ನೋಡಿ ಈ ಕಡೆಗ ಇಲ್ಲಿ ಸವನ್ನ, ಹೌದಾ. ಇಲ್ಲೆಲ್ಲ ಸವನ್ನ. ಉಷ್ಣ ವಲಯದಲ್ಲಿ ಬಂದು ಸಮೋಷ್ಣ ವಲಯದಲ್ಲಿ ಬನ್ನಿ, ಸಮೋಷ್ಣ ವಲಯದಲ್ಲಿ ಬನ್ನಿ. ಇಲ್ಲಿ ನೋಡಗ ಸ್ಟೆಪ್ಪಿ, ಪುಸ್ಟೇಜ್, ಪ್ರೈರೀಸ್, ಪಂಪಾಸ್, ವೆಲ್ಡ್, ಡೌನ್ಸ್, ಕಾಂಟರ್ಬುರಿ, ಸಮೋಷ್ಣ ವಲಯದ ಹುಲ್ಲುಗಾವಲು. ಯಾಕ, ಕೋಲ್ಡ್. ಎರೈಡ್, ಸ್ಟೆಪ್ಪಿ, ಕೋಲ್ಡ್, ಸಮೋಷ್ಣ ವಲಯದ ಹುಲ್ಲುಗಾವಲು. ಉಷ್ಣ ವಲಯದ ಹುಲ್ಲುಗಾವಲು ಎರೈಡ್, ಸ್ಟೆಪ್ಪಿ, ಹಾಟ್. ಇಷ್ಟೇ, ಕನ್ಫ್ಯೂಸ್ ಆಗ್ಬಾರ್ದು. ಇದನ್ನ ಹಿಂಗೆ ನೆನ್ಪಿಟ್ಕೋಬೇಕು ಪ್ರಿಯ ಸ್ನೇಹಿತರೆ. ಅದಕ್ಕೆ ಹೇಳ್ತಿದ್ದೀನಲ್ಲ, ಸ್ವಲ್ಪ ಕೋಡ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದ್ದು ತಗೊಳ್ಳೋಣ. ಸೀದಾಗಿದ್ದೀವಿ. ಬೆಚ್ಚಗಿನ ಸಮೋಷ್ಣ ವಲಯ, ವಾರ್ಮ್ ಟೆಂಪರೇಟ್. ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ, ಈ ಮಾತ್ರ ಡ್ರೈ. ಸಿ ಅಂದ್ರೆ ಟೆಂಪರೇಟ್. ನಾವು ಫಸ್ಟ್ AC, ಈಗ ಬಿ ಬಿಡಿ, ಡ್ರೈ ಅದು. ಎ ಅಂದ್ರೆ ಉಷ್ಣಾಂಶ, ಸಿ ಅಂದ್ರೆ ಸಮಶೀತೋಷ್ಣ. ಇಲ್ಲಿ ಉಷ್ಣವಲಯ ಬಂತು, ಸಮಶೀತೋಷ್ಣಕ್ಕೆ ಬಂದ್ವಿ ನಾವೀಗ, ಯಾಕಂದ್ರೆ ಟೆಂಪರೇಚರ್ ಆಧಾರದ ಮೇಲೆ ಅಲ್ಲ. ಸಮೋಷ್ಣ ವಲಯ, ನೀವು ಇದನ್ನ ನೆನ್ಪಿಟ್ಕೋರಿ. ಸಿ ಅಂದ್ರೆ ಟೆಂಪರೇಟ್, ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ. ಆರ್ದ್ರ ಉಷ್ಣ ವಲಯದ ಮಧ್ಯ ಅಕ್ಷಾಂಶ ಹವಾಮಾನ ಇರುತ್ತೆ, ಮಾಯಿಶ್ಚರ್. ಸಬ್ ಟ್ರಾಪಿಕಲ್ ಮಿಡ್ ಲ್ಯಾಟಿಟ್ಯೂಡ್ ಕ್ಲೈಮೇಟ್ ಅಂತ ಬರುತ್ತೆ. ನೋಡಿ ಇಲ್ಲಿಯ ಒಂದು ಕ್ಯಾರೆಕ್ಟರಿಸ್ಟಿಕ್. ಈ ರೀತಿಯ ಹವಾಮಾನವು ಸಮಪಾಚಕದ ಉತ್ತರ ಮತ್ತು ದಕ್ಷಿಣದಲ್ಲಿ 30 ರಿಂದ 50 ಡಿಗ್ರಿ, ಅದು 20 ರಿಂದ 30 ಡಿಗ್ರಿ, ಅದು ಎ.
0ದಿಂದ 5 ಕೆಳಗೆ ಉತ್ತರ, ಅದು 20ರಿಂದ 30, ಇದು 30ರಿಂದ 50 ಡಿಗ್ರಿ. ನೋಡಿ ಮತ್ತೆ ಮೇಲೆ ಹೋಗ್ತಾ ಇದೀವಿ ನಾವು, ಸಿ ಬಂದ್ಮೇಲೆ ಮೇಲೆ ಹೋಗ್ತಾ ಇದೀವಿ. ವ್ಯಾಪ್ತಿದೆ ಕಂಡು ಬರುತ್ತದೆ ಮತ್ತು ಮುಖ್ಯವಾಗಿ ಖಂಡಗಳ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿ ಕಂಡು ಬರುತ್ತೆ. ನೋಡಿ ಖಂಡಗಳ ಪೂರ್ವ ಮತ್ತು ಪಶ್ಚಿಮ ನೋಡಾಗ ಇದು ಒಂದು ಪಶ್ಚಿಮಕ್ಕಿದೆ, ಯುರೋಪ್ನಲ್ಲಿ ಉಳಿದೆಲ್ಲ ಪೂರ್ವ. ಪೂರ್ವ 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 ಕರಾವಳಿಗೆ ಜಾಸ್ತಿ ಇದೆ ನೋಡಿ, ಹೌದಾ. ವಾರ್ಷಿಕ ಅವಧಿಯಲ್ಲಿ ಅತ್ಯಂತ ಶೀತ ತಿಂಗಳ ಸರಾಸರಿ ತಾಪಮಾನ ಅವಳು ನೋಡಿದ್ವಲ್ಲ, ಅದರ ಒಂದು ಗುಣಲಕ್ಷಣ -3 ಇರುತ್ತೆ ಮತ್ತು 18ಗಿಂತ ಹೆಚ್ಚಿರುತ್ತೆ. ಅದು 18ಗಿಂತಲೇ ಹೆಚ್ಚಿರುತ್ತೆ. ಇದು -3 ಕಡಿಮೆ, ಹೆಚ್ಚು 18ಕ್ಕಿಂತ ಕಡಿಮೆ, ಹೌದಾ. ಸರಳವಾಗಿ ಹೇಳುವುದಾದರೆ ಇವು ಬೆಚ್ಚಗಿನ ಮತ್ತು ಆರ್ದ್ರ ಬೇಸಿಗೆ ಮತ್ತು ಸೌಮ್ಯವಾದ ಚಳಿಗಾಲವನ್ನು ಕಾಣುತ್ತದೆ. ಬೆಚ್ಚಗಿನ ಸಮಶೀತೋಷ್ಣವಲಯ ಹವಾಮಾನ ಪ್ರದೇಶಗಳಾಗಿವೆ ಎಂದು ನಾವು ಹೇಳಬಹುದು. ನೋಡೋಣ, ಗೊತ್ತಾಗುತ್ತೆ. ಬೇಸಿಗೆಯಲ್ಲಿ ಸಂವಹನದ ಗುಡುಗು ಸಹಿತ ಚಂಡಮಾರುತಗಳನ್ನು ಕಾಣಬಹುದು ಈ ಪ್ರದೇಶ ನೋಡಿ, ಹೌದಾ. ಬೇಸಿಗೆಯಲ್ಲಿ ಗುಡುಗು ಸಹಿತ ಚಂಡಮಾರುತಗಳನ್ನು ಕಾಣಬಹುದು, ಆದರೆ ಚಳಿಗಾಲದಲ್ಲಿ ಮಧ್ಯ ಅಕ್ಷಾಂಶದ ಚಂಡಮಾರುತಗಳನ್ನು ಕಾಣಬಹುದು. ಮಧ್ಯ ಅಕ್ಷಾಂಶದಲ್ಲಿ ಚಂಡಮಾರುತ ನೋಡಿ ಬಹಳ ಚೆನ್ನಾಗಿದೆ. ಇಲ್ಲಿ ಸಿ ಮಾತಾಡಕತ್ತೀವಿ ನಾವು, ಎ ಜೊತೆ ಏನೇನು ಆಡ್ ಮಾಡಿದೀವಿ, FMWS ಸ್ಮಾಲ್ ಅವು, FMWS ಸ್ಮಾಲ್ ಅವು. ಎಫ್ ಅಂದ್ರೆ ರೈನ್ಫಾಲ್, ಎಂ ಅಂದ್ರೆ ಮಾನ್ಸೂನ್, ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಎಸ್ ಅಂದ್ರೆ ಡ್ರೈ ಸಮ್ಮರ್. ಎ ಜೊತೆಗೆ ಆಡ್ ಮಾಡಿದ್ವಿ ಟ್ರಾಪಿಕಲ್ ಅಲ್ಲಿ. ನೆಕ್ಸ್ಟ್ ಬಿ ಬಂದ್ವಿ, ಬಿ ಒಳಗಡೆ 2 ಕ್ಯಾಪಿಟಲ್ ಎಸ್ ಮತ್ತು ಡಬ್ಲ್ಯೂ ಆಡ್ ಮಾಡಿದ್ವಿ. ಎಸ್ ಅಂದ್ರೆ ಸೆಮಿ ಎರಾಯ್ಡ್, ಡಬ್ಲ್ಯೂ ಅಂದ್ರೆ ಎರಾಯ್ಡ್, ಶುಷ್ಕ ಅರೆ ಶುಷ್ಕ. ಆಮೇಲೆ ಇನ್ನೂ 2 ಸ್ಮಾಲ್ ಲೆಟರ್ ನೋಡಿದ್ವಿ, ಕೆ ಅಂದ್ರೆ ಕೋಲ್ಡ್, ಎಚ್ ಅಂದ್ರೆ ಹಾಟ್. ಈಗ ಇಲ್ಲಿ ಅಂತ ಸಿ ಏನೇನು ಬರ್ತದೆ ನೋಡ, ಮತ್ತೆ ಈಗ ಸಿ ಎಲ್ಲಿದ್ದೀವಿ, ಟೆಂಪರೇಟ್ ನಲ್ಲಿ ಇದೀವಿ, ಹೌದಾ. ಸ್ವಲ್ಪ ಮೇಲೆ ಹೋಗಿವಿ, ಈಗ ಉಷ್ಣದಿಂದ ಮೇಲೆ ಬಂದ್ವಿ. ಆದ್ರೆ ಉಷ್ಣವಲಯದ ಮಧ್ಯ ಅಕ್ಷಾಂಶದಲ್ಲಿ ಸಿ, ಹೌದಾ. ನೋಡಿ CSWF ಸ್ಮಾಲ್ ಲೆಟರ್ಸ್ ಯಾವ್ದು ನೋಡಿ. ಎಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಡ್ರೈ ಸಮ್ಮರ್. ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಹೌದಾ. ಎಸ್ ಅಂದ್ರೆ ಡ್ರೈ ಸಮ್ಮರ್, ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಎಫ್ ಅಂದ್ರೆ ರೈನ್ಫಾಲ್. ಫಸ್ಟ್ ನೋಡಿದ್ವಲ್ಲ ನಾವು, ಹೌದಾ. ಫಸ್ಟ್ ಯಾಡ್ ಮಾಡಿದ್ವಲ್ಲ, ಎಸ್ ಡಬ್ಲ್ಯೂ ಎಫ್, ಇನ್ನೊಂದು ಎಂ ಮಾನ್ಸೂನ್ ಆಡ್ ಮಾಡಿದ್ವಲ್ಲ. ಈಗ ನೋಡಿ ಅವೆಲ್ಲ ಲೆಟರ್ಸ್ ರಿಪೀಟ್ ಆಗಿದ್ದಾವೆ. ಸಿ ಅಂದ್ರೆ ಟೆಂಪರೇಟ್ ಬಟ್ ಡ್ರೈ ಸಮ್ಮರ್. ಸಮ್ಮರ್ ಏನಿರುತ್ತೆ, ಡ್ರೈ ಇರುತ್ತೆ. ಸಮ್ಮರ್ ಡ್ರೈ ಇರುತ್ತೆ ಅಂದ್ರೆ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಸಮ್ಮರ್ ಡ್ರೈ ಇದೆ, ಬೇಸಿಗೆ ಶುಷ್ಕವಿದೆ, ಆದರೆ ಚಳಿಗಾಲ ಆರ್ದ್ರವಿರುತ್ತೆ. ಇದು ಡ್ರೈ ವಿಂಟರ್, ಚಳಿಗಾಲ ಶುಷ್ಕವಿದೆ, ಆದರೆ ಬೇಸಿಗೆ ಮಳೆ ಆಗುತ್ತೆ. ಇದು ರೈನ್ಫಾಲ್. ಎಫ್ ಅಂದ್ರೆ ನಿಮಗೆ ಗೊತ್ತು, ಯಾವಾಗಲೂ ರೈನ್ಫಾಲ್ ಆಗುತ್ತೆ. ಸಿ ಎಫ್, ಹೌದಾ. ಇದಕ್ಕೇನು ಇದು ಋತುಮಾನಲ್ಲ, ಇವೆರಡು ಚೇಂಜ್. ಆ ಒಂದು ಸೀಸನ್ ಅಲ್ಲಿ ಮಳೆ ಆಗುತ್ತೆ, ಇದಿಲ್ಲ, ಯಾವಾಗಲೂ ರೈನ್ಫಾಲ್ ಆಗ್ತಿರುತ್ತೆ. ಇದರಂಗ ಆಡ್ ಆಗ್ತಾ ಇದಾವೆ. ನಾವು ಈ ವಲಯ ಮಾತಾಡ್ತಿದೀವಿ ನೋಡಿ, ನಿಮಗೆ ಗ್ರೀನ್ ಕಾಣ್ತಾ ಇದೆಯಲ್ಲ. ಹೋಗೋಣ ಮಾತಾಡೋಣ ಈಗ ಅದ್ರ ಬಗ್ಗೆ ಸ್ವಲ್ಪ. ಕೇಳಿ ಇಲ್ಲಿ, ಫಸ್ಟ್ ಕೇಳಿ, ಅದು ಆಮೇಲೆ ನೋಡೋಣ ಟೇಬಲ್. ಇಲ್ಲಿ ಕೇಳಿ ಬನ್ನಿ. ಸಿ ಬೆಚ್ಚಗಿನ ಸಮೋಷ್ಣವಲಯ ವಾರ್ಮ್ ಟೆಂಪರೇಚರ್ ಅಂತ ಬಂದಾಗ ಸಿ ಎಂಬ ದೊಡ್ಡ ಅಕ್ಷರ ಜೊತೆಗೆ 2 ಸಣ್ಣ ಅಕ್ಷರಗಳಾದಂತ SW ಆಡ್ ಆದ್ವು. ಇಲ್ಲ ಹೇಗೆ ಆಡ್ ಆಗಿದ್ದು ನೋಡಿ, ಇವು ಡ್ರೈ ಸಮ್ಮರ್ ಡ್ರೈ ವಿಂಟರ್ಗಳು. ಎಸ್ ಅಂದ್ರೆ ಸಮ್ಮರ್ ಡ್ರೈ ಸೀಸನ್. ಸಮ್ಮರ್ ಏನಿದೆ, ಡ್ರೈ ಇದೆ. ಯಾಕ? ಇದರ ಅರ್ಥ ಬೇಸಿಗೆಯಲ್ಲಿ ಮಳೆಯಾಗದೆ ಬೇಸಿಗೆಯಲ್ಲಿ ಮಳೆಯಾಗದೆ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಯಾಕ? ಸಮ್ಮರ್ ಡ್ರೈ ಇದೆ. ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಮಳೆಯಾಗುವ ಅರಣ್ಯವೇ ಮೆಡಿಟೇರಿಯನ್. ಇದು ನೋಡೋಣ ನೆಕ್ಸ್ಟ್. ನಿಮಗೆ ಗೊತ್ತು, ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಚಳಿಗಾಲದಲ್ಲಿ ಮಳೆ ಆಗೋದು ಯಾವ ಅರಣ್ಯ ಬಂದಾಗ ಅದು ನೋಡಬೇಕು ನೀವು. ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ ಇದು ಚಂದ ಅರ್ಥ ಆಗುತ್ತೆ. ವಿಂಟರ್ ಡ್ರೈ ಸೀಸನ್, ಇದರ ಅರ್ಥ ಚಳಿಗಾಲದಲ್ಲಿ ಮಳೆಯಾಗದೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ. ಯಾಕ? ವಿಂಟರ್ ಏನಿದೆ, ಶುಷ್ಕ ಇದೆ, ಅದಕ್ಕೆ ಸಮ್ಮರ್ ಅಲ್ಲಿ ಮಳೆ ಆಗುತ್ತೆ. ಇದೇನಿದೆ, ಸಮ್ಮರ್ ಅಲ್ಲಿ ಡ್ರೈ ಇದೆ, ಅದಕ್ಕೆ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಅಪ್ಪಿ ಬಹಳ ಚಂದ ಅರ್ಥ ಮಾಡ್ಕೋಬೇಕಾ ಅವನು, ಎಷ್ಟು ಚಂದ ಗೊತ್ತ್ರಿ. ಸಮ್ಮರ್ ಡ್ರೈ ಸೀಸನ್ ಬಿಕಾಸ್ ವಿಂಟರ್ ವೆಟ್. ವಿಂಟರ್ ಡ್ರೈ ಸೀಸನ್ ಬಿಕಾಸ್ ಸಮ್ಮರ್ ರೈನ್ಫಾಲ್, ಹೌದಾ. ಸಮ್ಮರ್ ಡ್ರೈ ಸೀಸನ್ ಬಿಕಾಸ್ ವಿಂಟರ್ ರೈನ್ಫಾಲ್. ವಿಂಟರ್ ರೈನ್ಫಾಲ್ ಆಗೋದು ಮೆಡಿಟೇರಿಯನ್ ಸಸ್ಯವರ್ಗ. ಅದಕ್ಕೆ ಇಲ್ಲಿ ಸಿ ಜೊತೆಗೆ ಯಾಡ್ ಆಗುತ್ತೆ, ಎಸ್ ಆಡ್ ಆಗುತ್ತೆ. ಇಲ್ಲಿ ಸಿ ಜೊತೆಗೆ ಡಬ್ಲ್ಯೂ ಆಡ್ ಆಗುತ್ತೆ. ನೋಡೋಣ, ಹೌದಾ. ನೋಡಿ ಇದು ಇಲ್ಲಿ ಇಷ್ಟು ಬರ್ತದೆ ನೋಡ. ನಾವು ಎದಲ್ಲಿ ಎಎಫ್ ಎಎಂ ಎ, ಇನ್ನೊಂದೇ ನೋಡಿದ್ವಿ ಡಬ್ಲ್ಯೂ ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ಬಿಗೆ ಬಿ ಜೊತೆಗೆ ನೋಡಿದ್ವಿ ಬಿ ಎಸ್ ಕೆ ಬಿ ಎಸ್ ಎಚ್, ಬಿ ಡಬ್ಲ್ಯೂ ಕೆ ಬಿ ಡಬ್ಲ್ಯೂ ಎಚ್ ನೋಡಿದ್ವಿ. ಇಲ್ಲಿ ನೋಡಿ 8 ಇದಾವೆ ನೋಡಿ, ಬಹಳ ಇಂಪಾರ್ಟೆಂಟ್. ಇಲ್ಲಿ ಇನ್ನೂ 4 ಲೆಟರ್ ಇದಾವೆ. ಏನಪ್ಪ ಯಪ್ಪ ಅನ್ಬೇಡಿ, ಅರ್ಥ ಮಾಡ್ಕೊಳ್ಳೇಬೇಕಿಲ್ಲ, ನಡೆಯಂಗೆ ಇಲ್ಲ. ತಾಪಮಾನದಿಂದ ತೀವ್ರತೆ ಮಟ್ಟವನ್ನು ಸಣ್ಣ ಅಕ್ಷರಗಳಿಂದ ಗುರುತು. ಯಾವ್ಯಾವ ಅಂದ್ರೆ ABCD. ತಾಪಮಾನದ ತೀವ್ರತೆ ಮತ್ತೆ 4 ಸ್ಮಾಲ್ ಲೆಟರ್ಸ್ ಆಡ್ ಆದವು ಇಲ್ಲಿ. ABCD ಇವು ಆ ಪ್ರದೇಶದ ತಾಪಮಾನದ ತೀವ್ರತೆಯನ್ನು ಸಂಕೇತವಾಗಿ ಸೂಚಿಸ್ತವೆ.
ಎ ಹಾಟ್ ಸಮ್ಮರ್, ಇಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ 22 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಬಿ ವಾರ್ಮ್ ಸಮ್ಮರ್, ಈ ಪ್ರದೇಶದಲ್ಲಿ ತಾಪಮಾನ ಬಂದಾಗ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, 22 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ಇದು 22ಕ್ಕಿಂತ ಹೆಚ್ಚು, ಇದು 22ಕ್ಕಿಂತ ಕಡಿಮೆ, 10ಕ್ಕಿಂತ ಮೇಲೆ. ಮತ್ತೆ ಸಿ ಕೋಲ್ಡ್ ಸಮ್ಮರ್, ಕೋಲ್ಡ್ ಸಮ್ಮರ್ ಅಂತ ಬಂದಾಗ -38 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, 10ಕ್ಕಿಂತ ಕಡಿಮೆ. ನೋಡಿ ಟೆಂಪರೇಚರ್ ಕಡಿಮೆ ಅಂತ ಹೋಗ್ತಿದೆ. ವೆರಿ ಕೋಲ್ಡ್, ಎಕ್ಸ್ಟ್ರೀಮ್ಲಿ ಕೋಲ್ಡ್ ಎಷ್ಟಿದೆ -38 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ಎ ನೀವು ಸ್ಮಾಲ್ ಲೆಟರ್ಸ್ ABCD ಆ ಪ್ರದೇಶದ ಉಷ್ಣಾಂಶ. ಅರ್ಥ ಆಗ್ತಿದೆಯಲ್ಲ? ನೋಡಿ ಈ ರೀತಿ ಕೋಡ್ ವರ್ಡ್ ಮೇಲೆ ನಾವೆಲ್ಲ ನೋಡ್ಕೊಂತ ಹೋಗ್ಬೇಕು. ಈಗ ಒಂದಕ್ಕೊಂದು ಇಳಿಯೋಣ. ಇಲ್ಲಿ ಬನ್ನಿ. ಸಿ ಅಂದ್ರೇನು ಟೆಂಪರೇಟ್, ಎಸ್ ಅಂದ್ರೇನು ಸಮ್ಮರ್ ಡ್ರೈ ಸೀಸನ್. ಸಮ್ಮರ್ ಡ್ರೈ ಸೀಸನ್ ಅಂದ್ರೆ ವಿಂಟರ್ ರೈನ್ಫಾಲ್. ವಿಂಟರ್ ರೈನ್ಫಾಲ್ ಆಗುವ ಅರಣ್ಯವೇ ಮೆಡಿಟೇರಿಯನ್ ಸಸ್ಯವರ್ಗ. CS ಎಂಬುದು ಮೆಡಿಟೇರಿಯನ್ ಹವಾಮಾನವನ್ನು ಒಂದು ಉದಾಹರಣೆಯಾಗಿದೆ. ಇಲ್ಲಿ ಮಧ್ಯ ಅಕ್ಷಾಂಶದಿಂದ ಚಂಡಮಾರುತಗಳ ಕಾರಣದಿಂದ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಳೆಯಾಗುತ್ತೆ. ಹೌದಪ್ಪಿ, ಮೆಡಿಟೇರಿಯನ್ ಸಸ್ಯವರ್ಗ ಚಳಿಗಾಲದಲ್ಲಿ ಮಳೆಯಾಗುತ್ತೆ. ಯಾಕ? ಕರಾವಳಿ ಪ್ರದೇಶದಲ್ಲಿ ಮೆಡಿಟೇರಿಯನ್ ಕಂಡು ಬರುತ್ತೆ ಜಾಸ್ತಿ. ಮತ್ತೆ ಕರಾವಳಿ ಪ್ರದೇಶ ಅಂತ ಬಂದಾಗ ಜಲಭಾಗದಿಂದ ಬರುವ ಚಂಡಮಾರುತಗಳು ತಮ್ಮಂದೇ ತರುವ ಕ್ಲೌಡ್ಸ್ ಗಳಿಂದ ಮಳೆ ಜಾಸ್ತಿ ಆಗುತ್ತೆ. ಇದರ ಚಳಿಗಾಲದಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಎಲ್ಲಿ? ಮೆಡಿಟೇರಿಯನ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಡಿಟೇರಿಯನ್ ಎಲ್ಲೆಲ್ಲಿದೆ ಗೊತ್ತಾ? ಯುರೋಪಿಯನ್ ದಕ್ಷಿಣ ಭಾಗ, ಆಫ್ರಿಕನ್ ಉತ್ತರ ಭಾಗ ಅಂದ್ರೆ ಮೆಡಿಟೇರಿಯನ್ ಪ್ರದೇಶ, ಈ ಕಡೆ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಭಾಗ, ಮಧ್ಯ ಚಿಲಿ ಸೆಂಟ್ರಲ್ ಚಿಲಿ ಭಾಗ, ಇಲ್ಲಿ ವೆಸ್ಟರ್ನ್ ಕೇಪ್ ಆಫ್ ಸೌತ್ ಆಫ್ರಿಕಾ ಭಾಗ, ದಕ್ಷಿಣ ಅಂದ್ರೆ ವೆಸ್ಟರ್ನ್ ಅಂಡ್ ಸೌತ್ ಆಸ್ಟ್ರೇಲಿಯಾ ಭಾಗ. ಇದೆಲ್ಲ ಮೆಡಿಟೇರಿಯನ್ ಸಸ್ಯವರ್ಗ. ಅದೇ CS. ಸಿ ಅಂದ್ರೆ ನಾವೆಲ್ಲಿದ್ದೀವಿ? ಟೆಂಪರೇಟ್ ಇದೀವಿ, ಹೌದಲ್ವಾ? ಇದು ಟ್ರಾಪಿಕಲ್. ಆಮೇಲೆ ಡ್ರೈ ಮಾತಾಡಿದೀವಿ ಎಲ್ಲ ಕಡೆ, ಮರುಭೂಮಿ ಮತ್ತು ಸ್ಟೆಪ್ಪಿ ಸವನ್ನ. ಆಮೇಲೆ ಬಂದ್ವಿ ಈಗ ಟೆಂಪರೇಟ್ ಇದೀವಿ. ಸಿ ಅದರಲ್ಲಿ ಏನು? ಎಸ್ ಅಂದ್ರೆ ಸಮ್ಮರ್ ಡ್ರೈ ಬಿಕಾಸ್ ವಿಂಟರ್ ರೈನ್ಫಾಲ್. ಅದೇ ಮೆಡಿಟೇರಿಯನ್ ಫಾರೆಸ್ಟ್. ಇಲ್ಲಿ ನೋಡಿ, CS ತಗೊಂಡಿರೋದಿಲ್ಲ ಈಗ. CSA CSB ನೋಡೋಣ. ಇಲ್ಲಿ ನೋಡಿ, CSA. ಸಿ ಅಂದ್ರೆ ಟೆಂಪರೇಟ್, ಎಸ್ ಅಂದ್ರೆ ಸಮ್ಮರ್ ಡ್ರೈ, ಎಚ್ ಅಂದ್ರೆ ಎ ಅಂದ್ರೆ ಹಾಟ್ ಸಮ್ಮರ್. ಎ ಅಂದ್ರೆ ಹಾಟ್ ಸಮ್ಮರ್ ಅಲ್ಲ, ಯಾಕ? ಇಲ್ಲಿದೆ ನೋಡಿ, ಹಾಟ್ ಸಮ್ಮರ್. ಎ ಹಾಟ್ ಸಮ್ಮರ್, ಎ ಅಂದ್ರೇನು? ಹಾಟ್ ಸಮ್ಮರ್. ಅದೇ ಸೇಮ್. ಸಿ ಅಂದ್ರೆ ಟೆಂಪರೇಟ್, ಎಸ್ ಅಂದ್ರೆ ಸಮ್ಮರ್ ಡ್ರೈ, ಅಂಡ್ ವಾರ್ಮ್ ಸಮ್ಮರ್, ಸ್ವಲ್ಪ ವಾರ್ಮ್ ಸಮ್ಮರ್. ಬಿ, ಹೌದಾ? ಇವೆರಡು ಆಡ್ ಆಗ್ತವೆ ಇಲ್ಲಿ. CSA CSB, ಹೌದಾ? CSA CSB ಆಡ್ ಆಗ್ತಿದ್ದಾವೆ. ಇಲ್ಲಿ ನೋಡಿ, ಚಂಡಮಾರುತಗಳು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನು ತರುತ್ತವೆ. ಅದೇ ಮೆಡಿಟೇರಿಯನ್ ಪ್ರದೇಶದಲ್ಲಿ ಆಗೋದು ಜಾಸ್ತಿ. ಅದಕ್ಕೆ ಚಳಿಗಾಲದಲ್ಲಿ ಏನಾಗುತ್ತೆ? ಮಳೆ ಆಗುತ್ತೆ. ಮೆಡಿಟೇರಿಯನ್ ಸುತ್ತಲೂ ಪೆಸಿಫಿಕ್ ವಾಯುಗುಣ, ಪಶ್ಚಿಮ ಕ್ಯಾಲಿಫೋರ್ನಿಯಾ ಅಂದ್ರೆ ಪ್ರದೇಶಗಳು ಕೊಟ್ಟಿನ ನಾನಿಲ್ಲಿ. ಮೆಡಿಟೇರಿಯನ್ ಪ್ರದೇಶ, ಪಶ್ಚಿಮ ಕ್ಯಾಲಿಫೋರ್ನಿಯಾ, ಮಧ್ಯ ಚಿಲಿ ಭಾಗ, ಆಸ್ಟ್ರೇಲಿಯಾದ ದಕ್ಷಿಣ ಪಶ್ಚಿಮ ಭಾಗ, ಈ ಒಂದು ಪ್ರದೇಶನೆಲ್ಲ ಕೊಟ್ಟಿದ್ದೀನಿ ನಾನು. ಅರ್ಜೆಂಟೀನಾದ ಭಾಗ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವಿಸ್ತರಿಸಿರ್ತಕ್ಕಂಥ ಭಾಗ. ಗೊತ್ತಿಲ್ಲ? CS ಇತ್ತಂದ್ರೆ ಅದು ಮೆಡಿಟೇರಿಯನ್. CS ಇತ್ತಂದ್ರೆ ಅದು ಮೆಡಿಟೇರಿಯನ್. ಅದರಾಗ ಎ ಇದ್ರೆ ಹಾಟ್ ಸಮ್ಮರ್, ಬಿ ಇದ್ರೆ ವಾರ್ಮ್ ಸಮ್ಮರ್, ಸ್ವಲ್ಪ ಟೆಂಪರೇಚರ್ ಕಡಿಮೆ. ಸಿ ಟೆಂಪರೇಟ್, ಎಸ್ ಸಮ್ಮರ್ ಡ್ರೈ ಬಿಕಾಸ್ ವಿಂಟರ್ ರೈನ್ಫಾಲ್, ಎ ಹಾಟ್ ಸಮ್ಮರ್. ಸಿ ಟೆಂಪರೇಟ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟೇನು? ಎಸ್ ಮೀನ್ಸ್ ಸಮ್ಮರ್ ಡ್ರೈ ಬಿಕಾಸ್ ವಿಂಟರ್ ರೈನ್ಫಾಲ್, ಬಿ ವಾರ್ಮ್ ಸಮ್ಮರ್. ಹೌದಾ? ಎಸ್. ಈ ರೀತಿ ನಿಮಗೆ ಗೊತ್ತಿರಬೇಕು. ಕೋಕನ್ ಹವಾಮಾನ ವರ್ಗೀಕರಣ ಅಡಿಯಲ್ಲಿ ಬಿಸಿ ಶುಷ್ಕ ಬೇಸಿಗೆ ಹವಾಮಾನವನ್ನು CSA ಎಂದು ವರ್ಗೀಕರಿಸಲಾಗಿದೆ. ತಂಪು ಶುಷ್ಕ ಬೇಸಿಗೆಯನ್ನು CSB ಎಂದು ವರ್ಗೀಕರಿಸಲಾಗಿದೆ. ಇದನ್ನು ಸಾಮಾನ್ಯವಾಗಿ ನಾವು ಮೆಡಿಟೇರಿಯನ್ ಸಸ್ಯವರ್ಗ ಅಂತ ಕರಿತೀವಿ. ನಿಮಗೆ ಗೊತ್ತು, ಎಸ್ ಅಂದ್ರೆ ಶುಷ್ಕ ಬೇಸಿಗೆಯನ್ನು ಪ್ರತಿನಿಧಿಸುವ ಡ್ರೈ ಸಮ್ಮರ್. ಎಸ್ ಅಂದ್ರೆ ಡ್ರೈ ಸಮ್ಮರ್. W ಅಂದ್ರೆ ಡ್ರೈ ವಿಂಟರ್ ಅಲ್ವಾ? ಇದು ಡ್ರೈ ಸಮ್ಮರ್ ಇರೋದ್ರಿಂದ ವಿಂಟರ್ ರೈನ್ಫಾಲ್. ಅದೇ ಮೆಡಿಟೇರಿಯನ್ ಸಮಶೀತೋಷ್ಣವಲಯದ ಹವಾಮಾನಗಳು ಮತ್ತು ಅಥವಾ ಸಿ ವಲಯವನ್ನು ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಪ್ರಿಯ ಸ್ನೇಹಿತರೆ, ಈಗ CSB ನೋಡಿದೀವಿ. ಇಲ್ಲಿ CW ಅಂತ ನೋಡಿ, ವಿಂಟರ್ ಅಂದ್ರೆ ಅಲ್ಲಿ ಡ್ರೈ ಸಮ್ಮರ್, ಇಲ್ಲಿ ಡ್ರೈ ವಿಂಟರ್ ಅಂತ. ಅಲ್ಲಿ ಡ್ರೈ ಸಮ್ಮರ್, ಇಲ್ಲಿ ಡ್ರೈ ವಿಂಟರ್. ಡ್ರೈ ವಿಂಟರ್ ಅರಣ್ಯಗಳಿಗೆಲ್ಲ ಇದು ಮೂರು. ಇಲ್ಲಿ ನೋಡಿ, ಈಗ ಇದು ಈ ಒಂದು ಪ್ರದೇಶ. ಇಲ್ಲೆಲ್ಲ ನಾನು ಡಾರ್ಕ್ ಕಾಣ್ತಿದ್ದೆ ನೋಡಿ, ಮ್ಯಾಪ್ ಒಳಗಡೆ ಎಲ್ಲೆಲ್ಲಿ ಡಾರ್ಕ್ ಕಾಣ್ತಿದ್ದೆಲ್ಲ ಅದು ಆ ಪ್ರದೇಶದ ವಾಯುಗುಣವನ್ನು ಸೂಚಿಸುತ್ತದೆ. ಹೌದಾ? ಬಹಳ ಈಸಿ ಇದೆ. ಫಸ್ಟ್ ನೋಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಸಿ ಅಂದ್ರೇನು? ಟೆಂಪರೇಟ್. W ಅಂದ್ರೆ ಡ್ರೈ ವಿಂಟರ್, ಅಂದ್ರೆ ಸಮೋಷ್ಣ ವಲಯದ ಶುಷ್ಕ ಚಳಿಗಾಲ. ಸಮೋಷ್ಣ ವಲಯದ ಶುಷ್ಕ ಚಳಿಗಾಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ. ಅಲ್ಲಿ ಶುಷ್ಕ ಬೇಸಿಗೆ ಕಾಲ, ಚಳಿಗಾಲದಲ್ಲಿ ಮಳೆ ಆಗ್ತಿತ್ತು. CW CS ಡ್ರೈ ಸಮ್ಮರ್, ಇಲ್ಲಿ ಡ್ರೈ ವಿಂಟರ್ ಬಿಕಾಸ್ ಸಮ್ಮರ್ ರೈನ್ಫಾಲ್. ಕನ್ಫ್ಯೂಸ್ ಆಗಬಾರ್ದಾ? ಚಳಿಗಾಲದಲ್ಲಿ ಶುಷ್ಕವಿದ್ದರೆ ಬೇಸಿಗೆ ಆರ್ದ್ರವಿರುತ್ತದೆ. ಇದರ ಅರ್ಥ ಬೇಸಿಗೆಯಲ್ಲಿ ಮಳೆಯಾಗುತ್ತದೆ, ಅಂದ್ರೆ ಸಮ್ಮರ್ ರೈನ್ಫಾಲ್ ಆಗುತ್ತೆ. ಇಲ್ಲಿ ಅಲ್ಲಿ ವಿಂಟರ್ ರೈನ್ಫಾಲ್ ಆಯ್ತು ಮೆಡಿಟೇರಿಯನ್ ಅಲ್ಲಿ.
ಚಳಿಗಾಲದ ಶುಷ್ಕ ತಿಂಗಳ ಮಳೆಯ ಆರ್ದ್ರ ಬೇಸಿಗೆ ತಿಂಗಳ ಪ್ರಮಾಣಕ್ಕಿಂತ 1/10 ಕಡಿಮೆ ಇರುತ್ತದೆ. ಅಂದ್ರೆ ಚಳಿಗಾಲದಲ್ಲಿ ಆಗೋದ ಮಳೆ ಇರುತ್ತಲ್ಲ, ಅದು ಬೇಸಿಗೆಯಿಂದ 1/10 ಅಂದ್ರೆ ಚಳಿಗಾಲದಲ್ಲಿ 10ಕ್ಕಿಂತ 1 ತುಂಬಾ ಕಡಿಮೆ ಮಳೆ ಆಗುತ್ತೆ ಅಂತ ಅರ್ಥ. ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಆಗುವ ಮಳೆಗಿಂತ 1/10 ಅಷ್ಟೇ ಚಳಿಗಾಲದಲ್ಲಿ ಮಳೆ ಆಗುತ್ತೆ, ತುಂಬಾ ಕಡಿಮೆ ಮಳೆ ಇರುತ್ತೆ. ಅಂದ್ರೆ ಬೇಸಿಗೆಯಲ್ಲೇ ಜಾಸ್ತಿ ಆಗುತ್ತೆ ಮಳೆ. ಹೌದಾ? ನೋಡಿ, ಮಾನ್ಸೂನ್ ಏನಿದು ಪ್ರಭಾವಿತ ಆರ್ದ್ರ ಉಷ್ಣವಲಯದ ಹವಾಮಾನ ಇದೆಲ್ಲ. ಅದಕ್ಕೆ ಸಿ ಅಂದ್ರೆ ಟೆಂಪರೇಟ್, ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಎ ಅಂದ್ರೆ ಹಾಟ್. ಇಲ್ಲಿ ಒಂದೇ ಚೇಂಜ್ ಆಗುತ್ತೆ. CW ಎಲ್ಲಾ ಕಡೆ ಕಾಮನ್ CW ಇದೆ, ಇಲ್ಲಿ ಬಿ ಹಾಟ್. ಅದಕ್ಕೆ ಏನೇನು 22 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಇಲ್ಲಿ ವಾರ್ಮ್ ಸ್ವಲ್ಪ ಕಡಿಮೆ, 22 ಡಿಗ್ರಿ ಸೆಲ್ಸಿಯಸ್ ಲೆಸ್. 4 ಮಂತ್ ಅಬೋ 10 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 22 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ, ಇಲ್ಲಿ 22 ಡಿಗ್ರಿಗಿಂತ ಹೆಚ್ಚು, ಇಲ್ಲಿ 25 ಕಡಿಮೆ. ಬಟ್ 4 ತಿಂಗಳು ಅಂತ ಬಂದಾಗ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಹೌದಾ? ನೋಡಿ, ಟೆಂಪರೇಚರ್ ಕಡಿಮೆ, ಇಲ್ಲಿ ಕೂಲ್ ಏನ್ ಹೇಳ್ತಾರೆ, 22 ಡಿಗ್ರಿಗಿಂತ ಕಡಿಮೆ ತಾಪಮಾನ. ಇದು 1-3 ತಿಂಗಳು, ಇದು 4 ತಿಂಗಳು, ಇದು 1-3 ತಿಂಗಳಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಗಿಂತ ಏನಿರುತ್ತೆ, ಕನಿಷ್ಠ ತಾಪಮಾನವನ್ನು ಹೊಂದಿರುತ್ತೆ. ಅದಕ್ಕೆ ಹಾಟ್. ಇಲ್ಲಿ ಸಿ ಅಂದ್ರೆ ಟೆಂಪರೇಟ್, ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್, ಎಲ್ಲಾ ಕಡೆ ಕಾಮನ್. ಅದ್ರಾಗ ಎ ಆಡ್ ಆಗುತ್ತೆ ಹಾಟ್, ಬಿ ಆಡ್ ಆಗುತ್ತೆ ವಾರ್ಮ್, ಸಿ ಆಡ್ ಆಗುತ್ತೆ ಕೋಲ್ಡ್. ಬಟ್ ಇಲ್ಲಿ ಡಿ ಬಂದಿಲ್ಲ, ಯಾಕಂದ್ರೆ ಅದು ಧ್ರುವದಲ್ಲಿ ಬರುತ್ತೆ ನೆಕ್ಸ್ಟ್. ಈಗ ಡಿ ಅದು ಇಲ್ಲಿ ಬರಲ್ಲ, ಕ್ಯಾಪಿಟಲ್ ಡಿ ಅಲ್ಲಿ ಆಡ್ ಆಗುತ್ತೆ. ಇದು ಸಿ ಮಾತಾಡಕತ್ತೀನಿ. ಹೌದಾ? ಈ ಪ್ರದೇಶದಲ್ಲಿ ಡಿ ಅಷ್ಟು ಮೈನಸ್ ಟೆಂಪರೇಚರ್ ಅಷ್ಟು ಇಲ್ಲಿ ಇರಂಗಿಲ್ಲ. ಅದಕ್ಕೆ ಆ ಪ್ರದೇಶದ ಹವಾಮಾನ ನೋಡಿ. CWB, CWA, CWB, CWC ಟೆಂಪರೇಟ್, ಡ್ರೈ. ಇಲ್ಲಿ ಏನ್ ಬರುತ್ತೆ, ಶೀತ ಇದ್ರೆ ಸಿ, ಬಿ ಇದ್ರೆ ಬೆಚ್ಚಗಿನ, ಬಿಸಿ ಇದ್ರೆ ಎ ಹಾಟ್. ಗೊತ್ತಿರ್ಬೇಕಾ? ಇದು ಯಾವ್ದಾದ್ರ ಮೇಲೆ ಟೆಂಪರೇಚರ್. CFA, CFB, CFC. ಹೌದಾ? ನೋಡಿ, CFA, CFB, CFC. ಸಿ ಅಂದ್ರೆ ಏನು ನಿಮಗೆ ಗೊತ್ತ ಆಲ್ರೆಡಿ, ಟೆಂಪರೇಟ್. ಎಫ್ ಅಂದ್ರೆ ಏನು, ವಿತೌಟ್ ಡ್ರೈ ಸೀಸನ್. ವಿತೌಟ್ ಡ್ರೈ ಸೀಸನ್ ಅಂದ್ರೆ ಶುಷ್ಕನೇ ಇಲ್ಲ, ಅಂದ್ರೆ ಅಲ್ಲೇನಿರುತ್ತೆ, ಜಾಸ್ತಿ ಮಳೆ ಆಗುತ್ತೆ ಅಂತ ಅರ್ಥ. ವಿತೌಟ್ ಡ್ರೈ ಸೀಸನ್. ಎಫ್ ಅಂದ್ರೆ ರೈನ್ ಫಾಲ್ ಅಲ್ಲ. ಹೌದಾ? CS ನೋಡಿದ್ವಿ, CW ನೋಡಿದ್ವಿ, CF ಬಂದಿವಿ. ಸಿಂಪಲ್. CS ನೋಡಿದ್ವಿ, CW ನೋಡಿದ್ವಿ, CF ಬಂದಿವಿ. ಅದ್ರ ಮುಂದೆ ABC ಆಡ್ ಆಗಿದ್ವು ಅಷ್ಟೇ. ಹೌದಾ? ಈಗ CF ಇದೀವಿ. ಇಲ್ಲಿ CF ನೋಡಿ, 0 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿನ ತಾಪಮಾನ ತಿಂಗಳು, ಕನಿಷ್ಠ 1 ತಿಂಗಳ ಸರಾಸರಿ ತಾಪಮಾನ 22 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 4 ತಿಂಗಳ ಸರಾಸರಿ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್. ಹೌದಾ? ಋತುಮಾನ ಎಲ್ಲಿಯೂ ವ್ಯತ್ಯಾಸ ಇರಲಿಲ್ಲ. 4ರಾಗ ಋತುಮಾನ ಗಮನಾರ್ಹ ವ್ಯತ್ಯಾಸ ಇರಂಗಿಲ್ಲ. ಟೆಂಪರೇಚರ್ ಅಷ್ಟೇ ನೋಡಿ. ಹಾಟ್ ಅಂದ್ರೆ ಸಿ ಅಂದ್ರೆ ಟೆಂಪರೇಟ್, ಎಫ್ ಅಂದ್ರೆ ವಿತೌಟ್ ಡ್ರೈ ಸೀಸನ್. ವಿತೌಟ್ ಡ್ರೈ ಸೀಸನ್ ಅಂದ್ರೆ ರೈನ್ ಫಾಲ್ ಅಂತ ಅರ್ಥ. ವಿತೌಟ್ ಡ್ರೈನೇ ಇರಲ್ಲ, ಅಲ್ಲಿ ಆರ್ದ್ರತೆನೇ ಇರುತ್ತೆ ಅಂತ ಅರ್ಥ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, 0 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ತಿಂಗಳು 22 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ. ಹೌದಾ? ಸರಾಸರಿ ತಾಪಮಾನದೊಂದಿಗೆ ಎಲ್ಲಾ ತಿಂಗಳು, ಇಲ್ಲಿ 1 ತಿಂಗಳು, ಇಲ್ಲಿ ಎಲ್ಲಾ ತಿಂಗಳು ಮತ್ತು ಕನಿಷ್ಠ 4 ತಿಂಗಳ ಸರಾಸರಿ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್. ಹೌದಾ? ಇಲ್ಲಿ ನೋಡಿ, 0 ಡಿಗ್ರಿ ಸೆಲ್ಸಿಯಸ್ ಮತ್ತು 10 ಡಿಗ್ರಿ ಸೆಲ್ಸಿಯಸ್ಗಿಂತ ಇಲ್ಲಿ 1-3 ತಿಂಗಳ ಸರಾಸರಿ ತಾಪಮಾನ ಹೆಚ್ಚಿನ ಶೀತ ತಿಂಗಳನ್ನು ಹೊಂದಿರುತ್ತೆ. ಯಾವುದೇ ಋತುಮಾನದಲ್ಲಿ ಮಳೆಯ ವ್ಯತ್ಯಾಸ ಇರಲ್ಲ. ಯಾವುದೇ ಋತುಮಾನ ಮಳೆಯ ವ್ಯತ್ಯಾಸ, ಎಲ್ಲ ಕಡೆ ಮಳೆ ಒಂದು ಒಳಗೊಂಡಿರುತ್ತೆ. ಈ ಪ್ರದೇಶಗಳು, ಇಲ್ಲಿ ಈ ಪ್ರದೇಶಗಳು, ಎಲ್ಲಾ ಪ್ರದೇಶದಲ್ಲಿ ಇಲ್ಲಿ ಡಾರ್ಕ್ ಕಾಣ್ತಿದ್ರು ನನಗೆ ಈ ಪ್ರದೇಶಗಳು. ಹೌದಾ? ಅರ್ಥ ಆಗ್ತಿದೆ ಅಲ್ವಾ? ಇದು ಸಿ. ಈಗ ನಾವು ಸಿ ಆದ್ಮೇಲೆ ಅದಕ್ಕೆ ಹೋದ್ವಿ ಡಿ. ನೋಡಿ, ಡಿ ಬಂದ್ವಿ ನಾವೀಗ. ಡಿ ಅಂದ್ರೆ ಏನು? ಕೋಲ್ಡ್ ಸ್ನೋ ಫಾರೆಸ್ಟ್. ಸಿ ಅಂದ್ರೆ ಟೆಂಪರೇಟ್ ಫಾರೆಸ್ಟ್, ಎ ಅಂದ್ರೆ ಟ್ರಾಪಿಕಲ್ ಫಾರೆಸ್ಟ್, ಬಿ ಅಂದ್ರೆ ಡ್ರೈ. ಹೌದಾ? ಡ್ರೈ ಕ್ಲೈಮೇಟ್. ಈಗ ಎಲ್ಲಿದ್ದೀವಿ? ಕೋಲ್ಡಿಗೆ ಬಂದ್ವಿ ನಾವು. ಮೇಲೆ ಹೋಗ್ತಾ ಇದೀವಿ. ಎ ಮುಗಿಸಿದ್ವಿ, ಬಿ ಮುಗಿಸಿದ್ವಿ, ಸಿ ಮುಗಿಸಿದ್ವಿ, ಡಿ ಬಂದ್ವಿ. ಆಮೇಲೆ ಈಗ ಹೋಗಮ್ಮ, ಆಮೇಲೆ ಹೈಟ್ ಎಚ್ ಪ್ರದೇಶ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್. ಈ ರೀತಿಯ ಹವಾಮಾನದಲ್ಲಿ ಬೇಸಿಗೆಯು ಸಾಮಾನ್ಯವಾಗಿ ಸ್ವಲ್ಪ ಬೆಚ್ಚಗಿನ ಇರುತ್ತದೆ, ಆದರೆ ಚಳಿಗಾಲವು ಸಾಮಾನ್ಯವಾಗಿ ಹೆಚ್ಚು ತಂಪಾಗಿರುತ್ತದೆ. ಹೌದು, ಮತ್ತೆ ಬೇಸಿಗೆಯಲ್ಲಿ ಕಡಿಮೆ, ಚಳಿಗಾಲ ತುಂಬಾ ತಂಪು. ಯಾಕಂದ್ರೆ ನಾವು ಧ್ರುವಕ್ಕೆ ಹೋಗ್ತಾ ಇದೀವಲ್ಲ ಈಗ. ಹೌದಾ? ಅದಕ್ಕೆ ಯಾಕೆ ನಾನು ಬೆಚ್ಚಗಿನ ಏನಿರುತ್ತೆ, ಸಾಮಾನ್ಯವಾಗಿ ಸ್ವಲ್ಪ ಬೆಚ್ಚಗಿನ ಇರುತ್ತೆ. ಇಲ್ಲಿ ಬಹಳ ಬೆಚ್ಚಗಿನಲ್ಲಿ ಇಲ್ಲಿ ಧ್ರುವದಲ್ಲಿ ಹೋದ್ರೆ ನಾವು, ಬಟ್ ಚಳಿಗಾಲನೇ ಜಾಸ್ತಿ ಇರುತ್ತೆ. ಡಿ ಮಾತಾಡಕತ್ತೀವಿ. ಇಲ್ಲಿ ಚಳಿಗಾಲವು ಬಲವಾದ ಗಾಳಿ ಮತ್ತು ಕಾಂಟಿನೆಂಟಲ್ ಧ್ರುವ ಪ್ರದೇಶದ ಅಥವಾ ಆರ್ಕಟಿಕ್ ವಾಯು ದ್ರವ್ಯರಾಶಿಗಳಿಂದ ಬರುವ ಹಿಮ ಬಿರುಗಾಳಿಯೊಂದಿಗೆ ತುಂಬಾ ತಂಪಾಗಿರುತ್ತೆ. ಮತ್ತೆ ಧ್ರುವ, ಆರ್ಕಟಿಕ್, ಅಂಟಾರ್ಟಿಕದಲ್ಲಿ ಬರ್ತಕ್ಕಂಥ ಶೀತ ಮಾರುತಗಳಿಂದ ಈ ಪ್ರದೇಶ ತಂಪಾಗಿರುತ್ತೆ, ಹಿಮ ಬೀಳುತ್ತಿರುತ್ತೆ. ಬೆಚ್ಚಗಿನ ತಿಂಗಳಿನಲ್ಲಿ ಸರಾಸರಿ ತಾಪಮಾನ -10 ಡಿಗ್ರಿ ಸೆಲ್ಸಿಯಸ್ಗಿಂತ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುತ್ತದೆ. ಆದರೆ ತಂಪಾದ ತಿಂಗಳಲ್ಲಿ ಇದು -3 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ.
10 ಡಿಗ್ರಿ ಸೆಲ್ಸಿಯಸ್ ಅಂತ ಲಾಸ್ಟ್ ಬೆಚ್ಚಗ. ನಮಗೆ ಈ ಟೆಂಪರೇಚರ್ ನಮ್ಮ ಕಡೆ ಬಂದ್ಬಿಟ್ರೆ ನಾವು 4 ಹೊಚ್ಚಿಗೆ ಮಕ್ಕೊಂಡ್ಬಿಡ್ತೀವಿ. ಅವ್ರಿಗೆ ಅದೇ ಬೆಚ್ಚಗಂತ. ಯಾಕಂದ್ರೆ ನಾವು ಧ್ರುವಕ್ಕೆ ಹೋಗ್ತಾ ಇದೀವಲ್ಲ, ಅದೇ ಅವರಿಗೆ ಉಷ್ಣಾಂಶ ಹೆಚ್ಚು, ಅದೇ ಬೆಚ್ಚಗ ಅವರಿಗೆ, ಅದೇ ಅವ್ರಿಗೇನು ಬೇಸಿಗೆ. ತಂಪಾದ ತಿಂಗಳು ಮೈನಸ್ ಅಂತ ಸತ್ತೆ ಹೋಗ್ತೀವಿ ನಾವು, ಶಟದೆ ಬಿಡ್ತೀವಿ. ಹೌದಾ? ಉಳಿದೆಲ್ಲ ಅದು ನೋಡಿಗ ಇಂಥ ಕಡಿಮೆ ಇರುತ್ತದೆ. ಒಂದು ವೇಳೆ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಉಷ್ಣಾಂಶವೇನಾದರೂ ಈ ಪ್ರದೇಶದಲ್ಲಿ ಕಂಡು ಬಂದರೆ ಈಗ ಅಲ್ಲಿರುವ ಹಿಮ ಕರಗುತ್ತದೆ. ಮತ್ತೆ ಕರಗುತ್ತೆ ಹಿಮ. ಅದರ ಅರ್ಥ ವರ್ಷದ ಎಲ್ಲಾ ಅವಧಿಯಲ್ಲಿ ಇಲ್ಲಿ ಹಿಮದಿಂದ ಕೂಡಿರುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವರ್ಷದ ಎಲ್ಲ ಅವಧಿಯಲ್ಲಿ ಹಿಮದಿಂದ ಯಾಕೆ ಕೂಡಿರುತ್ತೆ? 10 ಡಿಗ್ರಿಗಿಂತನೇ ಉಷ್ಣಾಂಶ ಕಡಿಮೆ ಇರುತ್ತೆ. ಹೌದಾ? ಈ ಒಂದು ಪ್ರದೇಶದಲ್ಲಿ ಈ ರೀತಿ ಇಲ್ಲಿ ತುಂಬಾ ಚಳಿ ಇರುತ್ತೆ. ಈ ಒಂದು ಪ್ರದೇಶದಲ್ಲಿ ಯಾವ ಮಾತಾಡಕತ್ತೀವಿ ನಾವು? ಡಿ. ಇಲ್ಲಿ ಈಗ ಡಿ ಮಾತಾಡಕತ್ತೀವಿ. ಇಲ್ಲಿ ಡಿ ಈ ಪ್ರದೇಶಕ್ಕೆ ಬಂದ್ರಿ. ಡಿ ಇದೆ ಮೇಲಿದೆ ಡಿ. ಟೈಗಾ ಮದರಣ್ಯ ಬರುತ್ತಲ್ಲ ಇಲ್ಲಿ ಸೂಚಿಪರ್ಣ ಕಾಡುಗಳು ಈ ಪ್ರದೇಶದಲ್ಲಿ ಬರೋದು. ಆದ್ರ ಓಕೆ, ಇದೆ ಸೇಮ್ ಉಪಖಂಡದ ಮಧ್ಯ ಅಕ್ಷಾಂಶ ಗೊತ್ತಿಲ್ಲ ನಿಮ್ಗೆ ನೋಡಿ. ಹಾ, ಡಿ ಅಂದ್ರೇನು? ಕಾಂಟಿನೆಂಟಲ್ ಖಂಡ. ಹೌದಾ? ಒಳಖಂಡದಲ್ಲಿ ಬರ್ತಕ್ಕಂಥ ಕಾಂಟಿನೆಂಟಲ್. ಇಲ್ಲೇನು? ಡಬ್ಲ್ಯೂ ಅಂದ್ರೆ ಡ್ರೈ ವಿಂಟರ್ ನೋಡಿ. ಎಸ್ ಅಂದ್ರೆ ಡ್ರೈ ಸಮ್ಮರ್. ಎಫ್ ಅಂದ್ರೆ ಇಂದ ನೋಡಿವಲ್ಲ ಸೇಮ್. WSF ಆಡ್ ಆಗ್ತಾ ಇದೆ. ಹೌದಾ? ನೋಡೋಣ ಇದನ್ನ. ಎಸ್, ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಫಸ್ಟ್ ಯಾವ್ದು ತಗೊಂಡ? ಫಸ್ಟ್ ಯಾವ್ದು ತಗೊಂಡಿದ್ದಾವೆ? DWA ನೋಡಿ. ಕೊಪೆನ್ ಕೋಲ್ಡ್. DWA ಕೊಪೆನ್ ಕೋಲ್ಡ್. ಡಿ ಕೋಲ್ಡ್ ಅಂದ್ರೆ ಕಾಂಟಿನೆಂಟಲ್. W ಅಂದ್ರೆ ಡ್ರೈ ವಿಂಟರ್. ಡ್ರೈ ವಿಂಟರ್ ಅಂದ್ರೆ ವೆಟ್ ಸಮ್ಮರ್, ಅಂದ್ರೆ ಬೇಸಿಗೆಯಲ್ಲಿ ಮಳೆ ಕಡಿಮೆ. ಅಂದ್ರೆ ಇಲ್ಲೆಲ್ಲ ಮಳೆ ಪ್ರಮಾಣ ಅಂತ ಬಂದಾಗ ತುಂಬಾ ಕಡಿಮೆ. ಹೌದಾ? ಇಲ್ಲಿ ಬನ್ನಿ. DWB ವಾರ್ಮ್. ಸೇಮ್ ಎಲ್ಲ. ಅದಕ್ಕ ABCD ಆಡ್ ಆಗುತ್ತೆ. ಎ ಅಂದ್ರೆ ಹಾಟ್, ಬಿ ಅಂದ್ರೆ ವಾರ್ಮ್, ಸಿ ಅಂದ್ರೆ ಕೋಲ್ಡ್, ಡಿ ಅಂದ್ರೆ ವೆರಿ ಕೋಲ್ಡ್. ವೆರಿ ಕೋಲ್ಡ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಅದಕ್ಕೆ ಈ ರೀತಿ ಕೋಡ್ ಗೊತ್ತಿರ್ಬೇಕು ನಿಮಗೆ. ಹೌದಾ? ಎಸ್, ಅದಕ್ಕೆ ಹೇಳ್ತಾರೆ ನೋಡಿ. ಮಾನ್ಸೂನ್ ಏನಿದೆ ಇದು? ಮಾನ್ಸೂನ್ ಪ್ರಭಾವಿತ ಬಿಸಿ ಬೇಸಿಗೆ ಆದ್ರ ಭೂಖಂಡ. ಇದು ಯಾವುದು? DWA ಕೋಡ್. ಇದು ಕೊಡ್ತಾನೆ ಅವನು. ಮಾನ್ಸೂನ್ ಪ್ರಭಾವಿತ ಬೆಚ್ಚಗಿನ. ಇಲ್ಲಿ ಬಿಸಿ. ಬಿಸಿ ಅಂದ್ರೆ ಹಾಟ್. ಇಲ್ಲಿ ಬೆಚ್ಚಗಿನ ಅಂದ್ರೆ ವಾರ್ಮ್. ಬೆಚ್ಚಗೆ ನೀವು ಅನ್ಕೊಂಡ್ಬೇಕಲ್ಲಿ ವಾರ್ಮ್ ಇದು ಅಂದ್ರೆ ಬಿ ಇರುತ್ತೆ ಇಲ್ಲಿ ಸ್ಮಾಲ್ ಲೆಟರ್. ಹೌದಾ? ಇಲ್ಲಿ ಏನ್ ಹೇಳ್ತಾನೆ ಅವನು? ಮಾನ್ಸೂನ್ ಪ್ರಭಾವಿತ ಸಬ್ ಆರ್ಕಟಿಕ್. ಸಬ್ ಆರ್ಕಟಿಕ್ ಅಂದ್ರೆ ಮತ್ತೆ ಇರುತ್ತೆ ಕೋಲ್ಡ್ ಇರುತ್ತೆ. ಇದು ಮಾನ್ಸೂನ್ ಅತ್ಯಂತ ಶೀತ, ಪೂರಾ ಧ್ರುವ. ಅದಕ್ಕೆ ಇದೇನು? ವೆರಿ ಕೋಲ್ಡ್. ಏನಂತ ನೋಡಿ ನಾವಿಲ್ಲಿ? DWA ಹಾಟ್, DWB ವಾರ್ಮ್, DWC ಕೋಲ್ಡ್, DWD ವೆರಿ ಕೋಲ್ಡ್. ಹೌದಾ? ಅದ್ರ ಮೇಲೆ ಅರ್ಥ ಮಾಡಬೇಕು. ಬಿಸಿ ಬೇಸಿಗೆ ಆದ್ರ, ಬೆಚ್ಚಗಿನ ಬೇಸಿಗೆ ಆದ್ರ, ಸಬ್ ಆರ್ಕಟಿಕ್ ಇದು ಟೋಟಲ್ ಏನಂದ್ರೆ ಅತ್ಯಂತ ಶೀತ ಅಂತ ಬಂದಾಗ ಡಿ ಟೋಟಲಿ ವೆರಿ ಕೋಲ್ಡ್. ಅರ್ಥ ಆಗ್ತಿದೆ ಅಲ್ವಾ? ವಿಶೇಷವಾಗಿ ಭೂಖಂಡದ ಹವಾಮಾನವು ಉತ್ತರ ಮತ್ತು ದಕ್ಷಿಣ ಗೋಳದ 40 ರಿಂದ 75 ಡಿಗ್ರಿ. ಅದು 0 ರಿಂದ 5 ಡಿಗ್ರಿ, 5 ಡಿಗ್ರಿ. ನಂತರ 20 ರಿಂದ 30 ಡಿಗ್ರಿ. ಯಾವುದು? ಬಿ. ಸಿ ಏನ್ ಮಾಡಿದ್ವಿ? 30 ರಿಂದ 50 ಡಿಗ್ರಿ. ಇದು 40 ರಿಂದ 75 ಡಿಗ್ರಿ ಅಕ್ಷಾಂಶದ ಮಧ್ಯೆ ವ್ಯಾಪಿಸಿದೆ. ಆದಾಗ್ಯೂ ದಕ್ಷಿಣ ಗೋಳಾರ್ಧದಲ್ಲಿ ಈ ರೀತಿಯ ಹವಾಮಾನ ಏನಾಗುತ್ತೆ ಅಂದ್ರೆ ಕಂಡು ಬರೋದಿಲ್ಲ. ದಕ್ಷಿಣದಲ್ಲಿ ಎಲ್ಲಿದೆ ಜಾಸ್ತಿ? ಎಲ್ಲಿದೆ ನೋಡಿ, ಈಗ ಮ್ಯಾಪ್ ಅಲ್ಲಿ ನೋಡಿ. ಉತ್ತರದಲ್ಲೇ ಜಾಸ್ತಿ ಕಂಡು ಬರುತ್ತೆ. ಯಾಕಂದ್ರೆ ಏನಂತಾರೆ ಅವನು? ಭೂಖಂಡದ ವಾಯುವಲ್ಲ, ಸೆಂಟರ್ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಕಾಂಟಿನೆಂಟಲ್ ಹವಾಮಾನವು ಸಾಮಾನ್ಯವಾಗಿ ಖಂಡಗಳ ಒಳಭಾಗದಲ್ಲಿ ನೆಲೆಯಾಗಿದೆ. ಅದಕ್ಕೆ ದಕ್ಷಿಣದಲ್ಲಿ ಜಾಸ್ತಿ ಅದು ಜಲಭಾಗ ಇರೋದ್ರಿಂದ ಖಂಡದ ಒಳಭಾಗದಲ್ಲಿ. ಹೌದಾ? ಬಿ ಇದೇನಿದು? DW ನೋಡಿದ್ವಿ ನಾವೀಗ. ಈಗ DW ಅಂದ್ಮೇಲೆ ತಗೊಳ್ಳೋಣ, DS ತಗೊಳ್ಳೋಣ. DW ನೋಡಿದೀವಿಲ್ಲ? DS ಗೆ ಏನ್ ಆಗ್ತವೆ? ABC ನೋಡಿಗ ಇಲ್ಲಿ ಹೇಳೋದು ನೋಡಿಗ. ಇದು ಬಿಸಿ ಶುಷ್ಕ ಬೇಸಿಗೆಯ ಭೂಖಂಡ ಹವಾಮಾನ. ಬೆಚ್ಚಗಿನ ಅರ್ಥ ಆಡೋದು. ಬೆಚ್ಚಗಿನ ಬೇಸಿಗೆ ಭೂಖಂಡ ಹವಾಮಾನ. ಭೂಖಂಡ ಅಂದ್ರೆ ಕಾಂಟಿನೆಂಟಲ್ ಅಂದ್ರೆ ಡಿ. ಡ್ರೈ ಸಮ್ಮರ್. ಹೌದಾ? ಡ್ರೈ ಸಮ್ಮರ್ ಏನಿದೆ? ವಾರ್ಮ್. ವಾರ್ಮ್ ಡ್ರೈ ಸಮ್ಮರ್ ಕಾಂಟಿನೆಂಟಲ್ ಕ್ಲೈಮೇಟ್. ಹೌದಾ? ವಾರ್ಮ್ ಅಂದ್ರೆ ಇದು, ಡ್ರೈ ಸಮ್ಮರ್ ಅಂದ್ರೆ ಇದು, ಕಾಂಟಿನೆಂಟಲ್ ಅಂದ್ರೆ ಡಿ. ಇದಂತರೂ ಕಾಮನ್. ಇದಂತರೂ ಕಾಮನ್ ಇರುತ್ತೆ ತಾನೇ ಇಲ್ಲಿ. ಡ್ರೈ. ಇಲ್ಲಿ ಎಕ್ಸ್ಟ್ರಾ ಏನಾಗ್ತಿದೆ? ಎ ಬಿ ಸಿ ಆಡ್ ಆಗ್ತಾ ಇದೆ. ಹೌದಲ್ವಾ? ಬೆಚ್ಚಗಿನ, ಬಿಸಿ ಮತ್ತು ಶೀತ. ಇದು DSA ಡ್ರೈ ಸಮ್ಮರ್. ಅಲ್ಲಿ ಡ್ರೈ ವಿಂಟರ್, ಇಲ್ಲಿ ಡ್ರೈ ಸಮ್ಮರ್. ಡಿ ಅಂದ್ರೆ ಕಾಂಟಿನೆಂಟಲ್, ಎಸ್ ಅಂದ್ರೆ ಡ್ರೈ ಸಮ್ಮರ್, ಹಾಟ್ ಅಂದ್ರೆ ಎ ಅಂದ್ರೆ ಹಾಟ್ ಸಮ್ಮರ್. ಹೌದಾ? ಅದಕ್ಕೆ ಇದು ಹಾಟ್ ಡ್ರೈ ಸಮ್ಮರ್ ಕಾಂಟಿನೆಂಟಲ್ ಕ್ಲೈಮೇಟ್. ಇದು ವಾರ್ಮ್ ಡ್ರೈ ಸಮ್ಮರ್ ಕಾಂಟಿನೆಂಟಲ್ ಕ್ಲೈಮೇಟ್.
ಇದು ಕೋಲ್ಡ್ ಡ್ರೈ ಸಮ್ಮರ್ ಕಾಂಟಿನೆಂಟಲ್ ಕ್ಲೈಮೇಟ್. ಹೌದಾ? ಎಸ್, ಯಾಕಂದ್ರೆ ಇದು ಶುಷ್ಕ ಬೇಸಿಗೆ ಸಬ್ ಆರ್ಕಟಿಕ್ ಅಲ್ಲ. ಸಬ್ ಆರ್ಕಟಿಕ್ ಅಂತ ಬಂದಾಗ ಸಿ, ಪೂರಾ ಶೀತ ಬಂದಾಗ ಡಿ. ಸಬ್ ಆರ್ಕಟಿಕ್ ಇತ್ತಂದ್ರೆ ತಗೊಂಡ್ರೆ ಸಿ, ಕೋಲ್ಡ್ ಇತ್ತಂತಂದ್ರೆ ಅದು ಡಿ, ಹಾಟ್ ಇತ್ತಂದ್ರೆ ಎ, ವಾರ್ಮ್ ಇತ್ತಂದ್ರೆ ಬಿ. ಹೌದಲ್ವಾ? ಅದು ಡಿ ಡಬ್ಲ್ಯೂ, ಇದು ಡಿ ಎಸ್, ಆಮೇಲೆ ಡಿ ಎಫ್. ಡಿ ಎಫ್ ನೋಡಿ, ಡಿ ಎಫ್ ಇಲ್ಲಿ ನೋಡಿ, ಡಿ ಎಫ್ ವಿತೌಟ್ ಡ್ರೈ ಸೀಸನ್. ಹೌದಾ? ಎಫ್ ಅಂದ್ರೆ ವಿತೌಟ್ ಡ್ರೈ ಸೀಸನ್. ವಿತೌಟ್ ಡ್ರೈ ಸೀಸನ್ ಅಂದ್ರೆ ಮಳೆ ಆಗುತ್ತೆ ಅಂತ ಅರ್ಥ. ಹಾಟ್ ಸಮ್ಮರ್, ಹಾಟ್ ಅಲ್ಲ ಎ ಅಂದ್ರೆ ಹಾಟ್ ಸಮ್ಮರ್, ಹ್ಯೂಮಿಡ್ ಕಾಂಟಿನೆಂಟ್. ಹ್ಯೂಮಿಡ್ ಅಂದ್ರೆ ವಿತೌಟ್ ಡ್ರೈ ಸೀಸನ್, ಅದಕ್ಕೆ ಹ್ಯೂಮಿಡ್. ಹ್ಯೂಮಿಡ್ ಕಾಂಟಿನೆಂಟಲ್ ಕ್ಲೈಮೇಟ್ ಡಿ. ಕಾಂಟಿನೆಂಟಲ್ ಕ್ಲೈಮೇಟ್ ಅಂದ್ರೆ ಡಿ, ಹ್ಯೂಮಿಡ್ ಅಂದ್ರೆ ಎಫ್, ಹಾಟ್ ಅಂದ್ರೆ ಎ. ಈಸಿ ಎ. ಇಲ್ಲಿ ವಾರ್ಮ್, ಹ್ಯೂಮಿಡ್, ಕಾಂಟಿನೆಂಟಲ್. ವಾರ್ಮ್ ವಿತೌಟ್ ಡ್ರೈ ಸೀಸನ್, ಹ್ಯೂಮಿಡ್, ಕಾಂಟಿನೆಂಟಲ್ ಕ್ಲೈಮೇಟ್. ಕಾಂಟಿನೆಂಟಲ್ ಕ್ಲೈಮೇಟ್ ಹ್ಯೂಮಿಡ್ ಕಾಮನ್ ಇದೆ ತಾನೇ. ಇಲ್ಲಿ ಕೋಲ್ಡ್, ಕೋಲ್ಡ್ ಸಬ್ ಆರ್ಕಟಿಕ್ ಅಂದ್ರೆ ಸಿ ಕ್ಲೈಮೇಟ್, ಸಬ್ ಆರ್ಕಟಿಕ್ ಕ್ಲೈಮೇಟ್. ಎಕ್ಸ್ಟ್ರೀಮ್ಲಿ ಕೋಲ್ಡ್ ಡಿ, ವೆರಿ ಕೋಲ್ಡ್ ಧ್ರುವದಲ್ಲಿ, ವೆರಿ ಕೋಲ್ಡ್ ಸಬ್ ಆರ್ಕಟಿಕ್ ಕ್ಲೈಮೇಟ್. ಈಸಿ, ಅರ್ಥ ಮಾಡ್ಕೋಬೇಕು ಅಷ್ಟೇ, ಕೋಡ್ಗಳನ್ನ ಚಂದ ಅರ್ಥ ಮಾಡ್ಕೋಬೇಕು. ಹೌದಾ? ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಇ. ಇದು ಪೋಲಾರ್. ಇ ಅಂದ್ರೆ ಪೋಲಾರ್, ಸಬ್ ಆರ್ಕಟಿಕ್ ಅಂದ್ರೆ ಡಿ, ಸಾರಿ ಕಾಂಟಿನೆಂಟಲ್ ಅಂದ್ರೆ ಡಿ, ಟೆಂಪರೇಟ್ ಅಂದ್ರೆ ಸಿ, ಡ್ರೈ ಅಂದ್ರೆ ಬಿ, ಟ್ರಾಪಿಕಲ್ ಅಂದ್ರೆ ಎ. ಈಗ ಪೋಲಾರ್ ಧ್ರುವಕ್ಕೆ ಬಂದ್ಬಿಟ್ಟು ನಾವು ಪೂರ ಧ್ರುವ, ಈ ಕಡೆ ಅಂಟಾರ್ಟಿಕ್ ಮೇಲೆ ಆರ್ಕಟಿಕ್, ಧ್ರುವ ಪ್ರದೇಶದ ಶೀತ ಹವಾಮಾನ. ಇಲ್ಲಿ ಈ ರೀತಿಯ ಹವಾಮಾನ ಪ್ರದೇಶಗಳಲ್ಲಿ ತಾಪಮಾನವು ತುಂಬಾ ಕಡಿಮೆ ಇರುತ್ತೆ. ಹೌದಲ್ವಾ? ಇಲ್ಲಿ ಸೂರ್ಯ ಕಡೆ ಇರಲ್ಲ. ವರ್ಷದ ಬೆಚ್ಚಗಿನ ತಿಂಗಳಲ್ಲಿ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ. ಇದರ ಅರ್ಥ ಇಲ್ಲಿ ಯಾವಾಗಲೂ ಹಿಮದಿಂದನೇ ಕೂಡಿರುತ್ತೆ, ಯಾವಾಗಲೂ ಹಿಮದಿಂದ. ಇದರ ಸಾಮಾನ್ಯವಾಗಿ ಏಷ್ಯಾ, ಉತ್ತರ ಅಮೆರಿಕ, ಯುರೋಪ್ ಭಾಗದಲ್ಲಿ, ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕ್ ಉತ್ತರ ಪ್ರದೇಶ ಕರಾವಳಿ ಭಾಗದಲ್ಲಿ ಎಲ್ಲ ಕಂಡು ಬರ್ತೀವಿ. ಮೇಲ್ಗಡೆ ಗ್ರೀನ್ಲ್ಯಾಂಡ್, ಈ ಕಡೆ ಎಲ್ಲ ಈ ಪ್ರದೇಶದಲ್ಲಿ ಏಷ್ಯಾ, ಯುರೋಪ್ ಈ ಭಾಗ, ಈ ಕಡೆ ಉತ್ತರ ಅಮೆರಿಕ, ಇಲ್ಲಿ ಕೆಳಗಡೆ ಅಂಟಾರ್ಟಿಕ್ ಭಾಗದಲ್ಲಿ ಕಂಡು ಬರ್. ಪೂರಾ ಪೋಲಾರಿ ಬಂದಿರೋ ಈಗ ಪೋಲಾರ್ ಮಾತಾಡಕತ್ತೀವಿ. ಈ ನೋಡಿ, ಈ ಧ್ರುವ ಪ್ರದೇಶದ ಶೀತ ಹವಾಮಾನ ಅಂತ ಬಂದಾಗ, ಧ್ರುವ ಹವಾಮಾನದ ವರ್ಷ ಪೂರ್ತಿ ಶೀತವಾದ ತಾಪಮಾನ ಹೊಂದಿರುತ್ತದೆ. ಧ್ರುವ ಹವಾಮಾನ ವಲಯದಲ್ಲಿ ಬೆಚ್ಚಗಿನ ತಿಂಗಳ ಸರಾಸರಿ ತಾಪಮಾನ 10. ಇದು ಸಾಮಾನ್ಯವಾಗಿ 70 ಡಿಗ್ರಿ ಅಕ್ಷಾಂಶ ಮೇಲ್ ಬಂದಿ ನೋಡಾಗ. ಅದು 0ರಿಂದ 5, ಆಮೇಲೆ 20ರಿಂದ 30, 30ರಿಂದ 50, 40ರಿಂದ 70, 70ರಿಂದ ಮೇಲೆ ಬಂದ್ಬಿಡಿ. ಪುರ ನಾವು 70 ಅಕ್ಷಾಂಶಕ್ಕಿಂತ ಹೆಚ್ಚಿನ ಮೇಲೆ ಶೀತ ಮರುಭೂಮಿ ಇವೆಲ್ಲ. ಹೌದಲ್ವಾ? ನಾನು ಮಾತ್ರ ನೋಡಿ, ಶೀತ ಮರುಭೂಮಿಗಳು ಆರ್ಕಟಿಕ್ ಮರುಭೂಮಿ, ಅಂಟಾರ್ಟಿಕ್ ಮರುಭೂಮಿ, ಆರ್ಕಟಿಕ್ ಮರುಭೂಮಿ ಮಾತಾಡಿದ್ದೇನೆ. ಇಲ್ಲಿ ಕಡಿಮೆ ಸಸ್ಯವರ್ಗ ಮತ್ತು ಕಡಿಮೆ ಪ್ರಾಣಿ ಸಂಪತ್ತು ಎಲ್ಲಿ ಇರುತ್ತೆ? ಅಂಟಾರ್ಟಿಕಾದಾಗ. ಎಲ್ಲಿ? ಅಲ್ಲಿ ಸಸ್ಯನೇ ಇರಂಗಿಲ್ಲ, ತುಂಬಾ ಕಡಿಮೆ ಇರುತ್ತೆ ನೋಡಿ. ಅದರಾಗ ಮತ್ತೆ ಎರಡು, ಉದಾಹರಣೆ ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾ. ಇದ್ರಾಗ ಮತ್ತೆ ಎರಡು. ಟಿ ಅಂದ್ರೆ ಟುಂಡ್ರಾ, ಎಫ್ ಅಂದ್ರೆ ಫಾರೆಸ್ಟ್. ಎರಡು ಬಂದ್ವಿ ನೋಡಿ. ಟಂಡ್ರಾ ಮಾದರಿಯ ಕಾಣ್ಬೋದು, ಸ್ವಲ್ಪ ಕೆಳಗಿರುತ್ತೆ. ಪೂರಾ ಮೇಲೋದ್ರೆ ಎಫ್ ಬಂದ್ಬಿಡುತ್ತೆ, ಈ ಎಫ್. ಈಗ ಟಂಡ್ರಾ ಬೆಚ್ಚಗಿನ ತಿಂಗಳ ಸರಾಸರಿ ತಾಪಮಾನ 10 ಮತ್ತು ಅದರ 0 ಡಿಗ್ರಿ ನಡುವಿರುತ್ತೆ. ಇಲ್ಲಿ ನೋಡಿ, ಇ ಎಫ್ 0 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಪೂರಾ ಮೇಲೆ ಹೋಗ್ಬಿಟ್ಟು ನಾವು. ಇ ಎಫ್ ಅಂದ್ರೆ ಪೂರಾ ಪೋಲಾರ್ನಲ್ಲಿ ಪೂರಾ ಪೋಲಾರ್. ಇದು ಸ್ವಲ್ಪ ಕೆಳಗ ಟಂಡ್ರಾ, ಸ್ವಲ್ಪ ಇಲ್ಲಿ ಅರಣ್ಯ ಇರುತ್ತೆ. ಟಂಡ್ರಾ ಮಾದರಿಯ ಫಾರೆಸ್ಟ್ ಅಂತ ನಾವು ನೋಡಿದ್ವಿ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡಿ. ಇ ಟಿ ಅಂದ್ರೆ ಏನು? ಟಂಡ್ರಾ. ಇ ಅಂದ್ರೆ ಪೋಲಾರ್, ಗೊತ್ತು ನಿಮಗೆ, ಈಗ ಆಲ್ರೆಡಿ ನೋಡಿದ್ವಿ ಪೋಲಾರ್. ಟಿ ಅಂದ್ರೆ ಟಂಡ್ರಾ. ಇಲ್ಲಿ ಇ ಅಂದ್ರೆ ಪೋಲಾರ್, ಎಫ್ ಅಂದ್ರೆ ಐಸ್ ಕೇಪ್. ಪೂರಾ ಮೇಲೆ, ಪೂರಲ್ಲಿ ಶೀತ ಮರುಭೂಮಿ. ಇದು ಶೀತ ಮರುಭೂಮಿ, ಇದು ಟಂಡ್ರಾ ಫಾರೆಸ್ಟ್. ಇದು ಇಲ್ಲಿ ಫಾರೆಸ್ಟ್ ಇರುತ್ತೆ ಸ್ವಲ್ಪ. ಟಂಡ್ರಾ ಫಾರೆಸ್ಟ್ ನೋಡಿ. ಇಲ್ಲಿ ಕೊಟ್ಟಿದ್ದಾನೆ ಹಿಮಾಲಯ. ಕೋಪೆಲ್ ಇದನ್ನು ತಗೊಂಡಿದ್ರು ಈ ಅಂತ ನೋಡಿ, ಬಟ್ ಆಮೇಲೆ ಇದನ್ನ ಏನ್ ಮಾಡಿದ್ವಿ ನಾವು? ಎಚ್ ಮಾಡ್ಕೊಂಡಿವಿ. ಇಲ್ಲಿ ಅರಣ್ಯಕ್ಕೂ ಧ್ರುವ ಅರಣ್ಯಕ್ಕೂ ಸೇಮ್ ಇದೆ. ಹಿಮಾಲಯದಲ್ಲಿನೂ ಏನಿದೆ? ಟಂಡ್ರಾ ಇದೆ, ಟೈಗಾ ಇದೆ, ಆಲ್ಫೈನ್ಸ್ ಇದೆ ಹಿಮಾಲಯದಲ್ಲಿ. ಹಂಗೆ ನಾನು ಧ್ರುವ ಪ್ರದೇಶದಲ್ಲಿ ಹೋದ್ರು ಅರಣ್ಯ ಇದೆ. ಕೋಪೆಲ್ ಅವರು ಇದಕ್ಕೆ ಈ ಅಂತಾನೆ ಕನ್ಸಿಡರ್ ಮಾಡಿದ್ರು, ಬಟ್ ಕಾಲಾಂತರದಲ್ಲಿ ಪ್ರದೇಶಗಳಿಗೆ ಏನ್ ಮಾಡಿದ್ರು? ಅದು ಎಚ್ ಅಂತ ಮಾಡಿದ್ರು. ಇದು ಸೆಂಟರ್ ಬರೋದ್ರಿಂದ ಮಧ್ಯ ಎಲ್ಲ ಅಕ್ಷಾಂಶ ಪೂರ ಧ್ರುವಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಇ ಅಂದ್ರೆ ಪೋಲಾರ್, ಟಿ ಅಂದ್ರೆ ಟಂಡ್ರಾ. ಇ ಅಂದ್ರೆ ಪೋಲಾರ್, ಇ ಅಂದ್ರೆ ಐಸ್ ಕೇಪ್ ಅಂದ್ರೆ ಶೀತ ಮರುಭೂಮಿ. ನೆನಪಿರ್ಲಿ, ಪೋಲಾರ್ ಎಕ್ಸ್ಟರ್ನಲ್ ವಿಂಟರ್, ಪೋಲಾರ್ ಟಂಡ್ರಾ, ಪಿ ಟಿ ಅಂದ್ರೆ ಎಲ್ಲಿ ಬರುತ್ತೆ? ಇ ಅಂದ್ರೆ ಪೋಲಾರ್, ಟಿ ಅಂದ್ರೆ ಟಂಡ್ರಾ. ಹೌದಾ? ಇದು ಶೀತ ಮರುಭೂಮಿ, ಇದು ಟಂಡ್ರಾ ಫಾರೆಸ್ಟ್. ಇಲ್ಲಿ ನೋಡೋಣ, 0 ಡಿಗ್ರಿ ಮತ್ತು 10 ಡಿಗ್ರಿ ನಡುವಿನ ಸರಾಸರಿ ತಾಪಮಾನದೊಂದಿಗೆ ವರ್ಷದಲ್ಲಿ ಎಲ್ಲ 12 ತಿಂಗಳು ಒಳಗೊಂಡಿರುತ್ತೆ. 10 ಡಿಗ್ರಿ ತಾಪಮಾನ ಇರುತ್ತೆ, ಅದಕ್ಕೆ ಸ್ವಲ್ಪ ಏನಾದ್ರು ಸಸ್ಯ ಕಂಡು ಬರಕ್ಕೆ ಸಾಧ್ಯ. ವರ್ಷದ 12 ತಿಂಗಳ ಸರಾಸರಿ 0 ಡಿಗ್ರಿ ಅಂದ್ರೆ ಅಲ್ಲಿ ಸ್ವಾಭಾವಿಕ ಸಸ್ಯ ಕಂಡು, ಅದಕ್ಕೆ ಅದು ಶೀತ ಮರುಭೂಮಿ. ಇದು ಶೀತ ಮರುಭೂಮಿ ಯಾವುದು? ಇ ಎಫ್. ಅಲ್ಲಿ ಉಷ್ಣ ಮರುಭೂಮಿ ನೋಡಿದೀವಲ್ಲ,
ಬಿ ಜೊತೆಗೆ ಆಡ್ ಮಾಡಿದ್ರಲ್ಲ ಡ್ರೈ ಜೊತೆಗೆ ಡಬ್ಲ್ಯೂ ಶುಷ್ಕ, ಟೋಟಲ್ ಮರುಭೂಮಿ, ಉಷ್ಣ ಮರುಭೂಮಿ. ಹೌದಾ? ಹೌದಲ್ವಾ? ಬಿ ಡಬ್ಲ್ಯೂ ಆ್ಯಡ್ ಮಾಡಿದ್ವಿ ನಾವು. ಬಿ ಡಬ್ಲ್ಯೂ ಆ್ಯಡ್ ಮಾಡಿದಾಗ ಅದು ಏನಾಗುತ್ತೆ? ಶುಷ್ಕ ಮರುಭೂಮಿ. ಅದು ಮುಂದೆ ಇದು ಮಾಡಿದ್ವಿ ಆ್ಯಡ್ ಹಾಟ್, ಉಷ್ಣ ಮರುಭೂಮಿ. ಬಿ ಡಬ್ಲ್ಯೂ ಕೆ ಏನು? ಸಮೋಷ್ಣ ವಲಯದ ಮರುಭೂಮಿ. ಡಬ್ಲ್ಯೂ ಅಂದರೆ ಮರುಭೂಮಿ. ಇಲ್ಲಿ ಶೀತ ಮರುಭೂಮಿ, ಪೋಲಾರ್ನಲ್ಲಿ ಶೀತ ಮರುಭೂಮಿ. ಹೌದಾ? ಇದು ಇ, ಇಷ್ಟೇ ಇ. ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಎಚ್, ಹೈಲ್ಯಾಂಡ್. ಕಾಲಾಂತರದಲ್ಲಿ ಇದು ಹೈಲ್ಯಾಂಡ್ ಕ್ಲೈಮೇಟ್. ಒಂದು ಸಣ್ಣ ಪ್ರದೇಶದಲ್ಲಿ ಹವಾಮಾನ ಪರಿಸ್ಥಿತಿ ಸುತ್ತಮುತ್ತಲಿನ ಹವಾಮಾನಕ್ಕಿಂತ ಭಿನ್ನವಾಗಿರುತ್ತದೆ. ಸಣ್ಣ ಪ್ರದೇಶದ ಹವಾಮಾನವು ಎತ್ತರದ ಹವಾಮಾನದ ಎಂದು ಕರೆಯುತ್ತಾರೆ. ಸಣ್ಣ ಪ್ರದೇಶದ ಹವಾಮಾನ ಅಂದ್ರೆ ಎತ್ತರದ ಪ್ರದೇಶ ಹವಾಮಾನ. ಒಂದು ದೊಡ್ಡ ವಿಶಾಲವಾದ ಮೈದಾನ, ನಡಕೊಂದು ಎತ್ತರ ಒಂದು ಪರ್ವತ ಇತ್ತು ಅಂದ್ರೆ ಅಲ್ಲಿ ಹವಾಮಾನ ಬೇರೆ ಇರುತ್ತೆ. ಅದಕ್ಕೆ ಸಣ್ಣ ಪ್ರದೇಶಗಳು ಇವೆಲ್ಲ. ಎಲ್ಲೇ ಪ್ರಪಂಚ ಕನ್ಸಿಡರ್ ಮಾಡಿದರೆ ಬೇರೆ ಪ್ರದೇಶಕ್ಕಿಂತ ಎತ್ತರವಿರುವ ಪ್ರದೇಶ, ಸಣ್ಣ ಪ್ರದೇಶದ ಹವಾಮಾನ ವ್ಯತ್ಯಾಸ ಇರುತ್ತೆ. ನಾವು ಭೂಮಿಯ ಮೇಲ್ಮೈಯಿಂದ ಪ್ರತಿ 1 ಕಿಲೋಮೀಟರ್ ಇಲ್ಲದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತದೆ. ಇದರಿಂದ ಆ ಪ್ರದೇಶದ ವಾಯುಗುಣ ವ್ಯತ್ಯಾಸಗೊಳ್ಳುತ್ತದೆ. ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯನ್ನು ಸಮೋಷ್ಣ ವಲಯದಲ್ಲಿ ಕಂಡು ಬಂದ ಸಹ ಎತ್ತರವಿರುವುದರಿಂದ ಈ ಪ್ರದೇಶದ ವಾಯುಗುಣ ವ್ಯತ್ಯಾಸವಿರುತ್ತದೆ. ನೋಡಿ, ಹಿಮಾಲಯ ಸಮೋಷ್ಣ ವಲಯದ ವಾಯುಗುಣದಲ್ಲೇ ಕಂಡು ಬರುತ್ತೆ. ಬಟ್ ಎತ್ತರ ಇದ್ದಾಗಲೇ ಟೆಂಪರೇಚರ್ ತುಂಬಾ ಮೈನಸ್ ಆಗುತ್ತೆ. ಅದಕ್ಕೆ ಹಿಮಾಲಯ ಹಿಮದಿಂದ ಕೂಡಿದೆ. ಎತ್ತರ ಪ್ರತಿ 1 ಕಿಲೋಮೀಟರ್ 6.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಅಂದ್ರೆ, ಮತ್ತೆ ಹಿಮಾಲಯ ಸರಾಸರಿ 6000 ಮೀಟರ್ ಎತ್ತರ ಇದೆ, ಮತ್ತೆ ಎಲ್ಲ ಟೆಂಪರೇಚರ್ ಮೈನಸ್ ಇರುತ್ತೆ. ಅದಕ್ಕೆ ಅಲ್ಲಿ ವಾಯುಗುಣ ಯಾವ ವಾಯುಗುಣ ಕೂಲಿಸ್ಬೇಕು ನಾವು? ಧ್ರುವ ಪ್ರದೇಶದ ಇ ಕೂಲಿಸ್ಬೇಕು. ಅವ್ರು ಇ ಇಟ್ಟಿದ್ರು, ಬಟ್ ಇವರು ಇದಕ್ಕೆಲ್ಲ ಎಚ್ ಸಪ್ರೇಟ್ ತಗೊಂಡಿದ್ರು. ಎಚ್ ಹೈಲ್ಯಾಂಡ್ ಕ್ಲೈಮೇಟ್. ಇದನ್ನು ಪರ್ವತ ಪ್ರದೇಶದ ವಾಯುಗುಣವೆಂದು ಸಹ ಕರೆಯುತ್ತೇವೆ. ಇದು ಒಂದು ನಿರ್ದಿಷ್ಟ ಪ್ರದೇಶದ ಅಕ್ಷಾಂಶಕ್ಕೆ ಸಂಬಂಧಪಟ್ಟದೆ ಎಲ್ಲಾ ಖಂಡದ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡುಬರುತ್ತೆ. ಹೈಲ್ಯಾಂಡ್ ಹವಾಮಾನ ಪ್ರಮುಖ ಹವಾಮಾನ ಪ್ರಕಾರ ಹೆಚ್ಚಿನ ಕೋಪೆನ್ ವರ್ಗೀಕರಣಕ್ಕೆ ಸೇರಿಸಲಾಗುತ್ತದೆ ಇತ್ತೀಚೆಗೆ. ಆದಾಗ್ಯೂ ಜರ್ಮನಿ ಸಸ್ಯಶಾಸ್ತ್ರಜ್ಞ ಹವಾಮಾನವಾದ ಲಾಡ್ವಿಲ್ ಕೋಪನ್ ಅವರು ಮೂಲ ತಮ್ಮ ಅಥವಾ ಪರಿಷ್ಕೃತ ವ್ಯವಸ್ಥೆಯಲ್ಲಿ ಭಾಗವಾಗಿರಲಿಲ್ಲ. ಇದು ಎಚ್ ಇತರ ಹವಾಮಾನ ಪ್ರಕಾರಗಳಿಂದ ಸುಲಭವಾಗಿ ವರ್ಗೀಕರಿಸಲಾದ ಎಲ್ಲಾ ಎತ್ತರ ಪ್ರದೇಶಗಳನ್ನು ಇದು ಒಳಗೊಂಡಿದೆ. ಕೋಪೆನ್ ಗಿಗರ್ಪೋಲ್ ವ್ಯವಸ್ಥೆಯಲ್ಲಿ ಇದನ್ನು ಎಚ್ ಎಂದು ಗುರುತಿಸಲಾಗಿದೆ. ವಿಶ್ವದ ಪ್ರಮುಖ ಎತ್ತರ ಪ್ರದೇಶಗಳಾದಂಥ ಇಲ್ಲಿ ಕಂಡು ಬರ್ತದೆ ಈ ಕಡೆ ಎಲ್ಲ ಕ್ಯಾಸ್ಕೇಡ್, ಸಿಯರಾ ನೆವಾಡಾ, ಉತ್ತರ ಅಮೆರಿಕ ರಾಕಿ ಪರ್ವತ ಇವೆಲ್ಲ, ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ, ಹಿಮಾಲಯ ಪರ್ವತ, ಪಕ್ಕದ ಶ್ರೇಣಿಗಳೆಲ್ಲ ಕಂಡು ಬರ್ತವೆ. ಟಿಬೇಟ್ ಪ್ರಸ್ಥಭೂಮಿ ಅವೆಲ್ಲ. ಈ ಯುರೋಪಿನ ಆಲ್ಪ್ಸ್, ಕಾಕಸಸ್ ಇಲ್ಲಿದೆ ನೋಡಿ. ಆಲ್ಪ್ಸ್, ಕಾಕಸಸ್ ಈ ಪ್ರದೇಶಗಳೆಲ್ಲ. ಆಫ್ರಿಕಾ ಪೂರ್ವ ಎತ್ತರದ ಪ್ರದೇಶ ಇಲ್ಲಿದೆ ನೋಡಿ. ಆಫ್ರಿಕಾದ ಪೂರ್ವ ಎತ್ತರ ಪ್ರದೇಶ, ಬೋರ್ನಿಯಾ ಅಲ್ಲೆಲ್ಲ, ನ್ಯೂಗಿನಿಯಾ ಪ್ರದೇಶಗಳೆಲ್ಲ ಕಂಡು ಬರ್ತಕ್ಕಂಥದ್ದು ಎಚ್ ಹೈಲ್ಯಾಂಡ್. ಎಚ್ ಅಂದ್ರೆ ಹೈಲ್ಯಾಂಡ್. ಹೌದಾ? ಇಷ್ಟೇ. ಅದಕ್ಕೇನು ಮತ್ತೆ ಹೊಸದಾಗಿ ಆ್ಯಡ್ ಮಾಡಕ್ ಹೋಗ್ಬೇಡಿ. ಭಾರತದ ಕೋಪೆನ್ ವರ್ಗೀಕರಣದ 9 ಇದಾವೆ ಭಾರತದಲ್ಲಿ. ಇದು ಪ್ರಪಂಚ ನೋಡಿದ್ವಿ. ಭಾರತದಲ್ಲಿ ಈಗ AMW, AS, AW, ASHW ಇವೆಲ್ಲ ನೋಡಿ. ಈಗ ಇಲ್ಲಿ ನೋಡಬೇಡಿ, ಮ್ಯಾಪಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ. ಇಂಡಿಯಾ ಮ್ಯಾಪಲ್ಲಿ ನೋಡಿ. ಈ ಫಾರ್ ಎಕ್ಸಾಂಪಲ್ ಎ ಅಂದ್ರೆ ಟ್ರಾಪಿಕಲ್ ಬರುತ್ತಲ್ಲ ಇದು. ಇಲ್ಲಿ ಕರ್ನಾಟಕ ಸಂಕ್ರಾಂತಿ 0 ಡಿಗ್ರಿ ಟ್ರಾಪಿಕಲ್ ಒಳಗೆ ಬರುತ್ತೆ, ಅದಕ್ಕೆ ಎ. ಎಂ ಅಂದ್ರೆ ಮಾನ್ಸೂನ್. ಎಂ ಇಲ್ಲಿದೆ ನೋಡಿ. ಫಸ್ಟ್ ನಿಮಗೆ ಇಲ್ಲಿ ಸಪ್ರೇಟ್ ಇದು ಮಾಡಿಬಿಟ್ಟು ನೋಡಿ, ಕೊಟ್ಟಿನಿ. ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ, ಸಿ ಅಂದ್ರೆ ವಾರ್ಮ್ ಟೆಂಪರೇಟ್, ಡಿ ಅಂದ್ರೆ ಕೋಲ್ಡ್ ಟೆಂಪರೇಟ್, ಐ ಅಂದ್ರೆ ಐಸ್ ಅಂದ್ರೆ ಪೂರಾ ಪೋಲಾರ್ ಅಂತ ಕನ್ಸಿಡರ್ ಮಾಡಿದ್ರು ಬರುತ್ತೆ. ಇ ಅಂದ್ರೆ ಪೋಲಾರ್. ಇವು ಸ್ಮಾಲ್ ಲೆಟರ್ ಕೊಟ್ಟಿದ್ನಲ್ಲ. ಡಬ್ಲ್ಯೂ ಅಂದ್ರೆ ವಿಂಟರ್ ಡ್ರೈ ಸೀಸನ್, ಎಂ ಅಂದ್ರೆ ಮಾನ್ಸೂನ್ ಕ್ಲೈಮೇಟ್, ಎಫ್ ಅಂದ್ರೆ ರೈನ್ ಫಾಲ್ ಅಂದ್ರೆ ನೋ ಡ್ರೈ ಸೀಸನ್, ಎಸ್ ಅಂದ್ರೆ ಸಮ್ಮರ್ ಡ್ರೈ ಸೀಸನ್. ಕೊಟ್ಟಿದ್ದೆ ತಾನೇ ಇದನ್ನ. ಆಮೇಲೆ ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಇಲ್ಲಿ ಕೊಟ್ಟಿನಿ. ಡಬ್ಲ್ಯೂ ಕ್ಯಾಪಿಟಲ್ ಹೆರಾಯ್ಡ್ ಜೋನ್, ಶುಷ್ಕ, ಇದು ಅರೆ ಶುಷ್ಕ. ಇದು ಆಲ್ರೆಡಿ ತೊಗೊಂಡು. ಎಚ್ ಅಂದ್ರೆ ಹಾಟ್, ಕೆ ಅಂದ್ರೆ ಕೋಲ್ಡ್, ಇದನ್ನು ತಗೊಂಡಿದೀವಿ. ಹೌದಾ? ಇಲ್ಲೆಲ್ಲ ಕೋಡ್ ತಗೊಂಡಿದ್ದೀನಿ. ಈಗ ಬೇಕಾದ್ರೆ ಅಪ್ಲೈ ಮಾಡಿ. AMW. ಎ ಅಂದ್ರೆ ನಿಮಗೆ ಗೊತ್ತು ಟ್ರಾಪಿಕಲ್. ಎಂತದು? ಮಾನ್ಸೂನ್ ಟೈಪ್ ವಿತೌಟ್ ಶಾರ್ಟ್ ಡ್ರೈ ವಿಂಟರ್ ಸೀಸನ್ ಇದೆ ನೋಡಿ. ಈಗ ಇದು ಅಂದ್ರೆ ಮಾನ್ಸೂನ್ ಪ್ರಕಾರವು ಕಡಿಮೆ ಶುಷ್ಕ ಚಳಿಗಾಲ ಅವಧಿಯನ್ನು ಹೊಂದಿದೆ. ಹೌದಾ? ಇಲ್ಲಿ ನೋಡಿ ಇಲ್ಲಿ ಇದೆ ನೋಡಿ. ಇದು ನಾವು ಏನ್ ತೊಗೊಂಡು ಇದನ್ನ ಹೆಚ್ಚಿನ ತಗೊಂಡಿ ನಾವು ಇದನ್ನು ಹೆಚ್ಚಿನ ತಗೊಂಡಿವಿ. ET ಅಂದ್ರೆ ಟುಂಡ್ರಾ ಅಂದ್ರೆ ಎಚ್, ಇದು ET ಟುಂಡ್ರಾ. ಇ ಅಂದ್ರೆ ಪೋಲಾರ್ ಕ್ಲೈಮೇಟ್. ಆಕ್ಚುಲಿ ಇದು ಧ್ರುವದ್ದು. ಯಾರು ಕೋಪನ್ ಕ್ಲೈಮೇಟ್ ಅವರು ಮಾಡಿದ್ರು. ಆಮೇಲೆ ಅದನ್ನು ಎಚ್ ಅಂತ ಕನ್ಸಿಡರ್ ಮಾಡಿದ್ವಿ. ಎರಡನ್ನ ಎಚ್ ಅಂತ ಕನ್ಸಿಡರ್ ಮಾಡಿವಿಲ್ಲ. ಆಮೇಲೆ ಇದನ್ನ. ಹೌದಾ? ಇ ಅಂದ್ರೇನು? ಪೋಲಾರ್ ಟೈಪ್ ಇದ ಒಂದು ವಾಯುಗುಣ. ಧ್ರುವದ ಹೆಂಗಿರುತ್ತೆ ವಾಯುಗುಣ? ಇಲ್ಲಿ ಹಂಗಿರುತ್ತೆ. ಲಡಾಖ್ ಆ ಪ್ರದೇಶ ಎಲ್ಲ ಶೀತ ಇರುತ್ತಲ್ಲ, ಮತ್ತೆ ಎತ್ತರ ಜಾಸ್ತಿ ಅಲ್ಲ. ಇಲ್ಲಿ ನೋಡಿ, ET ಅಂದ್ರೆ ಟಂಡ್ರಾ ಮಾತಾಡಿದ್ದು. ಹೌದಾ? ಇಲ್ಲಿ ನೋಡಿ, AS ಮಾನ್ಸೂನ್ ಟೈಪ್ಸ್ ಆಫ್ ವಿತ್ ಎ ಡ್ರೈ ಸೀಸನ್ ಇನ್ ದ ಸಮ್ಮರ್ ಸೀಸನ್.
ಎಸ್ ಅಂದರೆ ಸಮ್ಮರ್ ಅಲ್ಲ, ಸಮ್ಮರ್. ಹೌದಾ, ಇದು ಸಮ್ಮನ್ ಆಗಿದೆ, ಸಾರಿ ಸಮ್ಮರ್ ಡ್ರೈ ಸೀಸನ್ ಆಗಬೇಕು, ಸಾರಿ. ಬೇಸಿಗೆಯ ಋತುವಿನಲ್ಲಿ ಶುಷ್ಕ ಋತುವಿನೊಂದಿಗೆ ಮಾನ್ಸೂನ್ ಪ್ರಕಾರ ಅಪೀಲ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲೊಳಗ AW. ಎ ಅಂದರೆ ಟ್ರಾಪಿಕಲ್ಲೇ, ಎ ಅಂದರೆ ಟ್ರಾಪಿಕಲ್. ಡಬ್ಲ್ಯೂ ಅಂದರೆ ಏನು, ನಾವು ಆಲ್ರೆಡಿ ಮಾತಾಡಿದೀವಲ್ಲ, ಸವನ್ನ, ಉಷ್ಣವಲಯದ ಸವನ್ನ. ನೋಡಿ ಗೊತ್ತು, ಇದನ್ನ ಭಾರತದ ಒಂದು ಕೋಪನ್ ಕ್ಲೈಮೇಟ್ ಆಗಿರುತ್ತೆ ಪ್ರಿಯ ಸ್ನೇಹಿತರೆ. ಎಲ್ಲ ಕೋಡ್ ಕೊಟ್ಟಿದ್ದೀನಿ ನಿಮಗೆ, ಅದನ್ನ ನಾನು ಆಲ್ರೆಡಿ ಕೋಡ್ ಹೇಳಿದ್ದೇನೆ, ಅದರ ಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಇದನ್ನು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೊಳಗ ಬಿ ಅಂದರೆ BW. ಬಿ ಅಂದರೆ ಡ್ರೈ ಅಲ್ವಾ, ಡ್ರೈ. ಹೌದಾ, ಎಚ್ ಅಂದರೆ ಹಾಟ್. ಡಬ್ಲ್ಯೂ ಅಂತ ಬಂದಾಗ ಏನಿರುತ್ತೆ, ಅದು ವೆರಿ ಅಂದರೆ ಬಿಸಿ ಮರುಭೂಮಿ, ಉಷ್ಣ ಮರುಭೂಮಿ. ಇವಾಗ BW ಹಾಟ್. BSH ಅಂದರೆ ಅರೆ ಶುಷ್ಕ ಸ್ಟೆಪ್ಪಿ ಹವಾಮಾನ, ಹುಲ್ಲುಗಾವಲು. ಬೀದ ನೋಡಿದೀವಲ್ಲ, ಇದು ಪೂರ ಮರುಭೂಮಿನೇ ಇದು BW ಅಂದ್ರೆ. BS ಅಂದ್ರೆ ಹುಲ್ಲುಗಾವಲು, ನೋಡಿದ್ವಲ್ಲ ನಾವು. BW ಅಂದ್ರೆ ಸಂಪೂರ್ಣ ಇರೋದು ಮರುಭೂಮಿ, ಹಾಟ್. ಯಾಕಂದ್ರೆ ಹಾಟ್ ಯಾಕೆ ತಗೊಂಡಿನ ಇಲ್ಲಿ, ಇದು ಉಷ್ಣವಲಯದಾಗ ಬರುತ್ತಲ್ಲ. ಮೇಲ್ ಬಂದ್ರೆ ಇಲ್ಲೆಲ್ಲ ಈ ಕಡೆ ಮೇಲ್ ಬರ್ತವೆ, ಯಾವುದು ಗೋಬಿ ಮರುಭೂಮಿ ಅವೆಲ್ಲ ಏನ್ ಬರ್ತವೆ, ಅವು ಕೇದಾಗ ಬರುತ್ತೆ, ಅದು ಕೆ ಆಡ್ ಆಗ್ಬಿಡ್ತಿತ್ತು ಅದಕ್ಕೆ. BWK ಇಲ್ಲಿ ಎಚ್ ಆಡ್ ಆಗಿದೆ, ಯಾಕಂದ್ರೆ ಉಷ್ಣ ಮರುಭೂಮಿ ಇದು. ಉಷ್ಣ ಮರುಭೂಮಿಗೆ ಎಚ್ ಇರುತ್ತೆ ಹಾಟ್, ಶೀತ ಮರುಭೂಮಿ ಕೆ ಇರುತ್ತೆ ಕೋಲ್ಡ್. ಬಿ ಅಂದ್ರೆ ಡ್ರೈ, ಡಬ್ಲ್ಯೂ ಅಂದ್ರೆ ಡೆಸರ್ಟ್ ಶುಷ್ಕ. ಹಾಗಾಗಿ ಇದೇನು ಬಿಸಿ ಮರುಭೂಮಿ ರೀತಿ ಹವಾಮಾನ. BSHW ಕೆಳಗಡೆ ಬನ್ನಿ, ಅರೆ ಶುಷ್ಕ. ಯಾಕೆ ಅರೆ ಶುಷ್ಕ, ಎಸ್ ಇದೆ, ಅರೆ ಶುಷ್ಕ. ಸೆಮಿ ಅರೈಡ್, ಸ್ಟೆಪ್ಪಿ ಟೈಪ್ ಆಫ್, ಇಲ್ಲಿನೂ ಬರುತ್ತಿದ್ದು. ನಮ್ಮ ಕರ್ನಾಟಕ ನಾವಿದೀವಲ್ಲ ಈಗ, ಹೈದರಾಬಾದ್ ಕರ್ನಾಟಕ, ಇಲ್ಲಿನೂ ಬರುತ್ತಿದ್ದು ಅರೆ ಶುಷ್ಕ ಪ್ರದೇಶ. ಹೌದಾ, ಇದು AW ಅಂತ ಬಂದಾಗ ಹುಲ್ಲುಗಾವಲು, ಇದು ಟೋಟಲಿ ಹುಲ್ಲುಗಾವಲು, ಇದೇ ಜಾಸ್ತಿ ಇದೆ ಇದರಲ್ಲೆಲ್ಲ. ಹೌದಾ, ಇಲ್ಲೊಳಗ ಮಾನ್ಸೂನ್ ವಿತೌಟ್ ಡ್ರೈ ಸೀಸನ್, ಶುಷ್ಕ ಚಳಿಗಾಲದೊಂದಿಗೆ ಮಾನ್ಸೂನ್ ಇದು. ಹೌದಾ, ಕೋಡ್ ಬಹಳ ಇಂಪಾರ್ಟೆಂಟ್ ಪ್ರಿಯ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ ಲೆಟರ್ಸ್ಗಳನ್ನ ನೋಡ್ಕೊಳ್ಳಿ, ಸ್ಮಾಲ್ ಲೆಟರ್ಸ್ಗಳನ್ನ ನೋಡ್ಕೊಳ್ಳಿ, ಏನೇನು ಕೊಟ್ಟಿದ್ದಾನೆ ಅವು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅದನ್ನ ಈಸಿಯಾಗಿ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಎಕ್ಸಾಮ್ನಲ್ಲಿ. ಹೌದಾ, ಕೊಟ್ಬಿಡ್ತಾರೆ, ಬಿ ಕೇರ್ಫುಲ್, ಬಹಳ ಇಂಪಾರ್ಟೆಂಟು. ಒಂದ್ ವೇಳೆ ತಾರ್ ಮರುಭೂಮಿ ಕೊಟ್ಟು ಕೆಳಗಿನ ಯಾವ ವಿಧದ ಕೋಪನ್ ಕ್ಲೈಮೇಟ್ ಕೋಡ್ ಆಗುತ್ತೆ ಅಂತ ಬಂದ್ರೆ ನಿಮ್ಗೆ ಗೊತ್ತಿರಬೇಕು, BWHW ಅಂತೇಳಿ. ನೀನು ಫಸ್ಟ್ BW ತಗೊಂಡಲ್ಲಿ ಡೆಸರ್ಟ್ ಅಂತೇಳಿ, ತಾರ್ ಮರುಭೂಮಿ ಬಂದಾಗ. ಅರ್ಥ ಆಗ್ತಿದೆನಾ? ಇಲ್ಲಾಂದ್ರೆ ಪಶ್ಚಿಮ ಘಟ್ಟ ಅಂತ ಬಂದ್ರೆ ನಿಮ್ಗೆ ಗೊತ್ತು, ಮಾನ್ಸೂನ್. ಟ್ರಾಪಿಕಲ್, ಎ ಅಂದ್ರೆ ಟ್ರಾಪಿಕಲ್, ಎಂ ಅಂದ್ರೆ ಮಾನ್ಸೂನ್. ತೊಗೊಂಡ್ಬಿಡ್ಬೇಕು ನಿಮ್ಗೆ AM. ಹೌದಾ, AM. ಈ ರೀತಿ ಅಲ್ಲಿ ಆಗುವ ಮಳೆ ಪ್ರಮಾಣ ಕೊಟ್ಟಿದ್ದೀನಿ ನಾನು ಆ ಪ್ರದೇಶದಲ್ಲಿ, ನೀವೇ ನೋಡ್ಕೊಳ್ಳಿ. ನಾನು ನಿಮಗೆ PDF ಕೊಟ್ಟಿರ್ತೀನಿ, ಇದನ್ನೇನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ ಪ್ರಿಯ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿಗೆ ಪ್ರಪಂಚದ ಭೂಗೋಳ ಮುಕ್ತಾಯಗೊಂಡಿದೆ ನೋಡಿ.